ಮಹಾಕಾವ್ಯಗಳ ಪರಿಚಯ ಮಾಲಿಕೆಯಲ್ಲಿ, ಭಾಷಣ ಮಾಲಿಕೆಯಲ್ಲಿ ನೈಷಧೀಯ ಚರಿತವನ್ನು ಕುರಿತು ಆರಂಭ ಮಾಡಿದ್ದು ನಡೀತಾ ಇದೆ. 2 ಸರ್ಗಗಳಾಗಿ 3ನೇ ಸರ್ಗದ ಕಡೆಯ ಭಾಗದಲ್ಲಿದ್ವಿ. ನಿನ್ನೆ ದಿವಸ ಸರ್ಗಾಂತ್ಯದ ಛಂದ ಪ್ರಭೇದವನ್ನು ಬದಲಾಯಿಸಿಕೊಳ್ತಾನೆ. ವಂಶಸ್ಥ ಉಪಜಾತಿ ಛಂದಸ್ಸಿನಲ್ಲಿ ಆರಂಭ ಮಾಡಿದ ಸರ್ಗವನ್ನು ಬೇರೆ ಬೇರೆ ಛಂದಸ್ಸುಗಳನ್ನು ಮುಂದುವರಿಸ್ತಾನೆ. ಆ ಕೆಲವು ಪದ್ಯಗಳನ್ನು ನೋಡ್ತಾ ಇದ್ವಿ. ಹಂಸ ಹೊರಡುತ್ತೆ. ಅಸ್ತಿತ್ವಂ ಕಾರ್ಯಸಿದ್ಧೇ ಸ್ಫುಟಮತ ಕಥೆಯನ್ ಪಕ್ಷತೆ ಕಂಪಭೇದೈಹಿ ಅಂತ ಹಾಗೆ ಹೊರಟದ್ದನ್ನು ಹೇಳಿದ್ವಿ. ಆಮೇಲೆ ಸರಸಿ ನೃಪಂ ಅಪಶ್ಯತ್ ಯತ್ರ ತತ್ತೀರಭಾಜ ಸ್ಮರತರಲ ಮಶೋಕ ನೋಹಕಸ್ಯ ಉಪಮೂಲಂ ಕಿಸಲಯ ದಲ ತಲ್ಪ ಮ್ಲಾಯಿನಂ ಪ್ರಾಪ ತಂಸಜ್ವಲದ್ ಅಸಮಶರೇಷು ಸ್ಪರ್ಧಿ ಪುಷ್ಪರ್ಧಿ ಮೌಲೇಹೆ. ಅವನು ನಳಮಹಾರಾಜ ಈ ಪಕ್ಷಿ ಬರುವುದನ್ನೇ ಕಾದುಕೊಂಡಿದ್ದ. ಇದೆಲ್ಲ ಹೆಚ್ಚೆಂದರೆ ಒಂದು ಹೊತ್ತಿನಲ್ಲಿ ನಡೆದಿರುವುದು ಅಂತ ಊಹೆ ಮಾಡ್ಕೋಬೇಕು. ಯಾಕೆಂದರೆ ಅವನು ನಳ ದಮಯಂತಿಯ ಬಗೆಗಿನ ಕಥೆ ವೃತ್ತಾಂತ ಎಲ್ಲ ಕೇಳಿ ವಿರಹಿತನಾಗಿ ವನವಿಹಾರಕ್ಕೆ ಬಂದವನು ಅಲ್ಲಿ ಈಗ ಆ ಪಕ್ಷಿಯನ್ನು ಕಂಡು ಆ ಪಕ್ಷಿಯ ಜೊತೆ ಮಾತಾಡಿ ಕಳಿಸಿಕೊಟ್ಟಿದ್ದು. ಪ್ರಾಯಶಃ ಅದು ಒಂದು ಆರಂಭದ ಪೂರ್ವಾಹ್ನ ಇರಬೇಕು, ದಿವಸದ ಆರಂಭದ ಪೂರ್ವಾಹ್ನ. ಆಗ ಕಳಿಸಿಕೊಟ್ಟಿದ್ದು ಕುಂಡಿನಪುರಕ್ಕೆ ಹಾರಿಕೊಂಡು ಹೋಗಿ ಅಲ್ಲಿ ಮಾತಾಡಿ ಇದೆಲ್ಲ ರಾಯಭಾರ ಮಾಡಿ ಮುಗಿಸ್ಕೊಂಡು ವಾಪಸ್ ಬಂದಿದೆ. ಅವನಿನ್ನೂ ಅಲ್ಲೇ ಇದ್ದಾನೆ ಅಂತ ಅರ್ಥ ಮಾಡಿಕೊಳ್ಬೇಕು. ಅದು ಎಷ್ಟು ದೂರ ಇದ್ದಿರಬಹುದೋ ಏನೋ, ಒಟ್ಟಲ್ಲಿ ಅದು ತುಂಬ ವೇಗವಾಗಿ ಹೋಗಬಲ್ಲ ದಿವ್ಯ ಪಕ್ಷಿ ಅಂತೆಲ್ಲ ಭಾವಿಸಿಕೊಂಡು ನಾವು ಆ ಥರ ಇಟ್ಕೊಳ್ಬೇಕು. ಯಾಕೆಂದರೆ ನಿಷಧ ದೇಶದ ರಾಜ ನೈಷಧ ಅಂದರೆ ನಿಷಧ ದೇಶ ಅದು ಯಮುನಾ ತೀರದಲ್ಲಿದ್ದ ಪ್ರಾಂತ ಅಂತ. ಅಲ್ಲಿಂದ ಕುಂಡಿನಪುರ ಅಂತಂದರೆ ಈ ಹೊತ್ತಿನ ನಾಗಪುರದ ಆಸುಪಾಸಿನಲ್ಲಿರ್ತಕ್ಕಂಥದ್ದು ಮಹಾರಾಷ್ಟ್ರ ಪ್ರಾಂತದ ವಿದರ್ಭ ಪ್ರಾಂತದ ಊರು. ಅಂದರೆ ಸುಮಾರು 100 ಕಿಲೋಮೀಟರ್ಗಳಷ್ಟು. ಅದನ್ನು ಒಂದು ಹೊತ್ತಿನಲ್ಲಿ ಪಕ್ಷಿ ಹಾರಬಹುದು ಅಂದರೆ ಅದು ದಿವ್ಯ ಪಕ್ಷಿ. ಆ ಹಂಸಗಳಿಗೆ ಆ ವೇಗ ಇರುತ್ತೆ ಅಂತ ಹಿಂಗೇನೋ ಕಲ್ಪನೆ ಮಾಡ್ಕೊಳ್ಬೇಕು. ಆದರೆ ಈ ಥರ ಕಾವ್ಯಗಳಲ್ಲಿ ಆ ಮಟ್ಟದ ವಾಸ್ತವದ ತರ್ಕವನ್ನು ಬಳಸಲೇಬಾರದು. ನಮ್ಮ ಸಮಾಧಾನಕ್ಕೆ ನಾವು ಹೀಗಿಟ್ಕೊಳ್ಬೇಕು. ಒಂದು ಹೊತ್ತಲ್ಲಾಯಿತು ಅಂತ. ಆ ಸರೋವರದ ತೀರದಲ್ಲೇ ಅವನು ಕೂತಿದ್ದ. ಸ್ಮರತರಲ ಅಶೋಕ ನೋಹಕಸ್ಯ ಉಪಮೂಲಂ. ಮತ್ತೆ ಅಶೋಕ ವೃಕ್ಷದ ಬುಡದಲ್ಲಿಯೇ ಅವನು ಕೂತಿದ್ದ. ಅನೋಕಸ್ ಅಂದರೆ ಓಕಸ್ ಮನೆ, ಯಾವುದಕ್ಕಿಲ್ವೋ ಅಂಥದ್ದು ಅಂತ. ಗ್ರೀಕ್ ಭಾಷೆಯಲ್ಲಿ ಲೋಕಸ್ ಓಕಸ್ ಅಂತೆಲ್ಲ ಅಂದರೆ ನೆಲೆ ಗುರುತು ಅಂತೆಲ್ಲ ಅರ್ಥ ಉಂಟು. ಅದೇ ತರಹನೇ ಓಕಸ್ ಅಂತ ಸಕಾರ ಅಂತ ಶಬ್ದ ಸಂಸ್ಕೃತದಲ್ಲಿ ಮನೆಗೆ. ಓಕಸ್ ಅನೋಕಸ್ ಅಂತ ಅನೋಕಃ. ಮರಗಳಿಗೆಲ್ಲ ಮನೆಯಿಲ್ಲದ್ದು ಅನ್ನುವ ಹೆಸರಿನಲ್ಲಿ ಮರಕ್ಕೆ ಆ ಅನ್ವಯ ಉಂಟು. ಕಿಸಲಯ ದಲತಲ್ಪಂ ಲಾಯಿನಂ ಪ್ರಾಪ. ಆ ಚಿಗುರಿನ ಹಾಸಿಗೆಯಲ್ಲಿ ಒದ್ದಾಡ್ತಾ ಇರತಕ್ಕಂಥದ್ದವನನ್ನು, ಮನ್ಮಥನ ಬಾಧೆಗೆ ತುತ್ತಾದ ಮಹಾರಾಜನನ್ನು ಆ ಪಕ್ಷಿ ನೋಡ್ತು. ನೋಡಿಬಿಟ್ಟು ಅವನಿಗೆ ಸಮಾಧಾನ ಹೇಳುತ್ತೆ. ಅವನು ಅದಕ್ಕೆ ಸರಿಯಾಗಿ ಕೇಳ್ತಾನೆ, ಕಾತರದಿಂದ ಕೇಳ್ತಾನೆ. ಪರ್ವತಿ ದಮಯಂತಿ ತ್ವಮ್ನ ಕಿಂಚಿದ್ ವದಾಮಿ ಧೃತಮುಪನಮ ಕಿಮ್ಮಾಂ ಆಹ ಸಾ ಶಂಸ ಹಂಸ ಇತಿ ವದತಿ ನಲೋಸೌ ತಚ್ಚಶಂಸ ಉಪನಮ್ರ ಪ್ರೇಮನು ಸುಕೃತಾಂ ಹಿ ಸಸ್ಪೃಹಾಯ ವಿಲಂಬ. ಆಗ ಅವನು ಉನ್ಮಾದದಿಂದ ದಮಯಂತಿ ಏನು ಹೇಳಿದ್ಲು, ಏನು ಬೇಗ ನನಗೆ ತಿಳಿಸು. ಧೃತಮುಪನಮ ಕಿಮ್ಮಾ ಮಾಹ ಸಾ ಶಂಸ ಹಂಸ. ಮತ್ತೆ ಏನಂತ ಹೇಳಿದ್ಲು, ಏನು ಮಾತಾಡಿದ್ಲು, ಅವಳು ಒಪ್ಪಿಕೊಂಡಳ ಇಲ್ವಾ, ತಡ ಮಾಡಬೇಡ ಅನ್ನೋದನ್ನು ಬಹಳ ಆಸೆಯಿಂದ ಕಾತರದಿಂದ ಅವನು ಕೇಳ್ತಾನೆ. ಅದು ಮಾತ್ರ ಅಲ್ಲ, ಹೇಳಿದ್ದನ್ನೇ ಹೇಳಬೇಕಾಗುತ್ತೆ, ಅವನು ಕೇಳಿದ್ದನ್ನೇ ಕೇಳ್ತಾನೆ. ಇದು ಅವರಲ್ಲಿರ್ತಕ್ಕಂಥದ್ದು. ಒಂದು ಸುಭಾಷಿತದ ತಾತ್ಪರ್ಯ ನೆನಪಾಗುತ್ತದೆ. ಸಖಿ ತೂತಿಯಾಗಿ ಕೆಲಸ ಮಾಡಿದಾಳೆ. ಗೆಳೆಯನ ಹತ್ತಿರಕ್ಕೆ ಹೋಗಿ ಅವನ ಮಾತನ್ನು ತೆಗೆದುಕೊಂಡು ಬಂದು ತನ್ನ ಒಡತಿ ಹತ್ತಿರ ಹೇಳ್ತಾಳೆ. ಆಗ ಅವನೇನು ಹೇಳ್ದ ಅನ್ನೋದನ್ನು 1000 ಸತಿ ಕೇಳಿದ್ರು, ಮತ್ತೆ ತಿರ್ಗಾ ಕೇಳ್ತಾನೆ ಇದ್ಲು, ಮತ್ತೆ ಇವಳು ಅದನ್ನೇ ಹೇಳ್ತಾ ಇದ್ಲು, ಆದರೂ ಮುಗಿಲಿಲ್ಲ ಅಂತ. ಇದು ಪ್ರೀತಿಯಲ್ಲಿ ಆಗುವಂಥದ್ದೇ. ಕಥಿತಮಪಿ ನರೇಂದ್ರ ಶಂಸಯಾಮಾಸ ಹಂಸಂ ಕಿಮಿತಿ ಪೃಚ್ಛನ್ ಭಾಷಿತಂ ಸ ಪ್ರಿಯಾಯಾ ಅಧಿಗತಮತ ಸಾಂದ್ರಾನಂದ ಮಾಧ್ವೀಕಮತ್ತಃ ಸ್ವಯಮಪಿ ಶತಕೃತ್ವ ತತ್ತತಾನ್ ವಾಚಚಕ್ಷೆ. 100 ಬಾರಿ ಹಾಡಿದ್ದೇ ಹಾಡೋ ಕಿಸಬಾಯಿ ದಾಸ ಅಂತ ಹೇಳಿದ್ದೇ ಹೇಳುವಂಥದ್ದು. ಹೀಗೆ ಮಾಡಿದ್ದಾಯಿತು. ಈ ಥರದ್ರೊಳಗೆ ಆ ಒಂದು ಮಾತು ಮುಗೀತು ಅಂತ ಹೇಳಿ ಆ ಸರ್ಗವನ್ನು ಸಮಾಪ್ತಿ ಮಾಡ್ತಾನೆ. ಅಲ್ಲಿಗೆ ನಾವು 3ನೇ ಸರ್ಗವನ್ನು ಬೀಳ್ಗೊಟ್ಟು ಮುಂದಕ್ಕೆ
ಹೊರಡಬಹುದು. ಅದು 4ನೇ ಸರ್ಗ. ಎಂದರಂತೆ ಸರ್ಗಾಂತ್ಯದಲ್ಲಿ ಶ್ರೀಹರ್ಷ ಕವಿರಾಜರಾಜ ಮುಕುಟಾಲಂಕಾರ ಹೀರಸ್ಸು ಶ್ರೀಹರ್ಷಂ ಕವಿರಾಜರಾಜ ಮುಕುಟಾಲಂಕಾರ ಹೀರಸ್ಸುತಂ ಶ್ರೀಹೀರಸ್ಸುಷುವೆ ಜಿತೇಂದ್ರಿಯ ಚಯಂ ಮಾಮಲ್ಲ ದೇವಿ ಚಯ. ಈ ಥರದ್ದೆಲ್ಲ ಪದ್ಯಗಳು ಎಂದಿನಂತೆ ಬರುತ್ತವೆ. ಸಣ್ಣ ಪುಟ್ಟ ವ್ಯತ್ಯಾಸಗಳಿಂದ ಅವನು ಬೇರೆ ಕೃತಿ ಬರೆದದ್ದು ಮತ್ತೊಂದು ಅದೆಲ್ಲ ಹೇಳಿಕೊಂಡು ಆ 3ನೇ ಸರ್ಗ ಮುಗಿದದ್ದನ್ನು ಹೇಳ್ತಾನೆ. ಇನ್ನು ನಾವು 4ನೇ ಸರ್ಗಕ್ಕೆ ಬರ್ತೀವಿ. 4ನೇ ಸರ್ಗ ಪೂರ್ತಿ ದಮಯಂತಿಯ ವಿರಹ. ಸುಮಾರು 125-126 ಪದ್ಯ ಇರಬೇಕು ಇದರೊಳಗೆ. ಅಷ್ಟರೊಳಗೂ ಕೂಡ ದಮಯಂತಿ ವಿರಹದಿಂದ ಸಂತಪ್ತಳಾದವಳು. ಒದ್ದಾಡುವ ಕ್ರಮ, ಆ ಒದ್ದಾಟದಲ್ಲಿ ಅವಳು ಮನ್ಮಥನನ್ನು, ಚಂದ್ರನ್ನ, ಮಲಯಾನಿಲವನ್ನು ಎಲ್ಲವನ್ನ ಬೈಯೋದು. ಇದು ಆ ಪ್ರಾಚೀನ ಪ್ರಾಬಂಧಿಕ ಕಾವ್ಯಗಳ ಪರಿಚಯ ಇಲ್ಲದೇ ಇದ್ದವರಿಗೆ ಇದ್ಯಾವ ಸೀಮೆಯ ಅತಿರೇಕ ಅಂತ ಅನಿಸುತ್ತದೆ. ಆದರೆ ಆ ರೀತಿಯಲ್ಲೇ ಈ ಕಾವ್ಯಗಳೆಲ್ಲ ಬೆಳೆದು ಬಂದದ್ದು. ಮತ್ತು ಅವುಗಳಿಗೆ ಅದರದೇ ಆದ ಒಂದು ಸ್ವಾರಸ್ಯ ಇದೆ. ನೀವು ಆ್ಯಕ್ಷನ್ ಸಿನಿಮಾಗೆ ಹೋಗಿ ಇದೇನು ಡಿಶುಮ್ಮು, ಇದೇನು ಗಂಡಾಗುಂಡಿ ಗಲಾಟೆ ಅಂತಂದರೆ ಆ ಸಿನಿಮಾ ಇರೋದೇ ಹಾಗೆ. ಆ ಸಿನಿಮಾಗೆ ಹೋದರೆ ನೀವು ಅದನ್ನು ನೋಡಲೇಬೇಕು. ಆ ವೈಲೆನ್ಸು, ಆ ಹೈ ಸ್ಪೀಡು ಇದೆಲ್ಲ ಇದ್ದೇ ಇರ್ತದೆ. ಆ ರೀತಿಯಲ್ಲೇ ಇಲ್ಲಿ ಕೂಡ ಅದೊಂದು ಬಗೆಯ ವಿಳಂಬ. ನಿಧಾನಕ್ಕೆ ಹೇಳಿದ್ದನ್ನೇ 10-100 ಬಗೆಯಲ್ಲಿ ಹೇಳಿಕೊಂಡು ಹೋಗೋದಾಗುತ್ತದೆ. ಆದರೆ ಇಲ್ಲಿ ಕಾಣಬೇಕಾದ ಒಂದು ಸ್ವಾರಸ್ಯ ಏನೆಂದರೆ, ಕಲ್ಪನೆಗೆ ಕೊನೆಯಿಲ್ಲ. ಅದು ಹೇಗೆಲ್ಲ ವಿಸ್ತರಿಸಿಕೊಂಡು ಹೋಗುತ್ತದೆ, ಹೇಗೆಲ್ಲ ಹೊಸ ಹೊಸ ಬಗೆಯನ್ನು ತೋರಿಸುತ್ತದೆ ಎನ್ನುವುದು. ನೋಡಿ, ಸಾಮಾನ್ಯ ಎಲ್ಲರಿಗೂ ಸಿನಿಮಾ ಹಾಡು ಕೇಳಿದವರೆಗೂ ಗೊತ್ತು, ವಿರಹ ಅಂತಂದರೆ ಚಂದ್ರನ ತಾಪ ಬಿಸಿಯಾಗಿ ಕಾಣಿಸುತ್ತದೆ, ಚಂದ್ರನ ಕಾಂತಿಯೇ ಸುಡುತ್ತದೆ, ಮಲಯಾನಿಲ ಕೂಡ ದೇಹವನ್ನು ಸಂತಾಪಗೊಳಿಸುತ್ತದೆ. ಈ ರೀತಿಯಾಗಿ ಕಲ್ಪನೆ ಉಂಟು. ಇದನ್ನು 1 ಸಾಲಲ್ಲಿ ಹೇಳ್ಬೋದೆ, 2 ಸಾಲಲ್ಲಿ ಹೇಳ್ಬೋದೆ, ಹೆಚ್ಚಂದರೆ 10 ಸಾಲೆ, 50 ಪದ್ಯ ಹೇಳಬಲ್ಲ ಇವನು, ಹೇಳಿದ್ದಾನೆ. ಇಷ್ಟು ಊಹೆ ಮಾಡ್ಕೊಳ್ಬೇಕಲ್ಲ. ಚಂದ್ರನನ್ನು ನೀವು ಯಾವ್ಯಾವ ಥರ ಬೈಬಲ್ರಿ, ಹೇಗೆ ಬೈಯೋದಿಕ್ಕೆ ಸಾಧ್ಯ? ಆ ಬೈಯೋದು ಕೆಟ್ಟ ಮಾತುಗಳಲ್ಲಿ ಅಂಥ ಮಗ ಇಂಥ ಮಗ ಅಂತ ಹೇಳಿದ್ರೆ ಆಗ್ತಕ್ಕಂಥದ್ದಲ್ಲ. ಅದನ್ನು ಕಾವ್ಯಾತ್ಮಕವಾಗಿ ಬೈಯಬೇಕು. ಅದು ಒಂದು ಸ್ವಾರಸ್ಯ. ಬೈಗಳಲ್ಲಿ ಅಶ್ಲೀಲತೆ ಇರಬಾರದು, ಆದರೆ ಚೆನ್ನಾಗಿ ತಿವಿತಾ ಇರಬೇಕು. ಆ ತಿವಿತಕ್ಕೆ ಒಂದು ಕವಿತೆಯ ಸೊಗಸು ಬೇಕು. ಈ ರೀತಿ ಮಾಡೋದು ಒಂದು ವಿಶೇಷ ಸಿದ್ಧಿ, ಒಂದು ದೊಡ್ಡ ಸಾಧನೆ. ಹಾಗೆಲ್ಲ ಇವನು ಮಾಡ್ತಾ ಬರ್ತಾನೆ. ಇದನ್ನು ಧೃತವಿಲಂಬಿತ ಛಂದಸ್ಸಿನಲ್ಲಿ ಸರ್ಗವನ್ನಿಡೀ ಕವಿ ನಿರ್ಮಾಣ ಮಾಡಿದ್ದಾನೆ. ಇದು ಒಳ್ಳೆಯ ಸುಂದರವಾದ ಮೃದು ಮನೋಹರವಾದ ಛಂದಸ್ಸು. ಆ ವಿರಹದಂಥ ಕೋಮಲವಾದ ಭಾವವನ್ನು, ವಿಪ್ಲಂಬ ಶೃಂಗಾರದಂಥ ಸುಕುಮಾರ ಸಂದರ್ಭವನ್ನು ಚೆನ್ನಾಗಿ ನಿರ್ವಾಹ ಮಾಡುತ್ತದೆ. ಆದರೆ ಈ ಛಂದಸ್ಸಿನಲ್ಲಿ ಸಂಸ್ಕೃತದಲ್ಲಿ ಪದ್ಯ ಬರೆಯೋದು ಸ್ವಲ್ಪ ಕಷ್ಟ ಅಂದರೆ ಎಲ್ಲವೂ ಸರ್ವಂ ಬಲವತಾಂ ಪಥ್ಯಂ, ಸಾಮರ್ಥ್ಯ ಇರೋರಿಗೆ ಯಾವುದೂ ಅಲ್ಲ. ಆದರೆ ಸಂಸ್ಕೃತದಲ್ಲಿ ಗುರುಪ್ರಚುರವಾದ ಭಾಷೆ, ಸಹಜವಾಗಿ ಅದರೊಳಗೆ ಗುರು ಹೆಚ್ಚಿರುತ್ತದೆ. ಆದರೆ ಈ ಛಂದಸ್ಸಿನಲ್ಲಿ ನನನ ನಾನನ 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 ಅಂದರೆ 4 ಗುರುಗಳು, ಇನ್ನು ಮಿಕ್ಕಂತೆ ಇರುವುದು 8 ಲಘುಗಳು. ಅಂದರೆ 1/3 12 ಅಕ್ಷರ ಇರೋದು, ಅವಳಿಗೆ 1/3 ಗುರು, ಇನ್ನು 2/3 ಲಘು. ಅಂದರೆ ಸಿಕ್ಕಾಪಟ್ಟೆ ಅಪೋಸಿಷನ್ ಇರುವಾಗ ರೂಲಿಂಗ್ ಹೇಗೆ ನಡೆಯುತ್ತದೆ ಆ ರೀತಿಯಾಗಿ ಸಂಸ್ಕೃತ ಗುರುಪ್ರಚುರವಾದ ಭಾಷೆ. ಅದಕ್ಕೆ ಸಹಜವಾಗಿ ಗುರುಗಂಭೀರವಾದ ಗತಿ, ಗುರುವಿನ ಪ್ರಾಚುರ್ಯ ಇರುವ ಪದಗಳು, ಇದು ಅದರ ಸ್ಥಿತಿ. ಇಲ್ಲಿ ಹಾಗಲ್ಲದೆ ಮಾಡುವುದು ಒಂದು ಸ್ವಲ್ಪ ಕಷ್ಟ. ಮತ್ತು ಸಮಾಸಗಳನ್ನು ಮಾಡಿಕೊಂಡ್ರೆ ಹೇಗೋ ನಿರ್ವಾಹ ಮಾಡಬಹುದು. ಇವನು ಸಮಾಸಗಳನ್ನು ಮಾಡದೇ ಎಲ್ಲ ಏನಿಲ್ಲ, ಮಾಡಬಲ್ಲ. ಆದರೂ ಎಷ್ಟೋ ಕಡೆ ಅಸಮಸ್ತವಾಗಿ ಮಾಡ್ತಾನೆ. ಕಥೆಯನ್ನು ಹೇಳ್ತಾ, ಘಟನೆಯನ್ನು ಹೇಳ್ತಾ, ಕಲ್ಪನೆಯನ್ನು ಮಾಡ್ತಾ ಈ ವೃತ್ತವನ್ನು ನಿರ್ವಾಹ ಮಾಡ್ತಾನೆ. ಈ ಭಾಷಾ ಸೂಕ್ಷ್ಮ, ಛಂದಸ್ ಸೂಕ್ಷ್ಮ, ರಚನಾಶಿಲ್ಪ ಅದರೊಳಗೆ ಆಸಕ್ತಿ ಇದ್ದವರಿಗೆ ಈ ಸರ್ಗದಲ್ಲಿ ತನ್ನದೇ ಆದಂಥ ವಿಷಯ ಸಾಮಗ್ರಿ ಇದೆ, ನೋಡಿ ಮೆಚ್ಕೋಬಹುದು. ಮತ್ತು ಅವನು ಕ್ರಿಯಾಪದಗಳನ್ನು ಹೇಗೆ ಬಳಸ್ತಾನೆ, ಯಾವ ತರಹ ಅಂತ. ಒಬ್ಬೊಬ್ಬ ಕವಿ ಕೂಡ ತನ್ನದಾದ ಒಂದು ಭಾಷೆಯನ್ನು, ಶೈಲಿಯನ್ನು ಪಳಗಿಸ್ಕೋತಾನೆ. ಹಾಗಿದ್ದರೂ ಕೂಡ ಆ ಭಾಷೆಯದಾದಂಥ ಒಂದು ವೈಶಿಷ್ಟ್ಯ ಇರುತ್ತೆ. ಸಂಸ್ಕೃತಕ್ಕೊಂದು ಸಾಮರ್ಥ್ಯ, ಕನ್ನಡಕ್ಕೊಂದು ಸಾಮರ್ಥ್ಯ, ಇಂಗ್ಲೀಷಿಗೊಂದು ಸಾಮರ್ಥ್ಯ, ತದನುಗುಣವಾದ ಅಸಾಮರ್ಥ್ಯವೂ ಇರುತ್ತದೆ. ಅದು ದೇವಭಾಷೆ ಅಂತ ಅನಿಸ್ಕೊಂಡು ಸಂಸ್ಕೃತಕ್ಕೂ ಬಿಟ್ಟಿಲ್ಲ. ಜೊತೆಗೆ ಒಂದೊಂದು ಬಗೆಯ ಛಂದಸ್ಸುಗಳ ನಿರ್ವಾಹ ಮಾಡುವಾಗ ಒಂದೊಂದು ಬಗೆಯ ಪದ ಪ್ರಯೋಗ ಮಾಡಬೇಕಾಗುತ್ತದೆ. ಗುರುಗಳನ್ನು ತಂದುಕೊಳ್ಬೇಕಾದ್ರೆ ಏನು ಮಾಡಬೇಕು, ಲಘುಗಳನ್ನು ತಂದುಕೊಳ್ಬೇಕಾದ್ರೆ ಏನು ಮಾಡಬೇಕು, ಈ ಥರದ್ದೆಲ್ಲ ಒಂದು ಟೆಕ್ನಿಕ್ ಇರುತ್ತದೆ. ರಾಗಗಳಲ್ಲೂ ಹಾಗೆ, ಯಾವ ರಾಗವನ್ನು ಯಾವ ಸ್ವರದಿಂದ ಎತ್ತುಕೊಂಡ್ರೆ ಅನುಕೂಲ ಅಂತ. ಎಲ್ಲ ರಾಗಗಳನ್ನು ಒಂದೇ ಸ್ವರದಿಂದ ಎತ್ತುಕೊಳ್ಳೋಕೆ ಆಗೋಲ್ಲ. ಎತ್ಕೊಳ್ಳೋಕ್ಕಾದರೂ ಅದು ಹಿತವಾಗಿ ಕೇಳೋಲ್ಲ. ಷಡ್ಜಿಂದ ತೆಗೆದುಕೋಬೇಕಾ, ಪಂಚಮದಿಂದ ತೆಗೆದುಕೊಳ್ಬೇಕಾ,
ಮಧ್ಯಮದಿಂದ ತೆಗೆದುಕೊಳ್ಬೇಕಾ, ಹಾಗಿದ್ರೆ ಮೇಲಿಂದ ತೆಗೆದುಕೊಳ್ಬೇಕಾ, ಅಂದರೆ ತಾರಸ್ಥಾಯಿಯ ಪಂಚಮದಿಂದನೋ ಮಧ್ಯಮದಿಂದನೋ ಅಥವಾ ಮಧ್ಯಮ ಸ್ಥಾಯಿಯದೋ, ಇವುಗಳೆಲ್ಲ ನೋಡಿಕೊಳ್ಳಬೇಕು. ಒಪ್ಪಿಗೆ ಆಗದೇ ಇದ್ರೆ ಆ ರಾಗದ ಆ ಸ್ವರ ಒದೆಯುತ್ತೆ, ನಮ್ಮನ್ನು ಗಂಟ್ಲಿಂದ ಹೊರಡಿಸ್ದೇನೆ ಮಾಡುತ್ತದೆ, ಹಿಂಸೆ ಮಾಡುತ್ತದೆ, ಕಂಫರ್ಟ್ ಝೋನ್ ಕೊಡೋಲ್ಲ, ಶ್ರುತಿಯಲ್ಲಿ ನಿಲ್ಲುವಂತೆ ಮಾಡುವುದಿಲ್ಲ. ಇವುಗಳೆಲ್ಲ ಆ ಟೆಕ್ನಿಕ್ ಗೊತ್ತಿದ್ದವ್ರಿಗಾಗುತ್ತದೆ. ನಾಟ್ಯದಲ್ಲಿಯೂ ಹಾಗೇನೆ 108 ಕರ್ಣಗಳನ್ನು ಭರತಮುನಿ ಹೇಳಿದ್ದಾನೆ. ಆ ಎಲ್ಲ ಕರ್ಣಗಳನ್ನು ಎಲ್ಲ ತಾಳಗಳಲ್ಲಿ ಮಾಡೋಕ್ಕಾಗೋಲ್ಲ. ಮಾಡ್ಬೋದು, ಚೆನ್ನಾಗಿರೋಲ್ಲ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ನಾನು ಹೇಳ್ತಾನೆ ಇರ್ತೀನಿ, ಹಾಗಲಕಾಯಿ ಹಲ್ವಾ ಮಾಡ್ಬೋದು, ತಿನ್ನೋರಿರೋಲ್ಲ ಅಷ್ಟೇ. ಯಾವುದನ್ನು ಏನೂ ಹಾಕಿ ಮಾಡ್ಬೋದು. ನಾನು ಈಗ ಸಾಧ್ಯವಿಲ್ಲ, ಕಷ್ಟ ಸಾಧ್ಯ ಅಂತಂದರೆ ಚಾಲೆಂಜ್ ಮಾಡಿಕೊಂಡು ನಾನೇ ಬೇಕಾದ್ರೆ ಪ್ರತಿವಾದ ಹುಡುಕ್ ಸಿದ್ಧ ಆಗ್ಬೋದು. ನನ್ನ ಪ್ರತಿವಾದಕ್ಕೆ ನಾನು ಬ್ರೇಕ್ ಹಾಕಬೇಕಲ್ಲ, ಅದಕ್ಕೆ ಹೇಳಬೇಕು. ಸಾಧ್ಯವಿದ್ದರೂ ಸುಂದರವಲ್ಲ, ಸಾಧುವಲ್ಲ, ಚೆನ್ನಾಗಿರೋಲ್ಲ, ಅದನ್ನು ನೋಡಬೇಕು. ಸಮೋತ್ಸರಿತ ಮತ್ತಲ್ಲಿ ಈ ಬಗೆಯ ಕರ್ಣಗಳನ್ನು ನೀವು ಖಂಡಚಾಪು ತಾಳದಲ್ಲಿ ಹಾಕಿಕೊಂಡು ಮಾಡಿದ್ರೆ ಅದು ಮತ್ತಲ್ಲಿಯಾಗಿ ಕಾಣೋಲ್ಲ, ಚೆನ್ನಾಗಿರೋಲ್ಲ. ಇಲ್ಲ ಮಿಶ್ರಚಾಪು, ಇಲ್ಲ ರೂಪಕ, ಈ ಬಗೆಯ ತಾಳಗಳಾದರೆ ಸರಿಯಾಗುತ್ತದೆ. ದಿಕ್ಸ್ವಸ್ತಿಕ, ಅದನ್ನು ನೀವು ದಿಕ್ಸ್ವಸ್ತಿಕವನ್ನು ವಿಳಂಬಗತಿಯ ಮಿಶ್ರಚಾಪಿನಲ್ಲಿ ಮಾಡಿದ್ರೆ ಸ್ವಾರಸ್ಯವೇ ಅಷ್ಟಾಗಿ ಇರೋಲ್ಲ. ಅದಕ್ಕೆ ವೇಗದಲ್ಲಿ ಹೋಗ್ತಕ್ಕಂಥ ಚತುಶ್ರಗತಿ ಬೇಕು. ಹೀಗೆಲ್ಲ ಉಂಟು. ಬಣ್ಣಗಳಿಗೂ ಅಷ್ಟೇ. ಪ್ರತಿಯೊಂದು ಕಲೆಗೂ, ಪ್ರತಿಯೊಂದು ಕ್ರೀಡೆಗೂ ಎಲ್ಲಕ್ಕೂ ಇರುತ್ತದೆ ಒಂದೊಂದಾದದ್ದು ಸೊಗಸು. ಹಾಕಿನ ನೀವು ಗಾಲ್ಫ್ ಅಷ್ಟು ವಿಳಂಬವಾಗಿ ಆಡೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕಾದ ಒಂದು ವೇಗ, ಅದಕ್ಕಾದ ತ್ವರೆ ಅದು ಇದ್ದೇ ಇರುತ್ತದೆ. ಹೀಗೆ ಕ್ರೀಡೆ, ಕಲೆ, ಜೀವನ ಎಲ್ಲದಕ್ಕೂ ಆಯಾ ವಸ್ತುಗಳನ್ನು ನಿರ್ವಾಹ ಮಾಡುವಲ್ಲಿ ಒಂದು ಹದ ಇರುತ್ತದೆ. ಅಷ್ಟೇಕೆ ನಾವು ನಮ್ಮ ಬಂಧುವರ್ಗದಲ್ಲಿ, ಸ್ನೇಹಿತರಲ್ಲಿ, ನಮ್ಮ ಮೇಲಧಿಕಾರಿಗಳು, ಕೈ ಕೆಳಗಿನವರು, ಅವರುಗಳನ್ನು ಮ್ಯಾನೇಜ್ ಮಾಡೋದ್ರೊಳಗೆ ಒಂದೊಂದು ನಯ ಇರುತ್ತದೆ. ಅತ್ತೆಗೆ ಹೇಳಬೇಕಾದ ಮಾತನ್ನು ಮಾವನಿಗೆ ಹೇಳಬಾರ್ದು, ಮಾವನಿಗೆ ಹೇಳಬೇಕಾದ ಮಾತನ್ನು ನಾದಿನಿಗೆ ಹೇಳಬಾರ್ದು. ಒಬ್ಬೊಬ್ಬರಿಗೆ ಒಂದೊಂದು ಶ್ರುತಿ, ಒಂದೊಂದು ಲಯದಲ್ಲಿ ನುಡಿಯಬೇಕು. ಹಾಗೆ ಈ ಛಂದಸ್ಸು ಅದೇ ರೀತಿ. ರತ್ನಾಕರ ಅಂತ ಒಬ್ಬ ಕಾಶ್ಮೀರದ ಕವಿ 8ನೇ ಶತಮಾನದವನಿದ್ದ. ಅವನ ರಣಪ್ರೌಢವಾದ ಕಾವ್ಯ ಹರವಿಜಯ. ಆ ಹರವಿಜಯದಲ್ಲಿ ಅವನು ದೊಡ್ಡ ದೊಡ್ಡ ಪ್ರಯೋಗಗಳನ್ನು ಮಾಡ್ತಾನೆ. ಭಾಷೆಯ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಳೋರಿಗೆ ತವನಿಧಿ ಅಂತ ಅನ್ನಬೇಕು. ಶಾಲಿನಿ ಛಂದಸ್ಸು ಒಂದಿದೆ. ಆ ಛಂದಸ್ಸಿನಲ್ಲಿ ಮೊದಲು 4 ಗುರುಗಳು ಬರುತ್ತೆ. ಅದೇ ಥರ ಪ್ರಹರ್ಷಿಣಿ ಅಂತ ಒಂದು ಛಂದಸ್ಸು, ಮೊದಲು 3 ಗುರುಗಳು, ಆಮೇಲೆ ಒಟ್ಟಿಗೆ 4 ಲಘು ಬರುತ್ತೆ. ಅಲ್ಲಿಗೆ ಅವನು ಬೇರೆ ರೀತಿಯಲ್ಲಿ ಪದಪ್ರಯೋಗ ಮಾಡ್ತಾನೆ. ಅಂದರೆ ಅವರವ್ರಿಗೆ ಹೇಗೆ ಬೇಕು ಹಾಗೆ ಪಳಗಿಸ್ಕೊಳ್ಳೋಕ್ಕೆ ತಮ್ಮದಾದ ಟೆಕ್ನಿಕ್ಸನ್ನು ಇಟ್ಕೋತಾರೆ. ಇಲ್ಲಿ ಅಂಥದ್ದನ್ನೆಲ್ಲ ಕಾಣಬಹುದು. ಇದನ್ನು ಮಧ್ಯೆ ಬಂದಂತೆ ಪ್ರಸಂಗದಿಂದ ಯಾವುದೋ 1-2 ದೃಷ್ಟಾಂತದಲ್ಲಿ ಹೇಳಬಲ್ಲೆ. ಅದಕ್ಕೆ ಒಂದು ಜನರಲ್ ಅಬ್ಸರ್ವೇಷನ್ ತರಹ ಈ ಉಪಕ್ರಮ ಮಾಡಿದೆ. ಅಥ ನಲಸ್ಯ ಗುಣಂ ಗುಣಮಾತ್ಮಭೂ ಸುರಭಿತಸ್ಯ ಯಶಃ ಕುಸುಮಂಧನು ಶ್ರುತಿಪಥೋಪಗತಂ ಸುಮನಸ್ತಯ ತಮಿಷುಮಾಶು ವಿಧಾಯ ಜಿಗಾಯತಾಂ. ಆಗ ಆ ನಳಮಹಾರಾಜನ ಗುಣವನ್ನು ಕೇಳಿ ದಮಯಂತಿ ಎಷ್ಟು ಮರಳಾಗ್ಬಿಟ್ಲು ಅಂತಂದರೆ ಅವಳು ಮನ್ಮಥ ಬಾಧೆಗೆ ತುತ್ತಾಗ್ತಾಳೆ. ಅಥ ನಲಸ್ಯ ಗುಣಂ ಗುಣಮಾತ್ಮಭೂ ಸುರಭಿತಸ್ಯ ಯಶಂ ಕುಸುಮಂ ಧನು. ಅಂದರೆ ಆ ಮನ್ಮಥ ನಳನ ಗುಣಗಳನ್ನೆಲ್ಲ ಅವಳ ಅಂತರಂಗದಲ್ಲಿ ತುಂಬಿ ಹಾಕಿ ಅವನು ಕೀರ್ತಿ ದಿವ್ಯವಾದಂಥದ್ದು, ವಸಂತದಂತೆ ಹೂಗಳ ಹಾಗೆ, ಪರಿಮಳದ ಹಾಗೆ ಇರ್ತಕ್ಕಂಥದ್ದು. ಇದನ್ನೆಲ್ಲವನ್ನು ಶ್ರುತಿಪಥೋಪಗತಂ, ಕಿವಿಯ ಹಾದಿಗೆ ಬಂದಿದ್ದನ್ನು ಕೇಳಿಕೊಂಡು ಅವಳು ಮರಳಾಗ್ತಾ ಇದ್ದಂತೆ ಮನ್ಮಥ ತಮಿಷು ಮಾಶು ವಿಧಾಯ ಜಿಗಾಯತಾಂ, ತನ್ನ ಬಿಲ್ಲಿಗೆ ಆ ನಳನ ಗುಣಗಳನ್ನೇ ಹೂಡಿ, ಆ ಕೀರ್ತಿಯನ್ನೇ ಬಾಣಗಳಾಗಿ ಹೂಡಿ ಅವಳನ್ನು ಗೆದ್ದು ಬಿಡ್ತಾನೆ, ಅವಳನ್ನು ಕಂಗೆಡಿಸಿಬಿಡ್ತಾನೆ. ಹೀಗಾಗಿ ನಳನ ಗುಣ ಚಾರಿತ್ರ್ಯದಿಂದ ಮರಳಾದಂಥ ಅವಳು ಅನಿವಾರ್ಯವಾಗಿ ವಿರಹ ತಲ್ಪಕ್ಕೆ ಬೀಳಲೇಬೇಕಾಗುತ್ತೆ. ಯದತನುಜ್ವರ ಭಕ್ತನುತೆ ಸ್ಮಸ ಪ್ರಿಯ ಕಥಾ ಸರಸೀ ರಸಮಜ್ಜನಂ ಸಪದಿ ತಸ್ಯ ಚಿರಾಂತರ ತಾಪಿನಿ ಪರಿಣತಿರ್ವಿಷಮಾ ಸಮಪದ್ಯತ. ಅವಳು ಮನ್ಮಥ ಬಾಧೆಗೆ ತುತ್ತಾಗ್ತಾಳೆ, ಒದ್ದಾಟಕ್ಕೆ ಗುರಿಯಾಗ್ತಾಳೆ. ಯದತನುಜ್ವರ ಭಾಕ್ ತನುತೆ ಸ್ಮಸ, ತನು ಇರುವವನು ಅಲ್ಲ ಮನ್ಮಥ, ಅತನು ನ ತನುರ್ಯಸ್ಯ ಅತನು ಸಹ ಅಂಥವನು. ಪ್ರಿಯಕಥಾ ಸರಸೀ ರಸಮಜ್ಜನಂ, ಆ ನಳಮಹಾರಾಜನ ಗುಣಕೀರ್ತನಗಳನ್ನುವ ಸರೋವರದಲ್ಲಿ ಮುಳುಗಿದ್ರೂ ಕೂಡ
ಅವಳಿಗೆ ಮತ್ತೆ ಮತ್ತೆ ತಾಪವಾಗ್ತಾ ಇತ್ತು. ಸಪದಿ ತಸ್ಯ ಚಿರಾಂತರ ತಾಪಿನಿ ಪರಿಣತಿ ವಿಷಮಾ ಸಮಪದ್ಯತ. ಅಂದರೆ ಪ್ರಿಯತಮನ ಗುಣಕೀರ್ತನೆಗಳೆಂಬ ಸರೋವರದಲ್ಲಿ ಮುಳುಗಿದ್ರೂ ಅವಳ ಅಂತರಂಗದಲ್ಲಿ ಮಾತ್ರ ಈ ವಿರಹದ ತಾಪ ಬೇಗೆ ಹೆಚ್ಚಾಗ್ತಾನೆ ಬಂತು, ಒದ್ದಾಡ್ತಾನೆ ಇದ್ದಳು ಅಂತ. ಇದು ಒಂದು ವಿರೋಧಾಭಾಸ. ತಾಪ ಎಲ್ಲಿಂದ ಬರುತ್ತದೆ? ಹೊರಗಿಂದಾದರೆ ಗೆಲ್ಲಬಹುದು, ಒಳಗಿನಿಂದಲೇ ಆದರೆ ಯಾವ ತರಹ? ಒಳಗಡೆ ಮನ್ಮಥನ ವಿಕಾರ, ಅಂದರೆ ಮನಸ್ಸಿನಲ್ಲಿ ಮಥನ ಮಾಡ್ತಕ್ಕಂಥನು ಮನ್ಮಥ. ಮನೋಮಥ್ನಾತೀತಿ ಮನ್ಮಥ ಅಂತ ತಾನೆ. ಹಾಗೆ ಆಗ ಅವಳು ಒದ್ದಾಡ್ತಾಳೆ. ಮತ್ತು ಇಲ್ಲಿ ಒಂದು ಸ್ವಾರಸ್ಯ ಇದೆ. ಏನಂದರೆ ಆ ವಿರಹ ತಾಪ ಇದ್ದವರಿಗೆ ತಣ್ಣೀರಿನ ಸ್ನಾನ ಮಾಡಿದ್ರೆ ಇನ್ನಷ್ಟು ಹೆಚ್ಚಾಗುತ್ತೆ. ಆದರೆ ಅವಳು ಪ್ರಿಯತಮನ ಗುಣಕೀರ್ತನೆ ಅನ್ನುವಂಥ ಸರೋವರದಲ್ಲಿ ಮುಳುಗಿರೋದ್ರಿಂದ ಜ್ವರ ಇದ್ದವರಿಗೆ ಬಿಸಿಗೆ ತಂಪೆ ಪ್ರತಿಕಾರ ಅಂತ ಅಗ್ನಿರ್ ಹಿಮಸ್ಯ ಭೇಷಜಂ ಅಂತ ಹಿಮೋಗ್ನೇರ್ ಭೇಷಜಂ ಅಂತ ಮಾಡಬಹುದು. ಆದರೆ ಇಲ್ಲಿ ಹಾಗೆ ಮಾಡೋಕ್ಕಾಗೋಲ್ಲ. ತಂಪು ಮಾಡಿದ್ರೆ ಇನ್ನಷ್ಟು ಸನ್ನಿಪಾತವಾಗುತ್ತದೆ, ಜ್ವರ ಪ್ರಕೋಪಕ್ಕೆ ಬರುತ್ತದೆ, ಆ ರೀತಿಯಲ್ಲಿ ಆಗುತ್ತದೆ. ಈ ವಿರೋಧಾಭಾಸವಾಗಿ ಅವಳಿಗೆ ಪರಿಹಾರ ಮಾಡ್ಕೊಳ್ಳೋಕ್ಕಾಗದಿರೋಷ್ಟು ಕಷ್ಟ ಬಂತು ಅಂತ ತಾತ್ಪರ್ಯ. ಧ್ರುವಮಧೀತವತಿ ಯಮಧೀರತಾಂ ದ್ವೈತದೂತಪತದ್ಗತಿವೇಗತಃ ಸ್ಥಿತಿವಿರೋಧಕರೀಂ ದ್ವ್ಯಣುಕೋದರಿ ತದುದಿತ ಸಹಿಯೋ ಯದನಂತರಃ. ಧ್ರುವಮಧೀತವತಿ ಯಮಧೀರತಾಂ, ಅವಳು ಎಷ್ಟು ಗಟ್ಟಿಯಾಗಿ ತನ್ನ ಅಂತರಂಗವನ್ನು ತಾನು ಇಟ್ಕೊಂಡಿರಬೇಕು ಅಂತಂದ್ರೂ ಕೂಡ ಚಾಪಲ್ಯ ಚಾಂಚಲ್ಯ ಬಂದುಬಿಡ್ತಾ ಇದೆ. ಧ್ರುವಂ ಅಧೀತವತೀ ಯಂ ಅಧೀರತಾಂ ದೈತದೂತ ಪತದ್ಗತಿ ವೇಗತಃ. ಆ ದೈತದೂತ, ಪ್ರಿಯತಮನ ದೂತನಾದ ಹಂಸ, ಅವನ ಒಂದು ವೇಗದಿಂದ ಇವಳಿಗೆ ಚಾಂಚಲ್ಯ ಬಂತೋ ಅನ್ನೋ ಥರ ಆಗಿದೆ. ಸ್ಥಿತಿ ವಿರೋಧಕರೀಂ ದ್ವ್ಯಣುಕೋದರಿ ತದುದಿತ ಸಹಿಯೋ ಯದನಂತರ. ಆಮೇಲೆ ಅವಳಿಗೆ ತೆಳು ನಡುವಿನವಳು, ಗಟ್ಟಿಯಾಗಿ ಆ ಸೊಂಟದ ತಾಕತ್ತೂ ಇಲ್ಲ. ಕಟಿಬದ್ಧಳಾಗಿ ಚಾಪಲ್ಯವಿಲ್ಲದೆ ಎದುರಿಸ್ತೀನಿ ಅಂತಂದರೆ ಆಗುವುದೂ ಇಲ್ಲ. ಆ ರೀತಿಯಾದಂಥ ಒಂದು ಕಳವಳ, ಹೊಯ್ದಾಟ, ಕಷ್ಟ ಅವಳಿಗೆ ಉಂಟು. ಅದು ಇಲ್ಲಿಯ ಸ್ವಾರಸ್ಯ. ಮತ್ತು ದ್ವೇಣುಕ ಅಂದರೆ ನಾನು ಹಲವು ಬಾರಿ ಹೇಳೇ ಇದ್ದೀನಿ, ಧೂಳಿ ಕಣಗಳಲ್ಲಿ ಮೂಲಭೂತವಾದ ಪರಮಾಣು ಅನ್ನುವಂಥದ್ದೇನಿದೆ ಅದನ್ನು ಎರಡು ಸೇರಿಸಿದ್ರೆ ದ್ವೇಣುಕ ಅಂತ ಆಗುತ್ತದೆ ಅಂತ. ಅಂದರೆ ಅವಳಿಗೆ ಸ್ತ್ರೀ ಸಹಜವಾದಂಥ ಒಂದು ಕಳವಳ, ಕಾತರ ಇವೆಲ್ಲ ಇತ್ತು. ಆದರೂ ಅಸ್ಥಿರತ್ವ ಮತ್ತೆ ಮತ್ತೆ ಸ್ಥಿರತ್ವ ಅನ್ನೋದನ್ನು ಇಷ್ಟು ಕಷ್ಟಪಟ್ಟು ಉಳಿಸ್ಕೊಳ್ಬೇಕು ಅಂತ ನೋಡಿದ್ರು ಕೂಡ ಅದಾಗ್ತಾ ಇಲ್ಲ. ಈ ಪಕ್ಷಿ ಮಾಡಿದ ದೌತ್ಯದ ಕಾರಣ ಅವಳ ಧೀರತೆ ಏನಿದೆ ಅದು ಹೊರಟೇ ಹೋಗ್ಬಿಡ್ತು ಅಂತ. ಅಲ್ಲಿವರೆಗೂ ಅವಳು ಹೇಗೋ ತಡ್ಕೊಂಡಿದ್ಲು, ಆಮೇಲೆ ತಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಅವಳು ಹೇಗೋ ತನ್ನ ತಾನು ನಿಭಾಯಿಸ್ಕೊಳ್ಳೋದಿಕ್ಕೆ ಅಂತ ನೋಡ್ತಾಳೆ. ತರುಣತಾ ತಪನ ದ್ಯುತಿ ನಿರ್ಮಿತ ದೃಢಿಮತತ್ಕುಚ ಕುಂಭಯುಗಂ ಯಥಾ ಅನಲಸಂಗತಿ ತಾಪಮುಪೈತುನೋ ಕುಸುಮ ಚಾಪಕುಲ ಆಲವಿಲಾಸಜಂ. ಆಗ ಮನ್ಮಥ ಒಬ್ಬ ಕುಂಬಾರ ಇದ್ದಂತೆ ಅವಳ ಸ್ತನಯುಗ್ಮವನ್ನು ನಿರ್ಮಾಣ ಮಾಡಿದ್ದ. ತರುಣತಾ ತಪನದ್ಯುತಿ ನಿರ್ಮಿತ ದೃಢಿಮ ತತ್ಕುಚ ಕುಂಭಯುಗಂ ತಥಾ ಅನಲತಾಪಮುಪೈತು ಅನಲಸಂಗತಿ ತಾಪಮುಪೈತುನೋ ಕುಸುಮ ಚಾಪ ಕುಲಾಲ ವಿಲಾಸಜಂ. ಹಸಿ ಮಡಿಕೆಯನ್ನು ಬಿಸಿಲಿನಲ್ಲಿ ಒಣಗಿಸಿದ್ರೆ ಸಾಲದು, ಬೆಂಕಿನಲ್ಲಿ ಬೇಯಿಸಿದ್ರೇ ಗಟ್ಟಿಯಾಗೋದು. ಆಗಲೇ ಅದರೊಳಗೆ ನೀರನ್ನು ಉಳಿಸೋದಕ್ಕೆ ಸಾಧ್ಯ. ಇವಳ ಸ್ತನಯುಗ ಅನ್ನುವ ಕುಂಭಗಳನ್ನು ಮನ್ಮಥ ಅನ್ನೋ ಕುಂಬಾರ ಮಾಡಿದವನು ಈಗ ತನ್ನ ತಾಪ ಅನ್ನುವ ಬೆಂಕಿಗೆ ಹಾಕಿ ಅದನ್ನು ಬೇಯಿಸಿದ್ರಿಂದ ಪ್ರೀತಿ ಅನ್ನುವ ರಸವನ್ನು ಅಲ್ಲಿ ತುಂಬಿಕೊಳ್ಳೋದಕ್ಕೆ ಸಾಕಾಯಿತು. ಆ ರೀತಿ ಆಯಿತು ಅಂತಾನೆ. ಇಂಥ ವಿಚಿತ್ರ ಕಲ್ಪನೆಯನ್ನು ಇನ್ನು ಅವನಲ್ಲದೆ ಇನ್ಯಾರೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಬಹಳ ದುಷ್ಕರವಾದದ್ದು, ಕೆಲವೊಮ್ಮೆ ಜುಗುಪ್ಸೆನೂ ಬರತಕ್ಕಂಥದ್ದು. ಆಮೇಲೆ ಈಗ ಅವಳಿಗೆ ಒದ್ದಾಟ, ಶೈತ್ಯೋಪಚಾರ ಇವೆಲ್ಲ ಆಗಬೇಕು. ಸ್ಮರಶರಾಹತಿ ನಿರ್ಮಿತ ಸಂಜ್ವರಂ ಕರಯುಗಂ ಹಸತಿ ಸ್ಮ ದಮಸ್ವಸು ಅನಪಿಧಾನ ಪತತ್ತಪನಾತಪಂ ತಪನಿಪೀತ ಸರಸರಸೀರುಹಂ. ಸ್ಮರಶರಾಹತಿ ನಿರ್ಮಿತ ಸಂಜ್ವರಂ, ಮನ್ಮಥನ ಬಾಣಗಳಿಂದಾಗಿ ಅವಳಿಗೆ ಈ ಜ್ವರ ಉಂಟಾಗಿದೆ. ಕರಯುಗಂ ಹಸತಿ ಸ್ಮ ದಮಸ್ವಸು, ಅವಳಿಗೆ ತನ್ನ ಕೈಯ ಬಗ್ಗೆನೇ ಬೇಸರ ಉಂಟಾಗ್ತಾ ಇತ್ತು. ಅಂತಂದರೆ ಆ ಸಂಕಟ ಯಾವ ಥರ ಆಗ್ತಾ ಇತ್ತು, ಕೈ ಕೊಡುಕೊಂಡು ಒದ್ದಾಟ ಮಾಡೋ ಥರ ಆಗ್ತಾ ಇತ್ತು. ಅನಪಿಧಾನ ಪತತ್ತಪನಾತಪಂ, ತಡೆಯಿಲ್ಲದೆ ಆ ಬೇಗೆ ಬೆಂಕಿ ತಂದು ಅವಳನ್ನು ಆವರಿಸ್ಕೊಳ್ತಾ ಇತ್ತು. ಹಾಗೆ ಮಾಡ್ತಾ ಇದ್ದಾಗ ಅವಳು
ತನ್ನನ್ನು ತಾನು ಕಾಪಾಡಿಕೊಳ್ಳೋಕ್ಕೂ ಸಾಧ್ಯವಾಗ್ತಾ ಇರಲಿಲ್ಲ. ಈಗ ಸೂರ್ಯನ ಬಿಸಿಲು ಮತ್ತೊಂದು ಬಂದರೆ ಕೈಯಿಂದ ಮುಖ ಮುಚ್ಚಿಕೊಳ್ಬಹುದು. ಆದರೆ ಇದು ಹಾಗಾಗ್ತಾ ಇಲ್ಲ. ಯಾವ ತಾಪ ಒಳಗಿಂದ ಬರ್ತಾ ಇದೆ ಅದನ್ನು ಯಾವ ಕೈಯಿಂದ ಮುಚ್ಕೊಳ್ಳೋಕೆ ಸಾಧ್ಯ? ಮತ್ತೊಂದು ಸ್ವಾರಸ್ಯ ಏನಂದರೆ ಅವಳ ಕೈಗಳು ಕಮಲದಂತೆ ಇತ್ತು ಅಂತ ಅಂತಕ್ಕಂಥದ್ದು ಒಂದು ಧ್ವನಿ. ತಪ ನಿಪೀತ ಸರಸೀರುಹಂ. ಅವಳ ಕೈಗಳು ಹೇಗಿತ್ತು? ಸೂರ್ಯನ ಕಾಂತಿಯನ್ನೇ ಕೂಡಿದಂಥ ಸರೋವರದ ಕಮಲಗಳ ಹಾಗಿತ್ತು. ಹಾಗಿದ್ದರಿಂದ ಆ ಕೈಗಳು ಆ ಕಾಂತಿಯನ್ನು ಎಷ್ಟು ಹೀರ್ಕೊಂಡ್ರು ಅವಳ ಮೈ ತಾಪವನ್ನು ಮಾತ್ರ ನಿವಾರಿಸೋದಕ್ಕೆ ಆಗ್ತಾ ಇರಲಿಲ್ಲ. ಅವಳು ಒದ್ದಾಟವನ್ನು ಪಡ್ಕೊಳ್ತಾ ಹೋದಳು. ಈ ರೀತಿಯಾಗಿ ಅವಳು ತನ್ನ ಕೈಯನ್ನು ಗೇಲಿ ಮಾಡೋ ಥರ ಆಯಿತು. ಆ ಕಮಲಗಳನ್ನು ಗೇಲಿ ಮಾಡುವಂಥ ಕೈಯನ್ನು ತಾನೇ ಉಪೇಕ್ಷೆ ಮಾಡೋ ಥರ ಆಯಿತು. ಮದನ ತಾಪಭರೇಣ ವಿದೀರ್ಯನು ಯದುದಪಾತಿ ಹೃದ ದಮನಸ್ವಸು ನಿಬಿಡಪೀನ ಕುಚದ್ವಯ ಯಂತ್ರಣ ತಮಪರಾಧಮದಾತ್ ಪ್ರತಿಬಧ್ನತಿ. ಇನ್ನು ಈ ಮದನ ತಾಪದಿಂದ ಅವಳ ಹೃದಯ ಸಿಡಿದು ಹೋಗ್ತಾ ಇದೆ. ಅದನ್ನು ಹಿಡ್ಕೊಳ್ಳೋದಕ್ಕೆ ಆಗದಂತೆ ಒದ್ದಾಡ್ತಾ ಅವಳು ಸ್ತನಗಳ ಮೂಲಕವಾಗಿ ಅದನ್ನು ತಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ಲು ಅಷ್ಟೇ. ಬೇರೆ ಇನ್ಯಾವುದೂ ಅವಳಿಗೆ ನೆರವಿಗೆ ಬರ್ತಾ ಇರಲಿಲ್ಲ ಅಂತ. ಇನ್ನು ಮುಂದೆ ಹೇಳ್ತಾನೆ ಕವಿ, ಮುದಂಚಯಿತು ಸ್ಮರಂ ಮನಸಿ ಗಂಧವಹೇನ ಮೃಗೀದೃಶಃ ಅಕಲಿ ನಿಶ್ವಸಿತೇನ ವಿನಿರ್ಗಮಾನುಮಿತ ನಿನ್ಹುತ ವೇಷನಮಾಯಿತ. ಸುಹೃದಮಗ್ನಿಮುದಂಚಯಿತು ಸ್ಮರಂ ಮನಸಿ ಗಂಧವಹೇನ ಮೃಗೀದೃಶಃ ಅಕಲಿ ನಿಶ್ವಸಿತೇನ ವಿನಿರ್ಗಮಾನುಮಿತ ನಿನ್ಹುತ ವೇಷನಮಾಯಿತ. ಅವಳು ಬೆಂಕಿ ಮತ್ತು ಗಾಳಿ ಇವುಗಳೆರಡಕ್ಕೂ ಕೂಡ ಗೆಳೆತನ ತುಂಬ ಇದ್ದೇ ಇರುತ್ತೆ. ಹಾಗಾಗಿ ಅವಳ ಎದೆಯಲ್ಲಿ ಉರಿತಕ್ಕಂಥ ಮದನಾಗ್ನಿಗೆ ಅದು ಹೇಗೂ ಗುಟ್ಟಾಗಿ ಗಾಳಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದರಿಂದ ಗಾಳಿಯನ್ನು ದೂರ ಮಾಡಿದ್ರೆ ಈ ಮದನಾಗ್ನಿ ಆರಿ ಹೋಗುತ್ತೆ ಅನ್ನೋ ಕಾರಣದಿಂದ ಅವಳು ಒಳಗಡೆ ಉಸಿರು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ಹೊರಗಡೆಗೆ ಉಸಿರನ್ನು ಬಿಡ್ತಾ ಇದ್ಲು, ನಿಟ್ಟುಸಿರು ಬಿಡ್ತಾ ಇದ್ಲು ಅಂತ, ಒಳಗಿಂದ ಗಾಳಿಯನ್ನು ತೆಗೆದು ತಳ್ತಾ ಇದ್ಲು ಅಂತಕ್ಕಂಥದ್ದು. ಅಂದರೆ ಎಷ್ಟು ವಿಲಕ್ಷಣವಾದ ಕಲ್ಪನೆ. ಸಂಕಟದಲ್ಲಿರೋರು, ಸುಸ್ತಾಗಿರೋರು, ಬೆವರ್ತಾ ಇರೋರು ಅವರೆಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಆ ನಿಟ್ಟುಸಿರು ಬಿಡೋದಕ್ಕೆ ಕಾರಣ ಏನು ಅಂತ ಅವನು ಕೊಡ್ತಕ್ಕಂಥದ್ದು ಬಹಳ ವಿನೂತನವಾದಂಥ ಕಾರಣ. ಇದನ್ನು ಕಾವ್ಯಲಿಂಗ ಅಲಂಕಾರ ಅಂತ ಕರೀತಾರೆ. ಅದು ಕಲಾತ್ಮಕವಾಗಿ ಒಂದು ಕಾರಣವನ್ನು ಊಹೆ ಮಾಡ್ತಕ್ಕಂಥದ್ದು. ಅದನ್ನು ಇವನು ಅಕಲಿ ನಿಶ್ವಸಿತೇನ ವಿನಿರ್ಗಮಾನುಮಿತ ನಿನ್ಹುತ ವೇಷನ ಮಾಯಿತ. ಹಾಗೆ ಅವಳು ಯಾವುದೋ ಒಂದು ರೀತಿಯಲ್ಲಿ ಆ ಗಾಳಿನ ದೂರ ಮಾಡಬೇಕು, ಅನಲಾನಿಲ ಸಂಯೋಗ ಆಗಬಾರದು ಅಂತ ಅಂದುಕೊಂಡ್ಳು. ವಿರಹ ಪಾಂಡಿಮರಾಗತಮೋ ಮಶೀಶಿತಿ ಮತನ್ ನಿಜ ಪೀತಿಮ ವರ್ಣಕೈ ದಶ ದಿಶ ಖಲು ತದ್ ದೃಗಕಲ್ಪಯತ್ ಲಿಪಿಕರೀ ನಲರೂಪಕ ಚಿತ್ರಿತಾ. ಇನ್ನು ಆ ವಿರಹದಲ್ಲಿ ಇನ್ನೇನೇನೆಲ್ಲ ಆಗುತ್ತದೆ ಅಂತಂದರೆ, ದಮಯಂತಿಯ ನೋಟ ಅನ್ನುವಂಥ ಚಿತ್ರಕಾರ್ತಿ ಅವಳ ವಿರಹದಿಂದ ಕಣ್ಣಲ್ಲಿ ಬಿಳಿ ಬಣ್ಣ ಇದೆ, ಕಪ್ಪು ಬಣ್ಣ ಇದೆ, ಮತ್ತು ಪ್ರೀತಿಯಿಂದಾಗಿ ಉಂಟಾದ ಕೆಂಪು ಬಣ್ಣವೂ ಇದೆ. ಆ ಎಲ್ಲ ಬಣ್ಣಗಳನ್ನು ಸೇರಿಸಿಕೊಂಡು ಮತ್ತು ಅವಳ ದೇಹದ ಕಾಂತಿ ಅಂತಕ್ಕಂಥ ಒಂದು ಬಂಗಾರದ ಬಣ್ಣ ಕೂಡ ಇದೆ. ಅದರಿಂದ ದೃಷ್ಟಿ ಅನ್ನುವ ಚಿತ್ರಕಾರ್ತಿ ಅವಳ ಒಡಲಿನ ಬಣ್ಣಗಳನ್ನೇ ತೆಗೆದುಕೊಂಡು ಎಲ್ಲ ಕಡೆಯಲ್ಲೂ ನಳನ ಚಿತ್ರಣ ಮಾಡಿದ್ಲು. ಹಾಗೆ ಚಿತ್ರ ಮಾಡಿದಾಗ ಅವಳಿಗೆ ಎಲ್ಲೆಲ್ಲೂ ನಳ ಕಾಣಿಸ್ತಾ ಇದ್ದ ಅಂತ. ಅಂದರೆ ಇಲ್ಲಿ ತಾತ್ಪರ್ಯ, ವಿರಹದಲ್ಲಿ ನೊಂದಾಗ ವಿರಹ ಪಾಂಡಿಮರಾಗ ತಮೋಮಶಿ, ಆ ವಿರಹದ ಬಿಳುಚಿಕೊಳ್ಳುವಿಕೆ ಮತ್ತು ಮಂಕುತನದ ಕತ್ತಲು, ಕಣ್ಣಲ್ಲಿರ್ತಕ್ಕಂಥ ಬಿಳುಪು ಕಪ್ಪು ಇವೆಲ್ಲ ಕೂಡ, ಮತ್ತು ತನ್ನ ನಿಜ ಪೀತಿಮ ದೇಹದಲ್ಲಿರ್ತಕ್ಕಂಥ ಬಂಗಾರದ ಬಣ್ಣ ಇದೆಲ್ಲವೂ ಕೂಡ ಸೇರಿಕೊಂಡು ದಶದಿಶಕ್ಕಲು ತದ್ದೃಗ್ ಅಕಲ್ಪಯತ್. ಅವಳ ಕಣ್ಣೋಟ 10 ದಿಕ್ಕುಗಳಲ್ಲೂ ನಳನ ಚಿತ್ರ ಬಂದ್ಬಿಡ್ತು. ಲಿಪಿಕರಿ ನಲರೂಪಕ ಚಿತ್ರಿತಾ, ನಳನ ರೂಪವನ್ನು ಎಲ್ಲ ಕಡೆ ಪೇಂಟ್ ಮಾಡಿಬಿಡ್ತು ಅಂತ. ಅಂದರೆ ಅವಳು ಎಲ್ಲೆಲ್ಲೂ ನಳನ್ನೇ ಕಾಣ್ತಾ ಇದ್ಲು. ಪ್ರಾಸಾದೇಶ ದಿಶಿಸ ಅಂತೆಲ್ಲ ಬರುತ್ತಲ್ಲ, ಅರಮನೆಯಲ್ಲೂ ಅವಳೆ, ಬೀದಿನಲ್ಲೂ ಅವಳೆ, ಆಕಾಶದಲ್ಲೂ ಅವಳೆ, ಎಲ್ಲ ಕಡೆಯಲ್ಲೂ ಅವಳೆ, ಸಾಸ ಎಲ್ಲ ಕಡೆಯಲ್ಲೂ ಅವಳೆ, ಕೋಯಂ ಅದ್ವೈತವಾದ ಅಂತ ಹೇಳ್ತಾನಲ್ಲ ಅಮರುಕ, ಹಾಗೆ ಎಲ್ಲೆಲ್ಲೂ ಅವರೇ ಕಾಣಿಸೋದು. ಇದು ಸಿನಿಮಾದಲ್ಲೂ ಹಾಗೇ ನಿಮಗೆ ನೋಡಬಹುದು. ಎಲ್ಲೆಲ್ಲೂ ಅವಳೆ, ಎಲ್ಲೆಲ್ಲೂ ಇವಳೆ ಅಂತೆಲ್ಲ ಹಾಡುಗಳು ಬೇಕಾದಂತೆ ಇವೆ. 50 ವರ್ಷಗಳಿಂದ ಅದು ಬಂದೇ ಇರತಕ್ಕಂಥದ್ದು. ಅವಕ್ಕೆಲ್ಲ ಇಲ್ಲಿ ಮೂಲ ಇರತಕ್ಕಂಥದ್ದು. ಅರೆ ಅವುಗಳು ಪಾಪ
ರುಜುವಾಗಿ ಸರಳವಾಗಿ ಸಿನಿಮಾ ಹಾಡುಗಳು ಎಲ್ರಿಗೂ ಅರ್ಥವಾಗುವಂತೆ ಪ್ಲೇನ್ ಆಗಿ ವಿವರವನ್ನು ಕೊಟ್ಟರೆ ಇವನು ಅದಕ್ಕೆ ಸುತ್ತಿ ಬಳಸಿ ಕಾರಣಗಳನ್ನು ಕೊಡ್ತಾನೆ. ಈ ಬಣ್ಣಗಳನ್ನು ಈ ರೀತಿಯಾಗಿ ಹೊಂದಾಣಿಕೆಯನ್ನು, ಅಂದರೆ ಚಿತ್ರದಂತೆ ಎಲ್ಲ ಕಡೆಯಲ್ಲೂ ನಳ ಇದ್ದಂತೆ ಕಾಣಿಸ್ತಾ ಅಂತ ಹೇಳಿದ್ರೆ ಏನು ಉಂಟು ವಿಶೇಷ? ಅವನು ಶೇರ್ಷಾನೆ ಆಗಬೇಕಾ? ಅದಕ್ಕೆ ಯಾರು ಹೇಳಬಹುದು? ಅವಳ ಕಣ್ಣು ಎಲ್ಲ ಕಡೆ ಚಿತ್ರಿಸ್ತು, ಪರವಾಗಿಲ್ಲ, ಒಂದು ಹಂತ. ಅವಳ ಕಣ್ಣು ಚಿತ್ರಿಸೋದಕ್ಕೆ ಬಣ್ಣ ಬೇಡವೆ? ಆ ಬಣ್ಣ ಅವಳಿಂದಲೇ ಬರಬೇಕಲ್ವಾ? ಆ ಅವಳಿಂದ ಹೇಗೆ ಬಂತು? ವಿರಹದಿಂದ ಬಿಳಿಸ್ಕೊಂಡಿದ್ದಾಳೆ ಅಂತ ಬಿಳಿ ಬಂತು. ಮತ್ತು ಕಣ್ಣಿಂದ ಆಗಿದ್ದರಿಂದ ಕಣ್ಣಲ್ಲಿರ್ತಕ್ಕಂಥ ಬಿಳಿ, ಕಣ್ಣಲ್ಲಿರ್ತಕ್ಕಂಥ ಕಪ್ಪು, ಮತ್ತು ವಿರಹದ ಮಂಕುತನ, ಅದರ ತಮೋಗುಣ, ಆಮೇಲೆ ಅನುರಾಗ ಅನ್ನೋ ಕೆಂಪು ಬಣ್ಣ, ಅವಳು ಬಂಗಾರದ ಮೈಯವಳು, ಹಾಗಾಗಿ ಬಂಗಾರದ ಕಾಂತಿ, ಇವೆಲ್ಲ ಸೇರಿ ಆದದ್ದು ಅಂತ ಹೀಗೆ ಚಿತ್ರ ಕಲ್ಪನೆ ಮಾಡ್ತಾರೆ. ಆದರೆ ಕವಿ ಪ್ರತಿಭೆ ವಸ್ತುವನ್ನು ವರ್ಣಿಸೋದಕ್ಕಿಂತ ತನ್ನ ಕೌಶಲವನ್ನು ಹೆಚ್ಚು ತೋರಿಸುವಂತೆ ಆದರೆ ಅಲ್ಲಿ ಅಷ್ಟು ಸ್ವಾರಸ್ಯ ಇರೋಲ್ಲ. ಅದೇ ಕುಮಾರವ್ಯಾಸ ದ್ರೌಪದಿಯನ್ನು ವರ್ಣಿಸುವಾಗ ಮರಿದುಂಬಿಗಳ ಕೆಂದಾವರೆಯ ವರ್ಣಾಂತರಗಳನ್ನು ಅಳವಡಿಸಿ ಅಂತ ಹೇಳ್ತಾನಲ್ಲ, ಅವನು ಮರಿದುಂಬಿಯ, ಕೆಂದಾವರೆಯ, ಚಂದ್ರಮನ ಈ ಎಲ್ಲದರ ವರ್ಣಾಂತರವನ್ನು ಅಳವಡಿಸಿ ಹಂಸೆಯ ಗರುವಗತಿಗಳ ನಾಯ್ದು ಮನ್ಮಥ ವಿರಿಂಚಿಯೇ ಸೃಜಿಸಿದನು ಅಂತ. ದ್ರೌಪದಿ ಬಣ್ಣ ಹೇಗಿತ್ತು? ಅವಳು ಗುಲಾಬಿ ಬಣ್ಣ ಅಲ್ಲ, ಸ್ವಲ್ಪ ಕಪ್ಪಿತ್ತು. ಅದಕ್ಕೆ ಗುಲಾಬಿ ಬಣ್ಣಕ್ಕೆ ಕಪ್ಪು ಬೆರೆಸದಂತೆ ಇತ್ತು ಅಂತ. ಕೆಂದಾವರೆ, ಚಂದ್ರ ಮತ್ತು ಮರಿದುಂಬಿಗಳು ಕಪ್ಪು ಬಣ್ಣ, ಈ ಮೂರನ್ನು ಸೇರಿಸಿದ ಬಣ್ಣ ಅವಳದಾಗಿತ್ತು ಅಂತ. ಕವಿಯ ವಾಸ್ತವ ಪ್ರಜ್ಞೆ ಹೇಗಿದೆ ಅಂದರೆ, ಕೃಷ್ಣ ಅವಳು ದ್ರೌಪದಿ, ಹಾಗಾಗಿ ಅವಳನ್ನ ತೆಲ್ಲಗೆ ಬೆಳ್ಳಗೆ ಬಳಕ್ತಾ ಹೊಳಿತಾ ಇದ್ಲು, ನಾರ್ತ್ ಇಂಡಿಯನ್ ಫಿಲ್ಮ್ ಆ್ಯಕ್ಟ್ರೆಸ್ಗಳ ತರಹ ಅಂತ ವರ್ಣಿಸೋದೇ ಇಲ್ಲ. ಅವಳು ಹೇಗಿದ್ಲು ಅದನ್ನೇ ವರ್ಣಿಸ್ತಾನೆ, ಆದರೆ ಅದನ್ನು ಅತಿಶಯವಾದ ರೀತಿಯಲ್ಲಿ ವರ್ಣಿಸ್ತಾನೆ. ಮತ್ತೆ ಹಂಸೆಯ ಗರುವಗತಿಗಳ ನಾಯ್ದು, ಹಂಸಗಳು ನಡೆಯುವಂಥ ನಡಿಗೆಯನ್ನಷ್ಟೇ ಅಳವಡಿಸಲಿಲ್ಲ, ಅದರೊಳಗೆ ತುಂಬ ಬಿಂಕದ ನಡಿಗೆ ಯಾವುದಿದೆ ಅದನ್ನೇ ಆಯ್ದುಕೊಂಡು ಬ್ರಹ್ಮ, ಅದು ಬ್ರಹ್ಮ ಅಲ್ಲ ಮನ್ಮಥ ಅನ್ನುವ ಬ್ರಹ್ಮ ನಿರ್ಮಾಣ ಮಾಡದ ಅಂತ. ಇಲ್ಲಿ ನಮಗೆ ದ್ರೌಪದಿಯ ಅತಿಶಯ ಸೌಂದರ್ಯ ಗೋಚರವಾಗುತ್ತದೆ, ಕುಮಾರವ್ಯಾಸನ ಕಲ್ಪನೆಯ ಚಮತ್ಕಾರವೂ ಗೋಚರವಾಗುತ್ತದೆ. ಆದರೆ ಅವನ ಚಮತ್ಕಾರ ಎಲ್ಲ ಆ ದ್ರೌಪದಿಯ ಸೌಂದರ್ಯ ವರ್ಣನೆಯಲ್ಲಿ ಪರ್ಯವಸಾನವಾಗುತ್ತದೆ ಅಂತ. ಆ ದೃಷ್ಟಿಯಿಂದ ಅದು ಉತ್ತಮವಾದ ಕಾವ್ಯ ಅಂತ ಗೊತ್ತಾಗುತ್ತೆ. ಇವನು ಬೇರೊಂದು ಜಾಡು. ಕರಪದ ನನ್ನಲೋಚನ ನಾಮಭಿ ಶತದಳೈ ಸುತನೋರ್ವಿರಹಜ್ವರೇ ರವಿಮಹೋ ಬಹುಪೀತಚರಂ ಚಿರಾದ್ ಅಶನಿತಾಪಮಿಷಾದುದಸೃಜ್ಯತ. ಈಗ ಅವಳ ಮೈಯೆಲ್ಲ ತಾವರೇನೆ. ಕರ, ಪದ, ಆನನ, ಲೋಚನ ಎಲ್ಲದರೊಳಗೂ ಅವಳಿಗೆ ಕಮಲ ಉಂಟು. ಕರಕಮಲ, ಪದಕಮಲ, ಮುಖಕಮಲ, ನಯನಕಮಲ ಎಲ್ಲ. ಇನ್ನು ನಾಮಭಿ ಹೆಸರಿನಲ್ಲೂ ಇದೆ ಅಂತಂದರೆ ಅವಳು ಪದ್ಮಿನಿ ಜಾತಿಯ ಸ್ತ್ರೀಯಾಗಿದ್ದಾಳೆ ಅನ್ನುವುದಲ್ಲಿಯ ತಾತ್ಪರ್ಯ. ಹೀಗೆ ಎಲ್ಲ ಕಡೆಯಿಂದಲೂ ಅವಳಿಗೆ ಆ ಒಂದು ಕಮಲತ್ವ ಇದ್ದೇ ಇದೆ. ಹಾಗಿರುವುದರಿಂದ ಶತದಳಿ ಸುತನೋರ್ ವಿರಹಜ್ವರೇ ರವಿಮಹೋ ಬಹುಪೀತಚರಂ ಚಿರಾತ್, ಆ ಎಲ್ಲ ಕಮಲಗಳ ಮಕರಂದವನ್ನು ರವಿ ಹೀರ್ತಾ ಇರ್ತಾನೆ, ರವಿಕಾಂತಿಯನ್ನು ಈ ಕಮಲಗಳು ಹೀರ್ತಾ ಇರ್ತವೆ. ಹಾಗೆಲ್ಲ ಹೀರಿ ತೃಪ್ತವಾದಂಥ ಈ ಕಮಲಗಳು ಮೈಯೆಲ್ಲ ತುಂಬಿಕೊಂಡಿದ್ದಾಗ ಅದು ಇವಳಿಗೆ ಚಿರಾದ್ ಅಶನಿ ತಾಪ ಮಿಷಾದ್ ಉದಸುಜ್ಯತ, ಅದು ಒಂಥರ ಸಿಡಿಲಿನ ಕಷ್ಟವನ್ನು ಕೊಡುವಂಥ ರೀತಿಯಲ್ಲಿ ಆಗ್ಬಿಡ್ತು, ತುಂಬ ತೊಡಕನ್ನು ಉಂಟು ಮಾಡಿಬಿಡ್ತು. ಈ ಶರೀರದಲ್ಲಿ ಇಷ್ಟು ಕಮಲಗಳು ಸೇರಿಕೊಂಡಿದ್ರಿಂದ ಬೇಗ ಹೆಚ್ಚಾಗ್ಬಿಡ್ತು ಅಂತ. ಅಂದರೆ ಕಮಲಗಳಿಗೆ ಸೂರ್ಯನಿಗೆ ಇರುವ ಸಾಹಚರ್ಯ, ಇದು ಹಗಲಿನ ವಿರಹ ಹೇಳ್ತಾ ಇದ್ದಾನೆ ಕವಿ. ಅದಕ್ಕೋಸ್ಕರ ಅವಳಿಗೆ ದೇಹದಲ್ಲಿ ನೈದಿಲಿಯ ಸಂಗತಿ ಇದ್ದಿದ್ರೆ, ಕಣ್ಣು ನೈದಿಲಿಯಂತೆ ಅಂತ ಬಿಟ್ಟು ಮುಖಕ್ಕೆ ಕೈಗೆ ಎಲ್ಲ ನೈದಿಲಿಯನ್ನು ಹೋಲಿಸೋಲ್ಲ. ಹಾಗಾಗಿ ಕಲ್ಪನೆಯನ್ನಿಟ್ಟುಕೊಂಡು ಕವಿ ಮಾಡ್ತಾನೆ, ಅವಳಿಗೆ ಹಗಲಿನ ತಾಪ ಹೆಚ್ಚಾಗ್ಬಿಡ್ತು ಅಂತ. ಈ ಸೂರ್ಯಕಾಂತ ಶಿಲೆಗಳಿದ್ದಂತೆ ಅವಳ ಗತಿ ಆಗ್ಬಿಡ್ತು ಅಂತ. ಉದಯತಿ ಸ್ಮತದದ್ಭುತ ಮಾಲಿಭಿ ಆಲಿಭಿರ್ಧರಣಿ ಭೃದ್ಭುವಿ ತತ್ರ ವಿಮೃಶ್ಯೇತ್ ಅನುಮಿತೋಪಿ ಚ ಬಾಷ್ಪ ನಿರೀಕ್ಷಣಾದ್ವ್ಯಭಿಚಚಾರ ನ ತಾಪಕರೋ ನಲಃ. ಉದಯತಿ ಸ್ಮತದದ್ಭುತಂ ಆಲಿಭಿ ಧರಣಿ ಭೃದ್ಭುವಿ ತತ್ರ ವಿಮೃಶ್ಯಯತ್. ಧರಣಿಭೃತ್ ಅಂದರೆ ಮಹಾರಾಜ, ಭೂಮಿಧರ, ಭೂಪತಿ ಭೀಮ ಅವನ ತಂದೆ. ಉದಯತಿ ಸ್ಮ ತದದ್ಭುತ ಮಾಲಿಭಿ, ಅವನು ತಂದೆಯ ಒಂದು ಬೆಟ್ಟ ಇದ್ದಂತೆ. ಧರಣಿಭೃತ್ ಅನ್ನೋದಕ್ಕೆ ಭೂಭೃತ್ ಪರ್ವತ ಅಂತಲೂ ಅರ್ಥ ಉಂಟು. ಆ ಒಂದು ಬೆಟ್ಟದ ಹಿನ್ನೆಲೆಯಿಂದ ಇವಳು ಹುಟ್ಟಿದವಳು. ತಂದೆ ಅಂತೂ ಒಂದು ಅರ್ಥ ಆಗುತ್ತದೆ, ಮತ್ತು ಇನ್ನೊಂದು ವಿಶೇಷ ಏನಾಗುತ್ತದೆ, ಬೆಟ್ಟ ಅಂತ ಕೂಡ ಆಗುತ್ತದೆ. ಹಾಗೆ
ಧರಣಿಭೃತ್ಭುವಿ ತತ್ರ ವಿಮರ್ಶಯತ್ ಅನುಮಿತೋಪಿ ಚ ಬಾಷ್ಪ ನಿರೀಕ್ಷಣಾದ್ ವ್ಯಭಿಚಾರ ನ ತಾಪಕರೋ ನಲಃ. ಈಗ ಹೊಗೆ ಇದ್ದಲ್ಲಿ ಅಗ್ನಿ ಇರಬೇಕು ಅಂತ, ಆದರೆ ಇಲ್ಲಿ ಹಾಗಿಲ್ಲ, ಕಣ್ಣೀರು ಬರ್ತಾ ಇದೆ. ಆದರೆ ಬಾಷ್ಪ ಅನ್ನೋದಕ್ಕೆ ಹಬೆ ಅನ್ನುವ ಒಂದು ಅರ್ಥ ಇದೆ. ಇದು ಪ್ರಸಿದ್ಧವಾದ ನೈಯಾಯಿಕ ಪ್ರಕ್ರಿಯೆ. ಅನುಮಾನದಲ್ಲಿ ಪರ್ವತೋ ವನ್ಹಿಮಾನ್ ಧೂಮಾತ್ ಯಥಾದೃಷ್ಟಂ ಮಹಾನಸೆ ಯಥಾದೃಷ್ಟೋ ಮಹಾನಸೆ ಅಂತ ಇದೆಲ್ಲ ಅದನ್ನು ಇಟ್ಕೊಂಡು ಬೆಟ್ಟದಲ್ಲಿ ಬೆಂಕಿ ಬಿದ್ದಿದೆ. ಯಾಕೆಂದರೆ ಹೊಗೆ ಇದೆ, ಎಲ್ಲೆಲ್ಲಿ ಹೊಗೆ ಇದೆಯೋ ಅಲ್ಲೆಲ್ಲ ಬೆಂಕಿ ಇದೆ. ಯತ್ರ ಯತ್ರ ಧೂಮಃ ತತ್ರತ ವನ್ಹಿ. ಯಾಕೆ ಅಡುಗೆ ಮೇಲೆ ನಾವು ನೋಡಿದ್ದೀವಿ, ಬೇರೆ ಕಡೆ ನೋಡಿದ್ದೀವಿ, ಹೊಗೆ ಬೆಂಕಿ ಎರಡು ನಿತ್ಯ ಸಾಹಚರ್ಯ ಇವೆ. ಹಾಗಾಗಿ ಹೊಗೆ ಇದ್ದಲ್ಲಿ ಬೆಂಕಿ ಇರಬೇಕು ಅಂತ ಅನುಮಾನ. ಈ ಕಾರಣದಿಂದ ಅವಳಲ್ಲಿ ಈ ಒಂದು ಅಗ್ನಿ ಇದೆ ಅಂತ. ಆದರೆ ಇದು ನೋಡಿ ಯಾವ ಥರ ಆಗಿದೆ, ಆಲಿಬಿಹಿ ಅಂದರೆ ಸಖಿಯರಿಂದ ಇದು ಊಹೆ ಮಾಡಿಕೊಳ್ಳಲ್ಪಟ್ಟಿದ್ದಾಯಿತು. ಉದಯತಿ ಸ್ಮ ತದದ್ಭುತಂ ಆಲಿಭಿ, ಒಂದು ಅದ್ಭುತವನ್ನು ಅವರು ಕಂಡುಕೊಂಡ್ರು. ಧರಣಿ ಭೃತ್ಭುವಿ ತತ್ರ ವಿಮರ್ಶೆಯತ್. ಧರಣಿ ಭೃತ್ಭುವಿ ಅಂದರೆ ಬೆಟ್ಟದಲ್ಲಿ ಹುಟ್ಟಿರುವಂಥದ್ದು. ಇನ್ನೊಂದು ಧರಣಿಭೃತ್ ಅಂದರೆ ಮಹಾರಾಜ, ಭೂಪತಿ. ಅಂದರೆ ಅವಳ ತಂದೆ ಭೀಮನ ಮಗಳು ಭುವಿ ಅಂತಂದರೆ ಅಲ್ಲಿ ಹುಟ್ಟಿದವಳಲ್ಲಿ, ದಮಯಂತಿಯಲ್ಲಿ ಅಂತ ಒಂದು ಅರ್ಥ. ಎರಡು ಅರ್ಥ ಬರುವಂಥ ಪದ್ಯ ಬರೆದಾನೆ. ಅನುಮಿತೋಪಿಚ ಬಾಷ್ಪ ನಿರೀಕ್ಷಣಾತ್ ವ್ಯಭಿಚಾರನ ತಾಪಕರೋ ಅನಲಹ. ಅಂದರೆ ಅಲ್ಲಿ ಯಾವುದೇ ರೀತಿಯಾದ ವ್ಯಭಿಚಾರ ಆಗಲಿಲ್ಲ ಅಂತ. ವ್ಯಭಿಚಾರ ಅಂದರೆ ಇನ್ನೇನೂ ಅಲ್ಲ, ತಪ್ಪು ಆಗಲಿಲ್ಲ, ಗೊಂದಲ ಆಗಲಿಲ್ಲ. ಅವಳಿಗೆ ಕಣ್ಣೀರು ಬರ್ತಾ ಇತ್ತು, ಅದು ಬಾಷ್ಪ. ಬಾಷ್ಪ ಅನ್ನೋದ್ರೊಳಗೆ ಹಬೆ ಅಂತಲೂ ಅರ್ಥ ಇದೆ ಅಂತ ಹೇಳಿದೆ. ಈ ಕಾರಣದಿಂದ ಅವರು ಸ್ವಲ್ಪವೂ ತಪ್ಪು ಮಾಡದೆ ಅನುಮಾನವನ್ನು ಮಾಡಿದ್ರು ಅಂತ. ಇವಳ ಕಣ್ಣೀರನ್ನು ನೋಡಿ ಇವಳಿಗೆ ವಿರಹ ಉಂಟಾಗಿದೆ, ನಳಮಹಾರಾಜನಲ್ಲಿ ಪ್ರೀತಿ ಇಟ್ಟುಕೊಂಡಿದ್ದಾಳೆ ಅಂತ ತೀರ್ಮಾನ ಮಾಡಿಕೊಂಡ್ರು ಅಂತ. ಬಹಳ ಸಿಂಪಲ್ ಆಗಿರೋದನ್ನು ಇವನು ನ್ಯಾಯಶಾಸ್ತ್ರದಲ್ಲಿ ಮಹಾ ದಿಗ್ಧಂತಿ ಪಂಡಿತ ಅಲ್ವಾ, ಸಾಹಿತ್ಯೇ ಸುಕುಮಾರ ವಸ್ತುನಿ ದೃಢ ನ್ಯಾಯ ಗ್ರಹ ಗ್ರಂಥಿಲೇ ತರ್ಕೆ ವಾಮೈ ಸಂವಿಧಾತರಿ ಸಮಂ ಲೀಲಾಯತೆ ಭಾರತಿ ಅಂತ ಹೇಳ್ಕೊಂಡಿದ್ದ. ಅದಕ್ಕೆ ಈ ಥರ ಅನುಮಾನ ಮಾಡ್ತಾನೆ. ಇದು ಯಾವ ಕವಿಯೂ ಹೀಗೆ ಮಾಡಲ್ಲ. ಅನುಮಾನದಲ್ಲಿ ಅಂದರೆ ನ್ಯಾಯದಲ್ಲಿ ವ್ಯಭಿಚಾರ ಅಂದರೆ ಯಾವುದು ಕಾರ್ಯಕಾರಣ ಸಂಬಂಧ ತಪ್ಪಿ ಹೋಗಿರುತ್ತದೋ ಅಂಥದ್ದನ್ನು ವ್ಯಭಿಚಾರ ಅಂತ ಕರೀತಾರೆ. ಇನ್ನು ಬೇರೆ ಯಾವುದೇ ಅಡಲ್ಟ್ರಿ ಎನ್ನುವ ಅರ್ಥದಲ್ಲಿ ಅಲ್ಲ, ಲೋಕದಲ್ಲಿರುವಂಥ ವ್ಯಭಿಚಾರ ಅರ್ಥ ಅಲ್ಲ ಇಲ್ಲಿರೋದು. ನ ವ್ಯಭಿಚರತಿ, ವಾಗ್ ನ ವ್ಯಭಿಚರತಿ ಅಂದರೆ ಮಾತು ತಪ್ಪೋದಿಲ್ಲ, ಮಾತು ಹುಸಿ ಹೋಗೋದಿಲ್ಲ ಅಂತ. ಹಾಗೆ ಅವ್ರು ಮಾಡಿಕೊಂಡ್ರು. ಯಾಕೆಂದರೆ ನೈಯಾಯಿಕರ ಬಗ್ಗೆ ಸದಾ ಉಂಟು, ಅದು ಎಲ್ಲಿ ವ್ಯಭಿಚರಿಸುತ್ತದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತ. ಅಂದರೆ ತಪ್ಪಾಗಬಾರ್ದು ಅಂತ ಯೋಚನೆ ಮಾಡ್ತಾರೆ ಅಂತ ಆ ತಾತ್ಪರ್ಯ. ಅದನ್ನು ಇಟ್ಟುಕೊಂಡು ಇವನು ಮತ್ತಲ್ಲಿ ಒಂದು ಸ್ವಾರಸ್ಯ ಇದೆ. ಅದೇನು, ಅನುಮಿತೋಪಿಚ ಬಾಷ್ಪ ನಿರೀಕ್ಷಣಾತ್ ವ್ಯಭಿಚಾರ ನ ತಾಪಕರಃ ಅನಲಹ ತಾಪಕರೋ ನಲಹ ಅಂತ ಇದೆ. ಅಂದರೆ ಇವಳೊಳಗೆ ತಾಪ ಉಂಟು ಮಾಡ್ತಾ ಇರೋನು ಅನಲ ಅಂತಲೂ ಒಂದು ಅರ್ಥ ಬರುತ್ತೆ. ನಲಹ ನಳಮಹಾರಾಜ ಅಂತ. ಅಂದರೆ ಎಷ್ಟು ಚಮತ್ಕಾರ ಮಾಡಿದ್ದಾನೆ ಇವನಿಗೆ. ನಳ ಅನ್ನೋ ಹೆಸರು ಸಿಕ್ಕಿದ್ದು ಎಷ್ಟೆಷ್ಟಕ್ಕೆಲ್ಲ ಬಂದಿದೆ ಅಂತಂದರೆ ತಾಪಕರೋ ಅನಲಹ, ತಾಪಕರಃ ನಲಹ, ಎರಡೂ ರೀತಿಯಲ್ಲಿ ಮಾಡಬಹುದು. ಆ ಒಂದು ಅವಗ್ರಹ ಹಾಕಿದ್ರೆ ಅನಲಹ ಆಗುತ್ತೆ, ಹಾಕ್ತಾ ಇದ್ರೆ ನಲ ಆಗುತ್ತೆ. ಹೀಗೆ ಆ ಥರ ಚಮತ್ಕಾರ ಮಾಡಿಕೊಂಡು ಇವಳ ಅಂತರಂಗದಲ್ಲಿ ಇರುವುದು ನಳ ಅಂತ ಗೊತ್ತಾಯಿತು. ಅದು ನೋಡಿ ಇನ್ನೂ ಒಂದು ಸ್ವಾರಸ್ಯ. ಹೊಗೆ ಕಾಣ್ತಾ ಇದೆ, ಬೆಂಕಿ ಕಾಣ್ತಾ ಇಲ್ಲ. ಆದರೆ ಬೆಂಕಿಯ ಪರಿಣಾಮ ಇದೆ ಅಂತ ಅರ್ಥ. ನಳ ಇವಳು ಎದೆಯಲ್ಲಿದ್ದಾನೆ, ಹಾಗಾಗಿ ಅದರ ಪರಿಣಾಮವಾಗಿ ಇವಳಿಗೆ ವಿರಹದ ತಾಪ ಉಂಟಾಗಿದೆ ಅಂತ. ಈ ಥರದ್ದೆಲ್ಲ ಎಷ್ಟೆಷ್ಟು ಯೋಚನೆ ಮಾಡಿದ್ರೂ ಇವನ ರಚನಾ ಕೌಶಲ ಬಹಳ ವಿಚಿತ್ರವಾದದ್ದು, ವಿನೂತನವಾದದ್ದು ಅಂತ ಗೊತ್ತಾಗುತ್ತದೆ. ಆ ಥರದ್ದನ್ನು ಮಾಡ್ತಾನೆ. ಆಮೇಲೆ ಮುಂದೆ ಅವಳ ಸಂಕಟ ಆರಂಭವಾಗುತ್ತೆ. ಅವಳು ಸಂಕಟದಿಂದ ಚಂದ್ರನನ್ನು ಎಲ್ಲ ಬೈಯೋದಿಕ್ಕೆ ಆರಂಭ ಮಾಡ್ತಾಳೆ. ವಿಧುರಮಾನಿತಯ ಯದಿ ಭಾನುಮಾನ್ ಕಥಮಹೋ ಸತು ತದ್ಹೃದಯಂತಥ ಅಪಿ ವಿಯೋಗ ಭರಾ ಸ್ಫುಟನ ಕೃತದೃಶತ್ವನು ಜಿಜ್ವಲದಂಶುಭಿ ಕೃತದೃಶತ್ವನು ಜಿಜ್ವಲದಂಶುಭಿ. ಅಲ್ಲಿ ವಿಧುರಮಾನಿ ತಯ ಇದಿ ಭಾನುಮಾನ್ ಕಥಮಹೋ ಸತು ತದ್ಹೃದಯಂಗ ತಥಾ. ನಲನ ವಿರಹದಿಂದ ಇವಳು ಸಂಕಟ ಪಡ್ತಾ ಇದ್ದಿದ್ದರಿಂದ ಭಾನುಮಾನ್ ವಿಧುರಮಾನಿ ತಯ,
ಚಂದ್ರನನ್ನ ಭಾನುಮಾನ್ ಸೂರ್ಯ ಅಂತ ಭಾವಿಸ್ಕೊಂಡ್ಬಿಟ್ಲು. ಹಾಗೆ ಮಾಡೋದ್ರೊಳಗೇನು ಆಶ್ಚರ್ಯ ಇಲ್ಲ. ಆದರೆ ಆದದ್ದೆಲ್ಲ ಕಥಮಹೋ ಸತು ತದ್ಹೃದಯಂ ತಥಾ ಅಪಿ ವಿಯೋಗಭರ ಸ್ಫುಟನ ಸ್ಫುಟೀಕೃತ ಕೃತ ದೃಶತ್ವನು ಜಿಜ್ವಲ ದಂಶುಭಿ. ಆದರೆ ಬಂದಂಥ ತೊಡಕೆಲ್ಲ ಏನಂತಂದರೆ, ಸೂರ್ಯಕಾಂತ ಶಿಲೆಗಳು ಸೂರ್ಯನ ಕಿರಣದಲ್ಲಿ ಉರಿಯುತ್ತವೆ, ಬೇಯುತ್ತವೆ, ಎಲ್ಲ ಆಗತ್ವೆ. ಆದರೆ ಇವಳ ಹೃದಯದೊಳಗೆ ಇದ್ದು ಅವನು ಉರಿತಾ ಇದ್ದರೂ ಇವಳ ಅಂತರಂಗ ಅನ್ನುವ ಸೂರ್ಯಕಾಂತ ಶಿಲೆಯನ್ನು ಯಾವ ತರಹ ಅವನು ಒಡೆಯಲಿಲ್ಲ, ಸೀಳಿಸಲಿಲ್ಲ ಅಂತನ್ನುವುದು ಆಶ್ಚರ್ಯವಾಗಿದೆ ಅಂತ. ಅಂದರೆ ಸೂರ್ಯ ಇದ್ದಲ್ಲಿ ಸೂರ್ಯಕಾಂತ ಮಣಿಗಳು ಉರಿಯಬೇಕು, ಅವುಗಳು ಜ್ವಲಿಸಬೇಕು. ಆದರೆ ಇಲ್ಲಿ ದಮಯಂತಿ ಹೃದಯ ಅಂತಕ್ಕಂಥ ಆ ಅಂತರಂಗ ಯಾವುದಿದೆ ಅದನ್ನು ಇವನು ಹಾಗೆ ಮಾಡ್ತಾ ಇಲ್ಲ, ಇವಳು ಉರಿತಾ ಇದ್ದಾಳೆ. ಆದರೆ ಚಂದ್ರ ಮಾಡುವ ಕೆಲಸವನ್ನು, ಸೂರ್ಯ ಮಾಡುವ ಕೆಲಸವನ್ನು ಚಂದ್ರ ಮಾಡ್ತಾ ಇದ್ದಾನೆ. ಆ ಸೂರ್ಯಕಾಂತ ಶಿಲೆಗಳನ್ನು ಅವನು ಎಂದಿಗೂ ಸುಡಬಾರ್ದು. ಸೂರ್ಯ ಪ್ರಕಾಶಮಾನನಾಗಿ ಉಜ್ವಲನಾಗಿದ್ದರೆ ಸೂರ್ಯನ ಕಾಂತಿಯಲ್ಲಿ ಸೂರ್ಯಕಾಂತ ಶಿಲೆಗಳು ಜ್ವಾಲೆಗಳನ್ನು ಹಬ್ಬಿಸುತ್ತವೆ ಅಂತ ಕವಿಸಮಯ. ಅದೇ ಚಂದ್ರನ ಕಾಂತಿಯಿಂದ ಚಂದ್ರಕಾಂತ ಶಿಲೆಗಳು ಕರಗುತ್ತವೆ, ನೀರನ್ನು ಸುರಿಸುತ್ತವೆ ಅಂತ. ಆದರೆ ಇಲ್ಲಿ ಚಂದ್ರ ಈ ಕೆಲಸವನ್ನು ಮಾಡ್ತಾ ಇದ್ದಾನೆ. ಅದು ಹೇಗೆ ಮಾಡ್ತಾ ಇದ್ದಾನೆ? ಸೂರ್ಯನಾಗಿ ಇವಳಕ್ಕೆ ಕಂಡುಕೊಂಡು ಮಾಡ್ತಾ ಇದ್ದಾನೆ. ಆದರೂ ಮಾಡ್ತಾ ಇಲ್ಲ. ಯಾಕೆಂದರೆ ಅವನು ಚಂದ್ರ ಆಗಿದ್ದರಿಂದ ಸೂರ್ಯಕಾಂತ ಶಿಲೆಗಳನ್ನು ಏನೂ ಮಾಡೋಲ್ಲ, ಚಂದ್ರಕಾಂತ ಶಿಲೆಗಳನ್ನೇ ಮಾಡಬೇಕು ಇವಳಿಗೆ ಆ ತರಹ ಅಂತ. ಒಂದು ರೀತಿ ವಿಚಿತ್ರವಾದ ವದತೋ ವ್ಯಾಘಾತ ಇರುವ ರೀತಿಯಲ್ಲಿ ಆ ಕಲ್ಪನೆಯನ್ನು ಮಾಡ್ತಾನೆ. ಹೃದಯ ದತ್ತ ಸರೋರುಹಯಾತಯ ಕ್ವಸದೃಗಸ್ತು ವಿಯೋಗ ನಿಮಗ್ನಯ ಪ್ರಿಯಧನು ಪರಿರಭ್ಯ ಹೃದಾರತಿ ಕಿಮನ ಮರ್ತುಮಶೇಚ ಚಿತಾರ್ಚಿಷಿ. ಹೃದಯ ದತ್ತ ಸರೋರುಹಯಾತಯ ಕ್ವಸದೃಗಸ್ತು ವಿಯೋಗ ನಿಮಗ್ನಯ ಪ್ರಿಯಧನು ಪರಿರಭ್ಯ ಹೃದಾರತಿ ಕಿಮನು ಮರ್ತು ಅಶೇತ ಚಿತಾರ್ಚಿಷಿ. ಈಗ ಅವಳು ರತಿಯ ಸ್ಥಿತಿಯನ್ನು ಜ್ಞಾಪಿಸಿಕೊಳ್ಳೋದಾಗಿದೆ. ಆ ವಿರಹವನ್ನೆಲ್ಲ ತಾಳೋದಕ್ಕೆ ಆಗದೆ ತಾವರೆ ಹೂವನ್ನು ಅವಳು ಹಿಡ್ಕೋತಾಳೆ. ತಾವರೆ ಹೂವನ್ನು ಹಿಡ್ಕೊಂಡ್ರೆ ತಂಪಾಗುತ್ತೆ ಅಂತ ಹೃದಯ ದತ್ತ ಸರೋರಹಯ, ಎದೆಯ ಮೇಲೆ ತಾವರೆಯನ್ನು ಇಟ್ಕೋತಾಳೆ. ಕೊಸದೃಗಸ್ತು ವಿಯೋಗ ನಿಮಗ್ನಯ, ಆ ವಿಯೋಗದಲ್ಲಿ ಮುಳುಗಿ ಹೋಗಿದ್ದಾಳಲ್ಲ, ಹಾಗೆ ಮಾಡಿದಂಥವಳಿಗೆ ಇನ್ಯಾರು ತಾನೇ ಬರ್ತಾರೆ, ಇನ್ಯಾರು ತಾನೇ ಜೊತೆಯಲ್ಲಿರ್ತಾರೆ, ಇನ್ಯಾರು ತಾನೇ ಅವಳಿಗೆ ಬೆಂಬಲವಾಗ್ತಾರೆ? ಯಾರೂ ಇಲ್ಲ. ಇದು ಹೇಗಿತ್ತು ಅಂತಂದರೆ, ಅವಳು ತಾವರೆಯನ್ನೇ ಎದೆ ಮೇಲೆ ಇಟ್ಕೊಂಡಿದ್ದು ಮನ್ಮಥ ಸತ್ತಾಗ ರತಿದೇವಿ ಅವನ ಚಿತೆಯಲ್ಲೇ ಬಿದ್ದು ಸಾಯಬೇಕು ಅಂತ ಅಂದುಕೊಂಡು ಅವನ ಬಿಲ್ಲನ್ನು ಹಿಡ್ಕೊಂಡ್ಲಲ್ಲ, ಆ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ಇಲ್ಲಿ ತಾವರೆಗೂ ಬಿಲ್ಲಿಗೂ ಏನು ಸಾಮ್ಯ ಅಂತಂದರೆ, ಮನ್ಮಥನ ಆಯುಧಗಳಲ್ಲಿ ಒಂದು ಅರವಿಂದ ಅನ್ನುವ ಹೂಬಾಣ. ಆ ಕಾರಣದಿಂದ ಅವಳಿಗೆ ಹಾಗಾಯಿತು ಅಂತ. ಅಂದರೆ ಎದೆ ಮೇಲೆ ತಾವರೆ ಇಟ್ಕೊಂಡಿದ್ದನ್ನು ನೋಡಿದಾಗ ಮನ್ಮಥನ ಚಿತೆ ಮೇಲೆ ಮಲಗಿ ಸಾಯುವ ರತಿದೇವಿಯ ಚಿತ್ರಣವನ್ನು ಕೊಡೋದು. ಆ ಮೂಲಕ ಏನು ಇವಳ ಸೌಂದರ್ಯ ರತಿದೇವಿಯ ಸೌಂದರ್ಯದಷ್ಟು ವಿಶೇಷವಾಗಿತ್ತು ಅಂತ. ಮತ್ತಿಲ್ಲಿ ಒಂದು ಗಮನಿಸಬೇಕಾದ್ದು, ಹಿಂದೆ ಎಲ್ಲ ಸಹಗಮನ ಮಾಡ್ತಾ ಇದ್ದವರು ತಮ್ಮ ಕೈಯಲ್ಲಿ ಯುದ್ಧದಲ್ಲಿ ತೀರಿಕೊಂಡಂಥ ಗಂಡಂದರ ಆಯುಧವನ್ನು ಇಟ್ಕೊಂಡು ಹೋಗ್ತಾ ಇದ್ರು, ಪ್ರಾಣ ತೆಗೆದುಕೋತಾ ಇದ್ರು, ತಾವೇ ಅಗ್ನಿಗೆ ಬೀಳ್ತಾ ಇದ್ರು ಅಂತ. ಅದೊಂದು ವಿಸ್ತೃತವಾದ ಉಪಕ್ರಮ, ಬಹಳ ವ್ಯಾಪಕವಾದ ರಿಚುವಲ್ಲು. ಸಹಗಮನಕ್ಕೆ ಹೋಗುವವರು ಸರ್ವಾಲಂಕಾರ ಮಾಡಿಕೊಳ್ಬೇಕು. ಅದು ಇನ್ನೊಂದು ಮದುವೆ ಎನ್ನುವ ರೀತಿಯಲ್ಲಿ ಗಂಡನ ಜೊತೆ ಮದುವೆ ಮಾಡಿಕೊಂಡು ಹೊಸ ಮದುವೆ ಮಾಡಿಕೊಂಡು ಸ್ವರ್ಗಕ್ಕೆ ಹತ್ತೀವಿ ಅನ್ನೋ ಥರ ಅಷ್ಟೂ ಎಲ್ಲ ಅಲಂಕಾರ ಮಾಡಿಕೊಂಡು ಕೈನಲ್ಲಿ ಕನ್ನಡಿ ಬೇರೆ ಇಟ್ಕೋಬೇಕಂತೆ. ಹೆಜ್ಜೆಜ್ಜೆಗೂ ಕನ್ನಡಿನಲ್ಲಿ ಮುಖ ನೋಡ್ಕೊಂಡು ಅಂದ ಚಂದ ಸರಿಯಾಗಿದೆಯಾ, ಆ ಸ್ಮಶಾನಕ್ಕೆ ಹೋಗೋದ್ರೊಳಗೆ ಅದೇನು ಮಾಸ ಹೋಗ್ತಾ ಇಲ್ಲ ತಾನೇನ ಅಂತ ನೋಡ್ಕೋಬೇಕಂತೆ. ಮತ್ತು ಒಂದು ಸ್ವಲ್ಪವೂ ಅಳಬಾರ್ದು, ಕಾಡಿಗೆ ಹಚ್ಕೊಂಡಿರೋದು ಕಣ್ಣೀರಿನಲ್ಲಿ ಕಲಸಿ ಹೋಗಬಾರ್ದು ಅಂತ. ಮತ್ತು ಒಂದು ಕೈನಲ್ಲಿ ನಿಂಬೆ ಹಣ್ಣನ್ನು ಹಿಡ್ಕೊಂಡು ಅದರೊಳಗೂ ಮೆರವಣಿಗೆ ಹೋಗಬೇಕು ಅಂತಿದೆ, ಕುದುರೆ ಮೇಲೆ ಕೂತ್ಕೊಂಡು ಈ ಥರದ್ದೆಲ್ಲ. ಹೀಗೆ ಗಂಡನ ಆಯುಧವನ್ನೂ ಧರಿಸಿಕೊಂಡು ಹೋಗಬೇಕು, ವೀರಪತ್ನಿ ತಾನು ಅನ್ನುವಂತೆ ಆ ಎಲ್ಲ ಧ್ವನಿಗಳನ್ನು ಇಲ್ಲಿಟ್ಟಿದ್ದಾನೆ ಅಂತ ವ್ಯಾಖ್ಯಾನಕಾರರ ಅಭಿಪ್ರಾಯ. ಅನಲಭಾವಮಿಯಂ ಸ್ವನಿವಾಸಿನೋ ನವಿರಹಸ್ಯ ರಹಸ್ಯಮಬುಧ್ಯತ ಪ್ರಶಮನಾಯ ವಿಧಾಯ ತೃಣಾನ್ಯಘಾನ್ ಜ್ವಲತಿ ತತ್ರಯ ದುಜ್ಜಿತ ಮೈಹತ. ಅನಲಭಾವಮಿಯಂ ಸ್ವನಿವಾಸಿನೋ ನವಿರಹಸ್ಯ ರಹಸ್ಯಂ ಅಬುಧ್ಯತ ಪ್ರಶಮನಾಯ ವಿಧಾಯ ತೃಣಾನ್ಯಸೂನ್ ಜ್ವಲತಿ ತತ್ರಯ ದುಜ್ಜಿತ ಮೈಹತ. ದೇಹವನ್ನೇ ಹುಲ್ಲಿಗಿಂತ ಕಡೆ ಮಾಡ್ಕೊಂಡು ಬಿಟ್ಟಿದ್ದಾಳೆ. ವಿಯೋಗ ಬಂದ ಮೇಲೆ ತನಗೆ ಬದುಕೋದಿಕ್ಕೆ ಆಗೋದಿಲ್ಲ ಅನ್ನುವಂತೆ. ಅವಳ ಅಂತರಂಗದಲ್ಲಿ ಶಮೀ ವೃಕ್ಷದ ಒಳಗೆ ಅಗ್ನಿ ಗೂಢವಾಗಿರೋ ರೀತಿಯಲ್ಲಿ ಗೂಢವಾಗಿಬಿಟ್ಟಿದೆ ವಿರಹ. ಆ ಶಮೀ ವೃಕ್ಷದಿಂದಾನೇ ಬೆಂಕಿ ಬರತಕ್ಕಂಥದ್ದು.
ಹಾಗೆ ನಮಗೆ ವೇದದಲ್ಲಿ ಇತಿಹಾಸ ಪುರಾಣಗಳಲ್ಲಿ ಕೂಡ ಕಾಣಿಸುತ್ತದೆ. ಆಗವಳು ಪ್ರಾಣವನ್ನು ತೃಣಕ್ಕಿಂತ ಹೀನವಾಗಿ ಮಾಡಿಕೊಂಡು ಸಾಯ್ತೀನಿ ಅಂತ ಅಂದುಕೊಂಡಿದ್ದಾಳೆ. ಆದರೆ ಈ ಬೆಂಕಿಯಲ್ಲಿ ಹುಲ್ಲು ಹಾಕಿದ್ರೆ ಆ ಬೆಂಕಿ ಏನೂ ಆರು ಹೋಗೋಲ್ಲ, ಇನ್ನಷ್ಟು ಹೆಚ್ಚಾಗುತ್ತೆ. ಹಾಗೆ ಇವಳು ತನ್ನ ದೇಹವನ್ನು, ತನ್ನ ಪ್ರಾಣವನ್ನು ಹುಲ್ಲಿಗಿಂತ ಕಡಿಯಾಗಿ ಮಾಡಿಕೊಂಡು ವಿರಹಕ್ಕೆ ಅರ್ಪಣೆ ಮಾಡಿದ್ರೆ ಅದಿನ್ನೂ ವಿರಹ ಹೆಚ್ಚಾಗಿ ಉರಿಯುತ್ತೆ. ಪಾಪ ಇವಳಿಗೆ ಗೊತ್ತಾಗ್ತಾ ಇಲ್ಲ ಅಂತ ಕವಿ ಹೇಳ್ತಾನೆ. ಮುಂದೆ ಕವಿ ತಿಳಿಸ್ತಾನೆ, ಪ್ರಕೃತಿರೇತು ಗುಣ ಸನಯೋಷಿತಾಂ ಕಥಮಿಮಾಂ ಹೃದಯಂ ಮೃದುನಾಮಯತ್ ತದಿಶುಭಿ ಕುಸುಮೈರಪಿ ಧುನ್ವತ ಸುವಿವೃತಂ ವಿಭುದೇನ ಮನೋಭುವ. ಪ್ರಕೃತಿರೇತು ಗುಣಸ್ಸ ನ ಯೋಷಿತಾಂ ಕಥಮಿಮಾಂ ಹೃದಯಂ ಮೃದುನಾಮಯತ್. ಸ್ತ್ರೀಯರ ಹೃದಯ ಮೃದು ಅಂತ ಲೋಕಪ್ರಸಿದ್ಧ ಅಂತ. ಆದರೆ ತಮಯಂತೆ ಅದಕ್ಕೆ ಅಪವಾದ ಆಗೋದಕ್ಕೆ ಸಾಧ್ಯವ? ಖಂಡಿತ ಇಲ್ಲ. ಕಥಮಿಮಾಂ ಹೃದಯಂ ಮೃದುನಾಮಯತ್. ಆದರೆ ತದಿಶುಭಿ ಕುಸುಮೈರಪಿ ಧುನ್ವತ ಸುವೃತಂ ವಿಭುದೇನ ಮನೋಭುವ. ಈಗ ಮನ್ಮಥ ಹೂವಿನ ಬಾಣಗಳನ್ನೇ ಬಿಟ್ಟರೂ ಆ ಹೃದಯಕ್ಕೆ ನೋವಾಗ್ತಾ ಇದೆ ಅಂದರೆ ಇವಳು ಎಷ್ಟು ಸುಕುಮಾರಿ, ಸ್ತ್ರೀತ್ವವೇ ಎಷ್ಟು ಸೌಕುಮಾರಿ ಉಳ್ಳದ್ದು ಅನ್ನೋದು ಗೊತ್ತಾಯಿತು ಅಂತ. ನಮ್ಮ ಕವಿಗಳಿಗೆಲ್ಲ ಹೆಣ್ಣಿನ ಮೇಲೆ ಎಣೆಯಿಲ್ಲದ ಆಸಕ್ತಿ, ಅಭಿಮಾನ, ಅದನ್ನು ಯಾವ್ಯಾವುದೋ ರೀತಿಯಲ್ಲಿ ತೋರ್ಪಡಿಸ್ತಾರೆ. ಇಲ್ಲಿ ಹಾಗೆ ಆಗಿದೆ. ಹೂವಿನ ಬಾಣಗಳನ್ನು ಬಿಟ್ಟರೂ ಇವಳಿಗೆ ನೋವಾಗ್ತಾ ಇದೆ ಅಂದರೆ ಇವಳು ಇನ್ನೆಷ್ಟು ಸುಕುಮಾರಿ ಇರಬೇಕು. ಸ್ತ್ರೀಯರು ಸುಕುಮಾರಿ ಅನ್ನೋದು ಈ ಮೂಲಕವಾಗಿ ಮನ್ಮಥ ಪ್ರೂವ್ ಮಾಡ್ತಾ ಇದ್ದಾನೆ ಅಂತ. ಅದು ವಿಬುಧೇನ, ವಿಬುಧ ಅನ್ನೋದ್ರೊಳಗೆ ಶ್ಲೇಷ ಉಂಟು. ವಿದ್ವಾಂಸ ಅಂತ ಒಂದರ್ಥ, ದೇವ ಅಂತ. ಮನ್ಮಥ ದೇವತೆ, ಅವನು ವಿದ್ವಾಂಸನೂ ಹೌದು. ಹಾಗಾಗಿ ಒಂದು ಲೋಕಕ್ಕೆ ಗೊತ್ತಿದ್ದೂ ಸ್ಪಷ್ಟವಾಗದೇ ಇರುವ ಸತ್ಯವನ್ನು ಸ್ಪಷ್ಟೀಕರಿಸಿ ಕೊಡ್ತಾ ಇದ್ದಾನೆ ಅಂತ. ರಿಪುತರ ಭವನಾದವಿ ನಿರ್ಯತಿಂ ವಿಧುರುಚಿರ್ಗೃಹಜಾಲ ಬಿಲೈರ್ನುತಾಂ ಇತರತಾತ್ಮನಿವಾರಣ ಶಂಕಯ ಜ್ವಲಯಿತುಂ ಬಿಷವೇಷಧರಾವಿಶತ್. ರಿಪುತರ ಭವನಾದ್ ಅವಿನಿರ್ಯತೀಂ ವಿಧುರುಚಿ ಗೃಹಜಾಲ ಬಿಲೈರ್ನುತಾಂ ಇತರತಾತ್ಮ ನಿವಾರಣ ಶಂಕಯ ಜ್ವಲಯಿತುಂ ಬಿಸವೇಷಧರ ಅವಿಶತ್. ಈಗ ಚಂದ್ರಕಾಂತಿ ಇವಳ ಅಂತಃಪುರದೊಳಗೆ ಪ್ರವೇಶ ಮಾಡುತ್ತೆ. ಮೊದಲೇ ಇವಳು ವಿರಹಕ್ಕೆ ಒದ್ದಾಡ್ತಾ ಇದ್ದಾಳೆ. ಈಗ ಕಿಟಕಿಗಳ ಜಾಲರಂಧ್ರದಿಂದ, ಬಿಲ ಅಂತಂದರೆ ಕಿಟಕಿಗಳಲ್ಲಿರ್ತಕ್ಕಂಥ ಕಂಡಿ, ಅಲ್ಲಿಂದ ಒಳಗೆ ಆ ಚಂದ್ರಕಿರಣಗಳು ಬರ್ತಾ ಇದ್ವಂತೆ. ಅವಳಿಗೆ ತುಂಬ ದೊಡ್ಡ ಶತ್ರು ಚಂದ್ರ ಆಗಿದ್ದಾನೆ. ರಾಜಭವನದೊಳಗೆ ಶತ್ರುಗಳಿಗೆ ಪ್ರವೇಶ ಇಲ್ಲ. ಯಾಕೆ? ಬಿಚ್ಚ ಗತ್ತಿಯ ಭಟರು, ಸೇವಕರು ಇವರೆಲ್ಲ ಇರ್ತಾರೆ. ಆದರೆ ಚಂದ್ರ ತನ್ನ ಕಿರಣಗಳನ್ನು ಕಳಿಸಿಯೇ ಕಳಿಸ್ದ. ಹೇಗೆ ಅಂತಂದರೆ, ಇವಳಿಗೆ ಶಿಶಿರ ಶೈತ್ಯೋಪಚಾರ ಎಲ್ಲ ಮಾಡಬೇಕು ಅಂತ ತಾವರೆಯ ದಳಗಳನ್ನು ಮೈಗೆ ಸುತ್ತಿದ್ರು. ತಾವರೆಯ ದಳಗಳು ಬೆಳ್ಳಗೆ ಉದ್ದಕ್ಕಿರುತ್ತವೆ. ನೋಡೋದಕ್ಕೆ ಚಂದ್ರನ ಉದ್ದುದ್ದವಾದಂಥ ಸಲಾಕಿಯಂಥ ಕಿರಣಗಳಂತೆ ಇರುತ್ತದೆ. ಚಂದ್ರ ತನ್ನ ಕಿರಣಗಳಿಂದ ಕಿಟಕಿಯ ಜಾಲರಂಧ್ರಗಳ ಒಳಗಿಂದ ಪ್ರಸಾರ ಮಾಡಿದ್ದು ಇವಳ ಮೈ ಮೇಲೆ ಅಟಕಾಯಿಸೋದಕ್ಕೆ ಬಂದು ಸಲಾಕಿ ಹಂಗೆ ಇತ್ತು. ಆ ತಾವರೆಯ ನಾಳಗಳು ಅಂತ. ಇದು ಊಹೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ಆದರೆ ಈ ಥರದ ಕಲ್ಪನೆಗಳನ್ನೇ ಇಂಥ ಕವಿಗಳು ಮಾಡೋದು. ಕುವಲಯಾನಂದದ ಒಂದು ಪದ್ಯ ನೆನಪಿಗೆ ಬರುತ್ತಲ್ಲ. ಒಬ್ಬಳು ವಿರಹಿಣಿ ತನ್ನ ಹಣೆಗೆ ಕಸ್ತೂರಿಯನ್ನು ಲೇಪನ ಮಾಡ್ಕೊಂಡಿದ್ದಾಳೆ ಮತ್ತು ಮೈಗೆಲ್ಲ ತಂಪಾಗಲಿ ಅಂತ ಹೇಳಿಬಿಟ್ಟು ತಾವರೆ ನಾಳಗಳನ್ನು ಸುತ್ತಕೊಂಡಿದ್ದಾಳೆ. ತಲೆ ಮೇಲೆ ತಂಪಾಗಲಿ ಅಂತ ಬೆಳ್ಳಗೆ ಬೆಳೆದಾವರೆಯನ್ನು ಅಥವಾ ಬೆಳ್ನೈದಲೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾಳೆ. ಆಮೇಲೆ ಇವಳು ಕೊರಳಿಗೆ ಕೂಡ ಕಸ್ತೂರಿಯನ್ನು ತಂಪಾಗಲಿ ಅಂತ ಹಚ್ಕೊಂಡಿದ್ದಾಳೆ. ಹೀಗೆ ಎಲ್ಲ ಈ ಶೈತ್ಯೋಪಚಾರಗಳನ್ನು ಮಾಡಿಕೊಂಡಿದ್ದಾಗ ವಿರಹದಿಂದ ಮೈಯೆಲ್ಲ ಬಿಳಿಚಿಕೊಂಡು ಹೋಗ್ಬಿಟ್ಟಿದೆ. ಆಗ ಅವಳು ಹೇಳ್ತಾಳೆ, ನಾನು ಶಿವ ಅಲ್ಲ, ನೀನು ಶಿವ ಅಂತ ನನ್ನನ್ನು ನೋಡಿ ಮರಳಾಗಬೇಡ ಮನ್ಮಥ, ಬಾಣ ಬಿಡಬೇಡ. ತಲೆ ಮೇಲಿರ್ತಕ್ಕಂಥದ್ದು ನೈದಲೇ ಹೊರತು ಚಂದ್ರ ಅಲ್ಲ. ಕೊರಳಿಗೆ ಹಚ್ಕೊಂಡಿರುವಂಥದ್ದು ಕಸ್ತೂರಿ ಅಲ್ಲದೆ ಕಪ್ಪು ವಿಷ ಅಲ್ಲ. ಇನ್ನು ಮೈಗೆಲ್ಲ ಹಾವುಗಳು ಬೆಳ್ಳಗೆ ಹೊರಳಾಡುತ್ತವೆ. ಅವುಗಳ ಹೊಟ್ಟೆ ಬೆಳ್ಳಗಿರುತ್ತಲ್ಲ, ಅದರಿಂದ ಎಲ್ಲ ಹಾವುಗಳಿಗೂ ಒಂದು ಕಾಮನ್ ಕಲರ್ ಅಂದರೆ ಬೆಳಪು ಅಂತ ಅಥವಾ ಕಪ್ಪು ಅಂತ. ಮೇಲಿಂದ ಕಪ್ಪು, ಕೆಳಗಿಂದ ಬಿಳಿ ಅಂತ ಉಂಟು. ಇವೆಲ್ಲವೇ ಬೆಳ್ಳಗಿರ್ತಕ್ಕಂಥ ಹಾವುಗಳೆಲ್ಲ ತಂಪಾಗೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ತಾವರೆಯ ನಾಳಗಳು. ನನ್ನ ಮೈಗೆಲ್ಲ ಭಸ್ಮ ಹಚ್ಚಿಕೊಂಡಿಲ್ಲ, ವಿರಹದಿಂದ ಅನೀಮಿಕ್ಕಾಗಿ ಪೇಲಾಗಿಬಿಟ್ಟಿದ್ದೀನಿ, ಬಿಳಿಚ್ಕೊಂಡಿದ್ದೀನಿ. ಅದರಿಂದ ನನ್ನನ್ನು ಶಿವ ಅಂತ ಅಂದ್ಕೊಂಡು ನೀನು ದ್ವೇಷ ಸಾಧಿಸ್ಕೊಳ್ಳೋದಕ್ಕೆ ಬಾಣ ಹೂಡಬೇಡ ಅಂತ. ಹಾಗೆ ಇವಳು ತಂಪಾಗಲಿ ಅಂತ ಆ ಕಮಲದ ನಾಳುಗಳನ್ನೆಲ್ಲ ಮೈಗೆ ಸುತ್ತಕೊಂಡ್ರೆ ಅದು ಆ ಥರ ಆಗ್ತಾ ಇತ್ತು ಅಂತ ಆ ರೀತಿಯಾದ ಒಂದು ಕಲ್ಪನೆಯನ್ನು ಮಾಡ್ತಾನೆ.
ಇನ್ನು ಮುಂದೆ ವರ್ಣಿಸ್ತಾನೆ. ವಿರಹ ಪಾಂಡುಕ ಪೋಲತಲೆ ವಿಧು ವ್ಯಥಿತ ಭೀಮ ಭುವ ಪ್ರತಿಬಿಂಬಿತ ಅನುಪಲಕ್ಷ್ಯಸಿ ತಾಂಶುತಯಾ ಮುಖಂ ನಿಜಸಖಂ ಸುಖಂ ನಿಜಸಖಂ ಸುಖಮಂಕ ಮೃಗಾರ್ಪಣಾತ್. ಈಗ ಅವಳ ಕೆನ್ನೆ ವಿರಹದಿಂದ ಬಿಳಿಚಿಕೊಂಡು ಬಿಟ್ಟಿದೆ. ಅದರಲ್ಲಿ ಅವಳ ಕೆನ್ನೆಯಲ್ಲಿ ಚಂದ್ರ ಪ್ರತಿಫಲಿಸ್ತಾ ಇದ್ದಾನೆ. ಸುಂದರಿಯರ ಕೆನ್ನೆಗಳು ಕನ್ನಡಿಗಳ ತರಹ ಇರುತ್ತವೆ ಅಂತ. ಅನುಪಲಕ್ಷ್ಯ ಸಿತಾಂಶುತಯ ಮುಖಂ ನಿಜ ಸುಖಂ ಸುಖಮಂಕ ಮೃಗಾರ್ಪಣಾತ್. ಆಗ ಅವಳು ಕೆನ್ನೆಗೆ ಅವನು ತನ್ನ ಕಳಂಕವನ್ನು ಹಾಕ್ತಾ ಇದ್ದಾನಂತೆ. ಅಂದರೆ ಅವಳಿಗೆ ಅಲ್ಲಿವರೆಗೂ ಕೆನ್ನೆಗೆ ಕಳಂಕ ಅನ್ನೋದು ಇರಲೇ ಇರಲಿಲ್ಲ. ಈಗ ನೋಡಿದ್ರೆ ಚಂದ್ರಬಿಂಬ ಪ್ರತಿಫಲಿಸಿದ್ರಿಂದ ಕೆನ್ನೆ ಮೇಲೆ ಕಳಂಕ ಅನ್ನೋದು ಅಂಟುಕೊಂಡು ಬಿಟ್ಟಿದೆ. ಅದರಿಂದ ತುಂಬ ಈಗ ಚಂದ್ರನಿಗೂ ದಮಯಂತಿಗೂ ಹೋಲಿಕೆ ಬಂದುಬಿಟ್ಟಿದೆ ಅಂತ. ಅಲ್ಲಿವರೆಗೂ ಚಂದ್ರನಿಗೂ ದಮಯಂತಿಗೂ ಹೋಲಿಕೆ ಇರಲೇ ಇರಲಿಲ್ಲ. ಒಂದು ಕಡೆ ಜಗನ್ನಾಥ ಪಂಡಿತರಾಜ ರಸಗಂಗಾಧರದಲ್ಲಿ ಶಬ್ದಾಲಂಕಾರಗಳು ಸುಂದರವಾಗಿಯೂ ಇರೋದಕ್ಕೆ ಸಾಧ್ಯ, ರಸವಿರೋಧವಿಲ್ಲದೆ ಇರೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಒಂದು ಉದಾಹರಣೆಯಲ್ಲಿ ಹೇಳ್ತಾನೆ. ಏ ಸುಂದರಿ, ನೀನು ತಿಲಕ ಇಟ್ಕೊಂಡು ಚಂದ್ರನ ತಿಲಕ ಇಟ್ಕೊಂಡ ಮೇಲೆ ಮಹಡಿ ಮೇಲೆ ಹೋಗಿ ಒಂದು ಸರ್ತಿ ಸಂಜೆ ಹೊತ್ತು ನೋಡ್ಬಾ, ಎಲ್ಲ ಕನ್ನೈದಿಲೆಗಳು ಸಂತೋಷ ಪಡುತ್ತವೆ, ಆಕಾಶಕ್ಕೆ ಇನ್ನೂ ಹೆಚ್ಚಿನ ಸಂತೋಷ ಆಗುತ್ತೆ, ಚಕೋರಗಳಿಗೆ ಸಂತೋಷವಾಗುತ್ತೆ ಅಂತ. ಅದರ ತಾತ್ಪರ್ಯ ಏನಂದರೆ, ನೀನು ಕಸ್ತೂರಿ ತಿಲಕ ಕಪ್ಪಿಗಿರೋದು ಇಟ್ಕೊಳ್ಳದೆ ಹಾಗೆ ಹೋದರೆ ಈ ಜಗತ್ತು ನಿನ್ನ ಮುಖಾನ ಚಂದ್ರ ಅಂತ ಅಂದುಕೊಳ್ಳಲ್ಲ. ಕಳಂಕ ಇರೋವಂಥ ಬಿಂಬವೇ ಚಂದ್ರಬಿಂಬ. ನಿನ್ನ ಮುಖದಲ್ಲಿ ಕಸ್ತೂರಿ ಬಂದರೆ ಆಗ ಕಳಂಕ ಇದ್ದಂತ ಅನಿಸುತ್ತೆ. ಅದಿಲ್ಲದೆ ನಿಷ್ಕಳಂಕವಾದ ಚಂದ್ರಬಿಂಬದಂತೆ ಮುಖ. ಅದಕ್ಕೆ ನೀನು ಕಸ್ತೂರಿ ಇಟ್ಕೊಂಡು ಹೋದರೆ ನೈದಲೇ ಅರಳುತ್ತೆ, ಚಕೋರ ಸಂತೋಷ ಪಡುತ್ತೆ, ಆಕಾಶಕ್ಕೆ ಆನಂದವಾಗುತ್ತದೆ. ಹಾಗೆ ಮಾಡು ಅಂತ. ಆ ತರಹ ಇಲ್ಲಿ ನಿಷ್ಕಳಂಕವಾದ ಚಂದ್ರ ಬಿಂಬ ಅನ್ನೋದು ದಮಯಂತಿಯ ಮುಖ. ಅದಕ್ಕೆ ಕಳಂಕ ಬಂದಂತೆ ಆದರೆ ನಿಜವಾದ ಚಂದ್ರಬಿಂಬದಂತೆ ಆಗುತ್ತದೆ ಅಂತ ಚಂದ್ರ ಇವಳ ಕೆನ್ನೆ ಮೇಲೆ ಪ್ರತಿಫಲಿಸಿ ತನ್ನ ಒಂದು ಕಳಂಕವನ್ನು ಹಚ್ಚುವ ಮೂಲಕವಾಗಿ ತಾನು ಅವಳ ಮುಖಕ್ಕೆ ಸಮಾನವಾದೆ ಅಂತ ಸಂತೋಷ ಪಡ್ತಾ ಇದ್ದಂತೆ. ಇದು ಆ ಪದ್ಯದಲ್ಲೇ ಅವನು ಮಾಡತಕ್ಕಂಥ ಕಲ್ಪನೆ. ಆಮೇಲೆ ಮತ್ತೂ ಒಂದು ಸ್ವಾರಸ್ಯವನ್ನು ಹೇಳ್ತಾನೆ. ತದುಪಮ ಕುಸುಮಾನ್ ಯಖಿಲಾಶ್ಚರಾಹ. ಕ್ಷಮಿಸಬೇಕು, ವಿರಹ ಪಾಂಡು ಕಪೋಲತಲೆ ವಿಧು ವ್ಯತಿತ ಭೀಮಭೋ ಪ್ರತಿಬಿಂಬಿತ ಅನುಪಲಕ್ಷ್ಯ ಸಿತಾಂಶತೆಯ ಮುಖಂ ನಿಜ ಸುಖಂ ಸುಖಮಂಕ ಮೃಗಾರ್ಪಣ. ತುಂಬ ಸಂತೋಷಪಟ್ಟನಂತೆ. ಆ ಮುಖದಲ್ಲಿ ತನ್ನ ಕಾಂತಿಯನ್ನು ಪ್ರತಿಬಿಂಬ ಮಾಡುವ ಮೂಲಕವಾಗಿ ತಾನೀಗ ಅವಳ ಸಮಾನವಾದೆ ಅಂತ. ವಿರಹತಾಪಿನಿ ಚಂದನ ಪಂಸುಭಿ ವಪುಷಿ ಸಾರ್ಪಿತ ಪಾಂಡಿಮ ಮಂಡನ ವಿಷದರಾಭ ಬಿಸಾಭರಣ ದಧೆ ರತಿಪತಿಂ ಪ್ರತಿ ಶಂಭು ವಿಭೀಷಿಕಾಂ. ವಿರಹತಾಪಿನಿ ಚಂದನ ಪಂಸುಭಿ ವಪುಷಿ ಸಾ ಅರ್ಪಿತ ಪಾಂಡಿಮ ಮಂಡನ. ವಿರಹತಾಪ ಬಂದಿದ್ದಕ್ಕೆ ಚಂದನ ಹಚ್ಕೋತಾಳೆ ತಂಪಾಗಬೇಕು ಅಂತ. ಆಮೇಲೆ ವಿಷದರಾಭ ಬಿಸಾಭರಣ ದಧೆ. ಹಾವುಗಳ ಹಾಗೆ ಕಾಣಿಸ್ತಕ್ಕಂಥ ತಾವರೆಯ ಬಳ್ಳಿಗಳನ್ನು ಸುತ್ಕೋತಾಳೆ. ಸುತ್ತಕೊಂಡಿದ್ದು ಯಾಕೆ ಅಂದರೆ ವಿರಹತಾಪ ಇಳಿಸ್ಕೊಳ್ಳೋದಕ್ಕೆ ಅಂತಲ್ಲ, ಮನ್ಮಥನ ಬಾಣಗಳಿಂದ ಕಾಪಾಡಿಕೊಳ್ಬೇಕು ಅಂತ ಶಿವನ ವೇಷ ಹಾಕ್ಕೊಂಡಂಗೆ ಮಾಡಿಕೊಂಡ್ಲು ಅಂತ. ಅಲ್ಲಿ ನಾನು ಮನ್ಮಥ ಶಿವ ಅಲ್ಲ, ನಾನು ಅಬಲೆ, ಅದಕ್ಕೋಸ್ಕರ ನನ್ನ ಬಾಣ ಬಿಡಬಿಟ್ಟು ಕೊಲ್ಲಬೇಡ, ತೊಂದರೆ ಮಾಡಬೇಡ ಅಂತ ಆ ವಿರಹಿಣಿ ಕೇಳಿದ್ರೆ ವಸ್ತುತಃ ಆ ಪದ್ಯಕ್ಕಿದೆ ಸ್ಫೂರ್ತಿ. ಇಲ್ಲಿ ಇವಳು ನಾನು ಶಿವನಂಗೆ ವೇಷ ಹಾಕ್ಕೊಂಡ್ರೆ ಮನ್ಮಥ ನನ್ನ ಮೇಲೆ ಯುದ್ಧ ಮಾಡೋಲ್ಲ ಅಂತ ರತಿಪತಿಂ ಪ್ರತಿ ಶಂಭು ವಿಭೀಷಿಕಾಂ ದಧೆ. ವಿಭೀಷಿಕಾ ಅಂತಂದರೆ ಬೆದರಗೊಂಬೆ ಅಂತ. ಸಂಸ್ಕೃತದಲ್ಲಿ ತೃಣಪುರುಷ, ಚಿಂಚ, ವಿಭೀಷಿಕಾ ಅಂತೆಲ್ಲ ಕರೀತಾರೆ. ಚಿಂಚ ಅನ್ನೋದು ಬಹಳ ಪ್ರಾಚೀನವಾದ ಶಬ್ದ. ತೃಣಪುರುಷ ಅನ್ನೋದು ಜಸ್ಟ್ ಎಕ್ಸ್ಪ್ಲೇಟಿವ್ ವರ್ಡ್ ಅಂತನ್ಬೇಕು, ಬರೀ ವಿವರಣೆ ಕೊಡ್ತಕ್ಕಂಥ ಪದ. ಆದರೆ ವಿಭೀಷಿಕಾ ಅನ್ನೋದು ಅದೇ ರೀತಿ ನಿರುಕ್ತಿ ಇದ್ದರೂ ಸ್ವಾರಸ್ಯ. ಬೆದರಗೊಂಬೆ ಅನ್ನುವ ಅಕ್ಷರಶಃ ಅನುವಾದ. ಟೆಕ್ನಿಕಲ್ ಆದದ್ದು ಲೋಕರೂಢಿಯಿಂದ ಸಂಸ್ಕೃತದಲ್ಲಿ ಉಳಿದಿರೋ ಚಿಂಚ. ಹೊಲ ಗದ್ದೆ ಇತ್ಯಾದಿಗಳಲ್ಲಿ ಮನೆಗಳಲ್ಲಿ ಎಲ್ಲ ಕಡೆಯಲ್ಲೂ ಕಟ್ತಾರಲ್ಲ, ಪಕ್ಷಿಗಳು ಎಲ್ಲ ಬಂದು ಹೊಲ ಗದ್ದೆಗಳಲ್ಲಿ ಹಾಳು ಮಾಡದೇ ಇರಲಿ ಬೆಳೆನ ಅಂತ ಎಲ್ಲ ಮಾಡ್ತಕ್ಕಂಥದ್ದು. ಆ ರೀತಿಯಲ್ಲಿ ಇವಳು ಕೂಡ ಶಿವನ ವೇಷವನ್ನು ಒಂದು ಬೆದರಿಸೋದಕ್ಕೆ ಟೆಕ್ನಿಕ್ ಅಂತ ಮಾಡಿಕೊಂಡ್ಲು ಅಂತ ಕವಿ ಹೇಳ್ತಾರೆ. ವಿನಿಹಿತಂ ಪರಿತಾಪಿನಿ ಚಂದನಂ ಹೃದಿತಯ ಭೃತ ಬುದ್ಬುದಮಾ ಬಭೌ ಉಪನಮನ್ ಸುಹೃದಂ ಹೃದಯೇಶಯಂ ವಿಧುರಿವಾಂಕ ಗತೋಡು ಪರಿಗ್ರಹ.
ವಿನಿಹಿತಂ ಪರಿತಾಪಿನಿ ಚಂದನಂ. ಆದರೆ ಚಂದನ ಮೈಗೆ ಹಚ್ಕೊಂಡ ತಕ್ಷಣ ಅದರ ನೀರಿನ ಅಂಶವೆಲ್ಲ ಹೋಗಿ ಅದು ಉಬ್ಬಿಕೊಂಡು ಹೊಪ್ಪಳೆ ಆಗಿ ಉದುರು ಹೋಗ್ಬಿಡ್ತಾ ಇತ್ತು ಅಂತ. ಇನ್ನು ಎಷ್ಟು ತಾಪ ಇದ್ದಿರಬೇಕು ಅನ್ನೋ ಕಲ್ಪನೆ. ವಿನಿಹಿತಂ ಪರಿತಾಪಿನಿ ಚಂದನಂ ಹೃದಿತಯ ಭೃತ ಬುದ್ಬುದ ಮಾಭವೋ. ಬುದ್ಬುದ ಅಂತಂದರೆ ನೀವು ನೋಡಿರ್ಬೋದು, ಈ ಕಾದ ತವ ಕಾವಲಿ ಮೇಲೆ ನೀವು ಅಕ್ಕಿ ಹಿಟ್ಟಿನಲ್ಲಿ ರೊಟ್ಟಿನೋ ಏನೋ ತಟ್ಟಕ್ಕೆ ಹೋದರೆ ಅದು ಬರೋದಿಲ್ಲ, ಹಾಗಾಗಿ ಕೈಗೆ ಅಂಟ್ಕೊಂಡು ಬಿಡುತ್ತೆ. ಒಂದು ಪಕ್ಷ ನೀವು ಅದನ್ನು ಚೆನ್ನಾಗಿ ತಟ್ಟಿ ಇದು ಮಾಡಿದ್ರೂ ಅದರೊಳಗಿರೋ ನೀರಿನ ಅಂಶ ಒಳಗೆಯೇ ಹಬೆ ಆದಾಗ ಅದನ್ನು ಮೇಲಕ್ಕೆ ತಳ್ಳುತ್ತೆ. ಈಗ ಪೂರಿ ಚಪಾತಿ ಎಲ್ಲ ಉಬ್ಬುವುದಕ್ಕೆ ಕಾರಣ ಒಳಗಡೆ ಇರ್ತಕ್ಕಂಥ ಒಂದು ತೇವದ ಅಂಶ, ಅದು ಯಾವ ಜಲಾಂಶ ಇದೆ ಅದು ಅದರೊಳಗಡೆ ಆವಿ ಆಗುವುದರಿಂದ ಅದನ್ನು ಹೊರಗಿನ ಒಂದು ಕವಚವನ್ನು ತಳ್ಳುತ್ತದೆ. ಹಾಗೆ ಚಂದನದ ಕೆಳಗಿರ್ತಕ್ಕಂಥ ವಾಟರ್ ಏರ್ ಮೊದಲು ವೇಪರೈಸ್ ಆಗಿ ಎವಾಪರೇಟ್ ಆಗಿ ಅದು ಹಿಂಗೆ ಉಬ್ಬಿಕೊಂಡು ತಳ್ಳಿ ಅದು ಬುದ್ಬುದಾಕೃತಿ ಬಂತು ಅಂತ ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ಹೃದಿತಯ ಭೃತ ಬುದ್ಬುದ ಮಾಭವು, ಗುಪ್ಪೆ ಗುಪ್ಪೆಯಾಗಿ ಗುಳ್ಳೆ ಗುಳ್ಳೆಯಾಗಿ ಚಂದನ ಎಲ್ಲ ಉದುರು ಬರ್ತಾ ಇದೆ ಅಂತ. ಉಪನಮನ್ ಸುಹೃದಂ ಹೃದಯೇಶಯಂ ವಿದುರಿವ ಅಂಕಗತ ಉಡು ಪರಿಗ್ರಹ. ಅದು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ ಅದನ್ನು ಕವಿ ಹೇಳ್ತಾನೆ, ಚಂದ್ರ ತನ್ನ ಆ ಪುಡಿಪುಡಿಯಾಗದ ಹಾಗೆ ಉದುರ್ತಾ ಇದ್ದಾಗ ಮನ್ಮಥನ ಸ್ನೇಹಿತನಾದಂಥ ಚಂದ್ರ ತನ್ನ ನಕ್ಷತ್ರ ಪರಿವಾರಗಳೊಡನೆ ಬಂದಿದ್ದಾನ ಅನ್ನುವಂತೆ ಇತ್ತು. ಆ ಮೈಗೆ ಹಚ್ಚಿಕೊಂಡ ಚಂದನ ಚೂರು ಚೂರಾಗಿ ಉದುರ್ತಾ ಇದ್ರೆ ನಕ್ಷತ್ರ ಮಂಡಲವು ಕೂಡ ಅಲ್ಲಿಗೆ ಬಂದುಬಿಟ್ಟಿತ್ತ ಅನ್ನೋ ಥರ ತೋರ್ತಾ ಇತ್ತು ಅಂತ. ಸ್ಮರಹುತಾಶನ ದೀಪಿತಯಾತಯ ಬಹು ಮುಹುಸ್ಸರಸಂ ಸರಸೀರುಹಂ ಶೈತುಮರ್ಧಪತೆ ಕೃತಮಂತರ ಶ್ವಸಿತ ನಿರ್ಮಿತ ಮರ್ಮರ ಮುಜ್ಜಿತಂ. ಇವನ ಅತಿಶಯೋಕ್ತಿ ಅಂದರೆ ಇದು ಅತಿಶಯೋಕ್ತಿ, ಇದಕ್ಕಿಂತ ಅತಿಶಯೋಕ್ತಿ ಮಾಡೋಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ. ಸ್ಮರಹುತಾಶನ ದೀಪಿತಯಾತಯ, ಈ ಶಬ್ದಾಲಂಕಾರಗಳು ಇಷ್ಟು ಇಂಪಾಗಿದೆ. ದೀಪಿತಯಾತಯ ಬಹು ಮುಹು ಸರಸಂ ಸರಸೀರುಹಂ. ಸರಸಂ ಚೆನ್ನಾಗಿರ್ತಕ್ಕಂಥ, ಚೆನ್ನಾಗಿ ರಸರಸವಾಗಿರುವ ಒದ್ದೊದ್ದಿಯಾಗಿರ್ತಕ್ಕಂಥ ಕಮಲವನ್ನು ಎದೆ ಮೇಲೆ ಇಟ್ಕೊಳ್ಬೇಕು ಅಂತಂದುಕೊಂಡು ಅವಳು ಕಿತ್ಕೋತಾಳಂತೆ, ಅಥವಾ ಪಕ್ಕದಲ್ಲಿರೋದು ತಟ್ಟೆಲೋ ಬುಟ್ಟಿಲೋ ಇರೋದನ್ನು ಎತ್ಕೋತಾಳೆ. ಶ್ರೈತು ಅರ್ಧಪತೆ ಕೃತಮಂತರ, ಹಿಂಗೆತ್ಕೊಂಡು ತಗೊಳಕ್ಕೆ ಹೊರಟಾಗ ಎದೆ ಹತ್ತಿರಕ್ಕೆ ಬರೋಷ್ಟೊತ್ತಿಗೆ ಮೊದಲು ಬಿಸಿಯುಸಿರು ತಾಕಿ ಶ್ವಸಿತ ನಿರ್ಮಿತ ಮರ್ಮರ ಮುಜ್ಜಿತಂ. ಆ ಉಸಿರು ತಾಕ್ತಾ ಇದ್ದಂತೆ ಅದು ಎಷ್ಟು ಬಾಡೋಯ್ತು ಅಂದರೆ ಬಾಡಿ ಸೀದು ಕರಕಾಗಿ ಕರಕರ ಶಬ್ದ ಬಂತು ಅಂತ ಬರೀತಾನೆ ಕವಿ. ಶ್ವಸಿತ ನಿರ್ಮಿತ ಮರ್ಮರಂ ಉಜ್ಜಿತಂ, ತಕ್ಷಣ ಅದು ಹಂಗೆ ಎಸೆದು ಬಿಡ್ತಾ ಇದ್ಲು. ಒಂದೊಂದು ಕಮಲನೂ ತಗೊಳ್ಳೋದು, ಹತ್ತಿರ ಬರ್ತಿದ್ದಂಗೆ ಬಿಸಿಯುಸಿರಿಗೆ ಅದು ಸೀದು ಸೀಕಲಾಗಿ ತರಗೆಲೆ ಆಗಿ ಕರಕರ ಅಂತ ಶಬ್ದವನ್ನು ಅಲ್ಲೇ ಬಿಸಾಡೋದು. ಈಗ ಅವಳು ತಂದು ಇಟ್ಕೊಳ್ಳೋದು ಅರ್ಧ ದೂರಕ್ಕೆ ಬಿಸಾಕೋದು, ಹೀಗೆ ಮಾಡ್ತಾ ಇದ್ಲು ಅಂತ. ಇವಳು ವಿರಹ ನೋಡಿದ್ರೆ ನಮಗೆ ದುಃಖ ಆಗುತ್ತೋ, ಈ ಥರದ್ದು ನೋಡಿದ್ರೆ ನಗು ಬರುತ್ತೋ ನಿಮಗೇ ಗೊತ್ತಾಗುತ್ತೆ. ಮತ್ತೆ ನಮ್ಮ ಗುರುಗಳ ಮಾತೇ ಹೇಳೋದಿದ್ರೆ ಇವನು ಬುದ್ಧಿವಂತ ಅಂತ ಗೊತ್ತಾಗ್ತಾ ಇದೆ, ಪ್ರತಿ ಪದ್ಯದಲ್ಲೂ ಇವನು ಬುದ್ಧಿವಂತ ಅಂತ ಗೊತ್ತಾಗ್ತಾ ಇದೆ. ಅತಿ ಬುದ್ಧಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದು ಒಳ್ಳೆಯ ದೃಷ್ಟಾಂತವಾಗಿದೆ. ವಿರಹ ತಪ್ತ ತದಂಗ ನಿವೇಶಿತ ಕಮಲಿನಿ ನಿಮಿಷದ್ದಲ ಮುಷ್ಟಿಭಿ ಕಿಮಪನೇತು ಮಚೇಷ್ಟತ ಕಿಂಪರಾ ಭವಿತು ಮೈಹತ ತದ್ದವಥುಂ ಪೃಥುಂ. ದವಥು ಅಂದರೆ ತಾಪ, ಪೃಥು ಅಗಲವಾದ ವಿಸ್ತಾರವಾದಂಥದ್ದು. ವಿರಹ ತಪ್ತ ತದಂಗ ನಿವೇಶಿತ ಕಮಲಿನಿ ನಿಮಿಷದ್ದಲ ಮುಷ್ಟಿಭಿ. ಅವನು ಮತ್ತೆ ಒಂದೇ ಐಡಿಯಾನ 3-4 ಪದ್ಯಗಳಿಗೆ ವಿಸ್ತಾರ ಮಾಡ್ತಾನೆ ಅಂತಲೂ ಹೇಳಿದ್ನಲ್ಲ, ಇದು ಹಾಗೆ. ಆ ಕಮಲವನ್ನು ಹೇಗೋ ತಂದು ಎದೆ ಮೇಲೆ ಇಟ್ಕೊಂಡಿದ್ದಾಳೆ. ಹಿಂದಿನ ಪದ್ಯದಲ್ಲಿ ಆಗಲೇ ಇಲ್ವಲ್ಲ, ಈ ಪದ್ಯದಲ್ಲಿ ಆಗಿದೆಯಲ್ಲ ಅಂದರೆ ಆ ಪದ್ಯ ಅಷ್ಟೇ, ಈ ಪದ್ಯ ಇಷ್ಟೇ, ಇದಕ್ಕೆ ಕಂಟಿನ್ಯೂಟಿ ಇಲ್ಲ. ಇದನ್ನು ಮೊದಲು ಅರ್ಥ ಮಾಡಿಕೊಳ್ಬೇಕು. ಏಕೆಂದರೆ ವರ್ಣನೆಗಳು ಮಾಡುವಾಗ ಒಂದೊಂದು ಥರ ಇದೆ, ಇನ್ನೊಂದು ಥರ ಇದೆ, ಹೇಗೇಗೋ ಇದೆ ಅಂತೆಲ್ಲ ವರ್ಣಿಸ್ತೀವಿ. ಆಗ ಆ ಪದ್ಯದಲ್ಲಿ ಹಂಗೆ ವರ್ಣಿಸಿದ್ರಿ, ಇಲ್ಲಿ ಯಾಕೆ ಅಂದರೆ ಅಲ್ಲಿಗದು ಮುಗೀತು ಅಷ್ಟೇ, ಅದಕ್ಕೆ ಇದಕ್ಕೆ ಯಾವ ಸಂಬಂಧ ಇಲ್ಲ ಅಂತ. ಅದನ್ನು ನಾವು ಮೊದಲು ಗಮನ ಇಟ್ಕೋಬೇಕು. ಅಲ್ಲಿ ಕಮಲ ಹತ್ತಿರ ಬರೋಕ್ಕೆ ಹೋಗ್ತಿದ್ದಂತೆ ಸೀದೋಯ್ತು ಅಂತ ಹೇಳಿದ್ರಿ, ಇಲ್ಲಿ ಎದೆ ಮೇಲೆ ಕಮಲ ಇಟ್ಕೊಂಡೇ ಬಿಟ್ಲು ಅಂತಿದೆಯಲ್ಲ, ಅದು ಹೇಗಾಗುತ್ತೆ ಅಂತ ಕೇಳುವಂಥದ್ದು. ಒಂದೊಂದು ಪದ್ಯವೂ ಸ್ವತಂತ್ರವಾಗಿ ಆಸ್ವಾದ ಮಾಡಬೇಕಾದದ್ದು. ಈಗ ಚಂದ್ರನನ್ನು ಕುರಿತು ಬಗೆಬಗೆಯ ವರ್ಣನೆ ಮಾಡುವಾಗ ಎಷ್ಟೆಷ್ಟೆಲ್ಲ ಹೇಳ್ತಾರೆ. ಆಕಾಶ ಅಂತಕ್ಕಂಥ
ಗೊಲ್ಲರಹಟ್ಟಿಯಲ್ಲಿ ನಕ್ಷತ್ರಗಳು ಅನ್ನುವ ಬೇಕಾದಷ್ಟು ಗೋವುಗಳಿದ್ದಾಗ ಒಂದು ಗೂಳಿ ಹಾಗೆ ಚಂದ್ರ ಇದ್ದಾನೆ. ಈ ರಾತ್ರಿ ಅನ್ನುವ ಗೌಳಿಗಿತ್ತಿನೇ ಆ ನಕ್ಷತ್ರ ಮಂಡಲವನ್ನು ಚಂದ್ರಮಂಡಲವನ್ನೆಲ್ಲ ನೋಡ್ಕೋತಾ ಇರ್ತಾಳೆ ಅಂತ ಹೀಗೇನೋ ವರ್ಣಿಸಿ ಆಗಿದೆ ಒಂದು ಪದ್ಯದಲ್ಲಿ. ಮುಂದಿನ ಪದ್ಯದಲ್ಲಿ ಚಂದ್ರಲೇಖೆ ಅನ್ನುವ ಗೋವಿನಿಂದ ಬೆಳದಿಂಗಳು ಅನ್ನುವ ಹಾಲನ್ನು ರಾತ್ರಿ ಅಂತಕ್ಕಂಥ ಗೌಳಗಿತ್ತಿ ಕರೀತಾ ಇದ್ದಾಳೆ ಅಂತ ವರ್ಣಿಸಿದ್ರೆ, ಅಲ್ಲ ಆಗ ತಾನೇ ಚಂದ್ರನ ಗೂಳಿ ಅಂತಂದ್ರೆ ಈಗ ಹಸು ಅಂತಂತ ಇದ್ದೀರಾ, ಹೇಗಾಗುತ್ತೆ? ಈ ಒಂದು ಪದ್ಯದಲ್ಲಿ ನೀವು ಜೆಂಡರ್ ಚೇಂಜ್ ಮಾಡಿಬಿಟ್ರಲ್ಲ ಅಂದರೆ ಅದು ಚಂದ್ರ, ಇದು ಚಂದ್ರಲೇಖ ಅಷ್ಟೇ. ಚಂದ್ರ ಪುಲ್ಲಿಂಗ ಶಬ್ದ, ಚಂದ್ರಲೇಖ ಸ್ತ್ರೀಲಿಂಗ ಶಬ್ದ. ಪುಲ್ಲಿಂಗ ಆಗಿದ್ರಿಂದ ಗೂಳಿ ಆಯಿತು, ಸ್ತ್ರೀಲಿಂಗ ಆಗಿದ್ರಿಂದ ಹಸು ಆಯಿತು. ಇನ್ನು ಚಂದ್ರಬಿಂಬಂ ಅಂದರೆ ಮತ್ತೇನೋ ಬೇರೆ ಆಗುತ್ತೆ. ಅವಾಗ ಬೇರೆ ಯಾವುದೋ ಏನೋ ಆತಪತ್ರಂ ಬೆಳಗೊಡೆ, ಶ್ವೇತ ಆತಪತ್ರಂ ಅಂತೇನೋ ಮನ್ಮಥನ ಬೆಳಗೊಡೆ ಇದ್ದಂಗೆ ಚಂದ್ರ ಇದೆ ಅಂತ. ಇದುವರೆಗೂ ಜೀವ ಇದ್ದಂಥ ಹಸುನೋ ದನವೋ ಎತ್ತೋ ಗೂಳಿನೋ ಆಗಿತ್ತು, ಇವಾಗ ನಿರ್ಜೀವವಾದಂಥ ಕೊಡೆ ಆಗಿಬಿಡುತ್ತಲ್ಲ, ಅದು ಹಾಗೆ. ಅಂದರೆ ಒಂದೊಂದು ಹೊಸ ಹೊಸ ಕಲ್ಪನೆಯನ್ನು ಮಾಡಿ ಆ ವಸ್ತುವಿನ ಬೇರೆ ಬೇರೆ ಸ್ವಭಾವವನ್ನು, ಬೇರೆ ಬೇರೆ ಸ್ವರೂಪವನ್ನು ತೋರಿಸುವಂಥದ್ದು ಅಂತ ತಾತ್ಪರ್ಯ. ಅಲ್ಲಿ ಕಂಟಿನ್ಯೂಟಿ ಇರೋದು ವರ್ಣ್ಯ ವಸ್ತುವಿನಲ್ಲಿಯೇ ಹೊರತುನುವೆ ವರ್ಣನೆಯಲ್ಲಿ ಅಲ್ಲ. ವರ್ಣ್ಯ ವಸ್ತು ಒಂದೇ ಚಂದ್ರ, ಆ ಮೂಲಕವಾಗಿ ಕಾಣಿಸ್ತಾ ಇದೆ ಅಂತ ಆ ರೀತಿಯಲ್ಲಿ ಇದನ್ನು ಭಾವಿಸಿಕೊಳ್ಬೇಕು. ವಿರಹತಪ್ತ ತದಂಗ ನಿವೇಶಿತ ಕಮಲಿನಿ ನಿಮಿಷದ್ದಲ ಮುಷ್ಟಿಭಿ ಕಿಂ ಅಪನೇತುಂ ಅಚೇಷ್ಟತ ಕಿಂ ಪರಾಭವಿತು ಮೈಹತ ತದ್ದವತುಂ ಪೃತುಂ. ಕಮಲ ಅವಳು ಎದೆ ಮೇಲೆ ಹೋಗ್ತಾ ಇದ್ದಂತೆ ಅವಳ ತಾಪವನ್ನು ನಿವಾರಣೆ ಮಾಡಬೇಕು ಅಂತ ಅಂದುಕೊಂಡು ಅವಳು ಪಾಪ ಪ್ರಯತ್ನ ಪಟ್ಟಿದೆ. ಆದರೆ ಅದು ಮುದುಡ್ಕೊಂಡು ಹೋಗ್ತಾ ಇದೆ. ಅದು ಮುದುಡ್ಕೊಂಡು ಹೋಗ್ತಾ ಇದ್ದಾಗ ನೋಡಿದಾಗ ಇದು ತಿರಸ್ಕೃತವಾಯಿತಾ ಅಂತ ಅನಿಸ್ತಾ ಇದೆ ಅಂತ. ಅಂದರೆ ಅದು ತಿರಸ್ಕೃತವಾಗ್ತಾ ಇರೋದು ಕಮಲ, ಅದು ಮುದುಡ್ಕೊಳ್ತಾ ಇರೋದ್ರಿಂದ ಶ್ರಿಂಕ್ ಆಗ್ತಾ ಇರೋದ್ರಿಂದ ತಿರಸ್ಕೃತವಾಗ್ತಾ ಇದೆ ಅಂತ. ಮತ್ತೊಂದು, ಇವಳ ಕರಕಮಲದ ಸೌಂದರ್ಯವನ್ನು ನೋಡಿ, ಇವಳ ವದನ ಕಮಲದ ಸೌಂದರ್ಯವನ್ನು ನೋಡಿ ಅದು ಯಾವ ರೀತಿಯಾಗಿ ತಿರಸ್ಕೃತವಾಗ್ತಾ ಇದೆ ಅಂತನ್ನುವ ಭಾವ ಬರ್ತದೆ ಅಂತ. ಅಂದರೆ ಅದು ಕೋರಿ ಕೋರಿ ಬಂದು ಇವಳ ತಾಪವನ್ನು ತೀರಿಸ್ತೀನಿ ಅನ್ನೋ ಥರ ಬಂದು ತಾನಾಗಿ ಪರಾಭೂತವಾಗಿ ಹೋಗ್ತಾ ಇದೆ. ಇವಳ ಸೌಂದರ್ಯ ಅಂಥದ್ದು ಅನ್ನುವ ಧ್ವನಿಯನ್ನು ಕವಿ ಹೇಳ್ತಾನೆ. ಯಮನಂಗ ಶರಾವಲಿ ಪನ್ನಗ ಕ್ಷತ ವಿಸಾರಿ ವಿಯೋಗ ವಿಷಾವಶ ಶಶಿಕಲೇವ ಖರಾಂಶುಕರಾರ್ದಿತ ಕರುಣ ನೀರ ನಿಧೌ ನಿದಧೌ ನಕಂ. ಯಂ ಅನಂಗ ಶರಾವಲಿ ಪನ್ನಗ ಕ್ಷತ ವಿಸಾರಿ ವಿಯೋಗ ವಿಷ ಅವಶ. ಇವಳು ಮನ್ಮಥನ ಬಾಣಗಳೆಂಬ ಹಾವುಗಳ ವಿಷಕ್ಕೆ ಸಿಕ್ಕು ಪಾಪ ಅವಶಳಾಗಿ ವಿವಶಳಾಗಿ ಒದ್ದಾಡಿ ಹೋಗ್ತಾ ಇದ್ದಾಳೆ. ಇದೆಲ್ಲ ವ್ಯಾಪಕವಾಗ್ತಾ ಇದೆ. ಶರಾವಲಿ ಪನ್ನಗ ಕ್ಷತ ವಿಸಾರಿ ಹಬ್ಬಿಕೊಳ್ತಾ ಇದೆ ಅವಳ ದೇಹದಲ್ಲಿ. ವಿಯೋಗ ವಿಷ ಅವಶ, ವಿಯೋಗದ ವಿಷದಿಂದ ತನ್ನ ಮೇಲೆ ಹತೋಟಿ ತನ್ನ ಕಳ್ಕೋತಿದ್ದಾಳೆ. ಹೇಗಿದೆ? ಶಶಿಕಲೇವ ಖರಾಂಶುಕರಾರ್ದಿತ. ಚಂದ್ರ ಕಿರಣ ಅಂದರೆ ಚಂದ್ರಲೇಖೆಯ ಕಾಂತಿ, ಸೂರ್ಯನ ಕಾಂತಿ ಬಂದಾಗ ಹಗಲಿನಲ್ಲಿ ಹೇಗೆ ಮಂಕಾಗುತ್ತೋ ಹಾಗಾಗ್ತಾ ಇದೆ. ಇದು ಯಾರಿಗೆ ತಾನೇ ದಯನೀಯವಾದ ಸ್ಥಿತಿಯನ್ನು ತಂದುಕೊಡ್ತಾ ಇಲ್ಲ. ಇವಳನ್ನು ನೋಡಿದವರು ಯಾರು ತಾನೇ ಕರುಣ ನೀರ ನಿಧವು ನೆದದವು ನಕಂ, ಯಾರು ತಾನೇ ಕರುಣಾಜನಕವಾದ ಸ್ಥಿತಿ ಅಂತ ಭಾವಿಸಿ ಅಯ್ಯೋ ಪಾಪ ಅನ್ನೋಲ್ಲ. ಅಂದರೆ ಕಾರುಣ್ಯ ಸಮುದ್ರದಲ್ಲಿ ಯಾರು ಮುಳುಗೋಲ್ಲ ಅಂತ ಹೇಳ್ತಾ ಇದ್ದೇನೆ. ಈ ಸ್ಥಿತಿ ಯಾರನ್ನ ಕರುಣ ಸಾಗರದಲ್ಲಿ ಮುಳುಗಿಸೋದಿಲ್ಲ. ಅಂದರೆ ಯಾರಿಗೂ ದಮಯಂತಿ ಬಗ್ಗೆ ಅಯ್ಯೋ ಪಾಪ ಅನಿಸುತ್ತೆ ಅಂತ. ಈ ಸೌಂದರ್ಯ, ಈ ಗುಣ, ಇಷ್ಟೆಲ್ಲ ಒಳ್ಳೆತನ ಇದ್ದು ಇಷ್ಟು ಸಂಕಟ ಪಡಬೇಕೆ ಅಂತ ಅನಿಸುತ್ತದೆ. ಜ್ವಲತಿ ಮನ್ಮಥ ವೇದನಯ ನಿಜೆ ಹೃದಿತಯಾರ್ದ್ರಮೃಣಾಲತಾರ್ಪಿತ ಸ್ವಜಯಿನೋಸ್ತ್ರಪಯ ಸವಿಧಸ್ತಯೋರ್ ಮಲಿನತಾಮಭಜದ್ಭುಜಯೋರ್ಭೃಶಂ. ಈಗ ಆ ತಾವರೆಯ ಬಳ್ಳಿಗಳನ್ನು ಇವಳ ಮೈಮೇಲಿಟ್ಟಿದ್ದನ್ನು ವರ್ಣಿಸ್ತಾನೆ ಕವಿ. ಜ್ವಲತಿ ಮನ್ಮಥ ವೇದನೆಯ ನಿಜೇ ಹೃದಯತಯ ಆರ್ದ್ರ ಮೃಣಾಲತಾರ್ಪಿತ ಸ್ವಜೈನೋ ತ್ರಪಯ ಸವಿಧಸ್ತಯೋ ಮಲಿನತಾಂ ಅಭಜತ್ ಭುಜಯೋ ಭೃಶಂ. ಇವಳ ತೋಳುಗಳು ನೋಡಿದ್ರೆ ತಾವರೆಗಳ ನಾಳದಷ್ಟು ಕೋಮಲವಾಗಿವೆ, ನೀಳವಾಗಿವೆ, ತೆಳ್ಳಗೆ ಬೆಳ್ಳಗೆ ಇವೆ ಅಂತ. ಆ ತಾವರೆ ಬಳ್ಳಿಗಳನ್ನು ಇವಳ ಮೇಲೆ ತಂಪಾಗಿರಿಸಿದ ತಕ್ಷಣ ಅವುಗಳು ನಾಚಿಕೊಂಡು ಬಿದ್ದೋಗ್ಬಿಡ್ತಾ ಇವೆ, ಒಣಗೋಗ್ಬಿಡ್ತಾ ಇವೆ. ಯಾಕೆ? ಅವುಗಳಿಗೆ ಇವಳ ತೋಳನ್ನು ಕಂಡು ನಾಚಿಕೆ, ತಮಗೆ ಅಷ್ಟು ಸೊಗಸಿಲ್ವಲ್ಲ ಅಂತ. ಅಂದರೆ ಯಾವುದು ಇವುಗಳ ಶರೀರಕ್ಕೆ ಹೋಲಿಕೆ ಇತ್ತೋ ಅವುಗಳೇ ಆ ಕಾರಣದಿಂದ ದೂರ ಆಗ್ತಾ ಇವೆ. ಅವುಗಳನ್ನೆಲ್ಲ ತಿರಸ್ಕರಿಸ್ತಕ್ಕಂಥದ್ದು ಇವಳ ಸೌಂದರ್ಯ.
ಇಲ್ಲಿ ಕವಿ ಏಕಕಾಲದಲ್ಲಿ ಅವಳು ವಿರಹವನ್ನು ಹೇಳ್ತಾನೆ, ಆ ವಿರಹಕ್ಕೆ ಉಪಶಮನ ಮಾಡೋದಕ್ಕೆ ಮಾಡುವ ಕರ್ಮವನ್ನು ಹೇಳ್ತಾನೆ, ಕ್ರಿಯೆಯನ್ನು ಹೇಳ್ತಾನೆ, ಜೊತೆಗೆ ಅದನ್ನು ಸೌಂದರ್ಯಕ್ಕೆ ವ್ಯಂಜಕವಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾನೆ. ಇದು ಇಲ್ಲಿಯ ಚಮತ್ಕಾರ. ನಖಲು ಮೋಹವಶೇನ ತದಾನನಂ ನಲಮನಶಶಿಕಾಂತಮಬೋಧಿತತ್ ಇತರತಾಭ್ಯುದಯೇ ಶಶಿನಸ್ತತಃ ಕಥಮಸು ಸ್ರವದಶ್ರುಮಯಂ ಪಯಃ. ನಖಲು ಮೋಹವಶೇನ ತದಾನನಂ ನಲಮನಶಶಿಕಾಂತಂ ಅಬೋಧಿತತ್. ಅಂದರೆ ನಲನ ಮನಸ್ಸು ಆ ವಿರಹದ ವಶದಲ್ಲಿ, ವಿರಹದ ಒಂದು ಉದ್ವೇಗದಲ್ಲಿ ಚಂದ್ರಮುಖಿ ದಮಯಂತಿ ಇವಳನ್ನ ಸ್ಮರಣೆ ಮಾಡಿಕೊಳ್ತಾ ಇದೆ. ನಕಲು ಮೋಹವಶೇನ ತದಾನನಂ ಅಂದರೆ ನಲಮನಃ ತದಾನನಂ, ಅವಳ ಮುಖವನ್ನು ಶಶಿಕಾಂತ ಮಬೋಧಿ, ಚಂದ್ರಬಿಂಬ ಅಂತ ಅಂದ್ಕೊಂಡು ಬಿಡ್ತಾ ಇದೆ. ಅಂದರೆ ದಮಯಂತಿ ಮುಖ ಯಾವುದು, ಚಂದ್ರಬಿಂಬ ಯಾವುದು, ಇದು ಯಾವುದು ಗೊತ್ತಾಗ್ತಾ ಇಲ್ಲ. ಇತರತಾ ಅಭ್ಯುದಯೇ ಶಶಿನಸ್ತಥ ಕಥಂ ಅಸುಸ್ರವದಶ್ರುಮಯಂ ಪಯಃ. ಆಗ ಚಂದ್ರೋದಯದಲ್ಲಿ ಇವಳ ಮುಖದಲ್ಲಿ ನೀರು ಸುರಿತಾ ಇದೆ, ಅಂದರೆ ಇವಳು ಕಣ್ಣೀರು ಸುರಿಸ್ತಾ ಇದ್ದಾಳೆ. ಅಂದರೆ ಚಂದ್ರ ಹೆಚ್ಚು ಆಗ್ತಾ ಇದ್ದಂತೆ ಇವಳಿಗೆ ದುಃಖ. ನಳ ಏನೋ ಇವಳ ಮುಖ ಚಂದ್ರ ಅಂತ ಅಂದುಕೊಂಡ, ಆದರೆ ಇವಳಿಗೆ ಚಂದ್ರನನ್ನು ನೋಡಿದ್ರೇ ದುಃಖ ಆಗ್ತಾ ಇದೆ. ಇವಳು ಒಳ್ಳೆ ಚಂದ್ರಕಾಂತ ಶಿಲೆಯ ರೂಪದಲ್ಲಿ ಆಗೋಗ್ಬಿಡ್ತಾ ಇದ್ದಾಳೆ. ಅದು ಆಗಿರ್ತಕ್ಕಂಥ ವಿಪರ್ಯಾಸ. ಇಲ್ಲಿ ನಳನ ಕಡೆಯಿಂದ ಒಂದು ಪಿಕ್ಚರ್ ಕೊಡ್ತಾನೆ, ಇವಳ ಕಡೆಯಿಂದಲೂ ಒಂದು ಪಿಕ್ಚರ್ನ ಕೊಡ್ತಾನೆ. ರತಿಪತೇರ್ ವಿಜಯಾಸ್ತ್ರಮಿಶುರ್ ಯಥಾ ಜಯತಿ ಭೀಮಸುತಾಪಿ ತಥೈವ ಸ ಸ್ವವಿಶಿಖಾ ನಿವ ಪಂಚತಯ ತಥೋ ನಿಯತಮೈ ಹತ ಯೋಜಯಿತುಂ ಸತಾಂ. ಆಗ ಮನ್ಮಥ ತನ್ನ 5 ಬಾಣಗಳು ಬಿಡ್ತಾನೆ. ರತಿಪತೇರ್ ವಿಜಯಾಸ್ತ್ರಂ ಇಶು ಯಥಾ ಜಯತಿ ಭೀಮಸುತಾಪಿ ತಥೈವ ಸ ಸ್ವವಿಶಿಖಾನಿವ ಪಂಚತಯ ತಥೋ ನಿಯತಮೈ ಹತ ಯೋಜಯಿತುಂ ಸತಾಂ. ಅದು ಸಂಸ್ಕೃತದಲ್ಲಿ ಪಂಚತ್ವ ಅಂತಂದರೆ ಮರಣ ಅಂತ ಒಂದು ಅರ್ಥ ಇದೆ. ಅಂದರೆ ಪಂಚಭೂತಗಳಲ್ಲಿ ಪ್ರಾಣಗಳು ಸೇರಿ ಹೋಗ್ತಕ್ಕಂಥದ್ದು. ಅಂದರೆ ನಮ್ಮ ಶರೀರ ಎಲ್ಲ ಆಗಿರುವಂಥದ್ದು ಪಾಂಚಭೌತಿಕವಾಗಿ, ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ ಅಂತ 5 ಸೇರಿ ಆಗಿವೆ. ಸತ್ತ ಮೇಲೆ ಇವೆಲ್ಲ ಆಯಾ ಭೂತಗಳಿಗೆ ಹೊರಟೋಗ್ಬಿಡುತ್ತೆ. ಹೀಗಾಗಿ ಪಂಚತ್ವ ಅಂತ. ಮೃತ್ಯು ಕೈವಲ್ಯ ನಿರ್ವಾಣಂ ಶ್ರೇಯೋ ನಿಶ್ರೇಯ ಸಾಮೃತಂ ಅಂತೆಲ್ಲ ಹೇಳ್ತಾರಲ್ಲ, ಮೋಕ್ಷಕ್ಕೆ ಅದೇ ಥರ ಇದು ಒಂದು ಮೃತಿಗೆ ಸಂಬಂಧಪಟ್ಟಂಥದ್ದು. ಸಾಯುವಂಥದ್ದನ್ನು ಪಂಚತ್ವ, ಮೃತಿ, ಮರಣ ಹೀಗೆಲ್ಲ ಹೇಳ್ತಾರೆ. ಇಲ್ಲಿ ಇವಳ ಪಂಚತ್ವ ಆಗಲಿ, ಇವಳಿಗೆ ಪಂಚತ್ವ ಬರಲಿ ಅಂತಲೇ ಪಂಚಬಾಣಗಳನ್ನು ಮನ್ಮಥ ಬಿಡ್ತಾ ಇದ್ದಾನೆ ಅಂತ. ರತಿಪತೇರ್ ವಿಜಯಾಸ್ತ್ರಂ, ರತಿಪತಿಯ ವಿಜಯಾಸ್ತ್ರವಾಗಿ ಇದನ್ನು ಅವನು ಬಾಣವನ್ನು ಬಿಡ್ತಾ ಇದ್ದಾನೆ. ಅದಕ್ಕೆ ಇವಳು ಪಂಚತ್ವವನ್ನು ಹೊಂದಬೇಕು ಅನ್ನೋದಕ್ಕೋಸ್ಕರವಾಗಿ ಆ ಸ್ಥಿತಿಯನ್ನು ತಂದಿದ್ದಾನ ಅಂತ ಗೊತ್ತಾಗ್ತಾ ಇದೆ. ಮನ್ಮಥನ ಬಾಧೆ ತೀವ್ರವಾಯಿತು, ಇನ್ನು ಪ್ರಾಣವೇ ಹೋಗುವಂಥ ಸ್ಥಿತಿ ಬಂತು ಅಂತ ತಾತ್ಪರ್ಯ. ಶಶಿಮಯಂ ದಹನಾಸ್ತ್ರಮುದಿತ್ವರಂ ಮನಸಿಜಸ್ಯ ವಿಮೃಶ್ಯ ವಿಯೋಗಿನಿ ಝಡಿತಿ ವಾರುಣಮಶ್ರುಮಿಷಾದಸೌ ತದುಚಿತಂ ಪ್ರತಿಶಸ್ತ್ರಮುಪಾದದೆ. ಈಗ ಮನ್ಮಥ 5 ಬಾಣಗಳನ್ನು ಬಿಡೋದಕ್ಕೆ ಆರಂಭ ಮಾಡ್ದ ಅಂತಂದರೆ, ಇವಳು ತಾನು ಅದಕ್ಕೆ ಪ್ರತ್ಯಸ್ತ್ರವನ್ನು ಹೂಡಬೇಕಲ್ವಾ, ಆ ಥರ ಮಾಡ್ತಾ ಇದ್ದಾಳೆ. ಅದಕ್ಕೆ ಇವಳು ಶಶಿಮಯಂ ದಹನಾಸ್ತ್ರ ಮುದಿತ್ವರಂ, ಚಂದ್ರ ಅನ್ನುವಂತಹ ಆಗ್ನೇಯಾಸ್ತ್ರವನ್ನು ಇವಳ ಮೇಲೆ ಮನ್ಮಥ ಬಿಡ್ತಾ ಇದ್ದಾನೆ ಅಂತ. ಚಂದ್ರ ತಂಪು, ಅರೆ ವಿರಹದಲ್ಲಿ ಅದು ಬೇಗೆ. ಅದಕ್ಕಾಗಿ ಶಶಿಮಯಂ ದಹನಾಸ್ತ್ರಂ, ದಹನಾಸ್ತ್ರ ಅಂತಂದರೆ ಆಗ್ನೇಯಾಸ್ತ್ರ, ಅದನ್ನು ಬಿಡ್ತಾ ಇದ್ದರೆ ಮನಸಿಜಸ್ಯ ವಿಮೃಶ್ಯ ವಿಯೋಗಿನಿ, ಮನ್ಮಥ ಈ ಥರ ತನ್ನ ಮೇಲೆ ಆಗ್ನೇಯಾಸ್ತ್ರ ಚಂದ್ರನ ರೂಪದಲ್ಲಿ ಬಿಡ್ತಾ ಇದ್ದಾನೆ ಅಂದಾಗ ಝಟಿತಿ ಕ್ವಿಕ್ಲಿ ಇವಳು ವಾರುಣಂ ಅಶ್ರುಮಿಷಾದಸೌ ತದುಚಿತಂ ಪ್ರತಿಶಸ್ತ್ರ ಮಾದದೆ. ಆಗ್ನೇಯಾಸ್ತ್ರಕ್ಕೆ ಇರತಕ್ಕಂಥ ಪ್ರತಿ ಅಸ್ತ್ರ ಯಾವುದು? ಆ ಪ್ರತ್ಯಸ್ತ್ರ ವಾರುಣಾಸ್ತ್ರ ಅಥವಾ ಪರ್ಜನ್ಯಾಸ್ತ್ರ. ಅದು ಕಣ್ಣೀರು ಸುರಿಸೋಕ್ಕೆ ಶುರು ಮಾಡಿದ್ಲು ಅಂತ. ವಿರಹ ಹೆಚ್ಚಾಯಿತು ಅಂತ ಕಣ್ಣೀರು ಸುರಿಸಲು ಅನ್ನೋದು ಈ ಆಗ್ನೇಯಾಸ್ತ್ರಕ್ಕೆ ವಾರುಣಾಸ್ತ್ರ ಅಥವಾ ಪರ್ಜನ್ಯಾಸ್ತ್ರ ಪ್ರತ್ಯಸ್ತ್ರ ಅಂತ ಆ ಥರ ಮಾಡಿದ್ದು ಅಂತ. ಪ್ರತಿಶಸ್ತ್ರ ಮುಪಾದದೆ, ಇದರದ್ದೇ ಒಂದು 2-3 ಕಲ್ಪನೆ ಬೆಳೆಸ್ತಾನೆ. ನಾನು ಮೊದಲೇ ಹೇಳಿದ್ದೆ, ಒಂದು ಕಲ್ಪನೆಯಿಂದ ಅವನು ತೃಪ್ತಿ ಆಗೋಲ್ಲ, ಅದನ್ನು 4-5 ಪದ್ಯವಾಗಿ ಮಾಡಬೇಕು ಅಂತ. ಅತನುನಾ ನವಂ ಅಂಬುದಂ ಸುತನೂರಸ್ತ್ರಂ ಉದಸ್ತಂ ಅವೇಕ್ಷ್ಯಸ ಉಚಿತಮಾಯತ ನಿಶ್ವಸಿತಚ್ಛಲ ಉದಂಚದಂ ಪ್ರತಿ. ಆಮೇಲೆ ಅತನುನ
ನವಂ ಅಂಬುದಂ ಆಂಬುದಂ. ಆಗ ಅವನು ಮನ್ಮಥ ಏನು ಮಾಡ್ತಾನೆ, ಇವಳನ್ನು ಗೆಲ್ಲಬೇಕು ಅಂತ ಮತ್ತೆ ಇನ್ನೂ ಒಂದು ರೀತಿಯಲ್ಲಿ ಒಂದು ಅಸ್ತ್ರವನ್ನು ಬಳಸೋದಕ್ಕೆ ಅಂತ ಪರ್ಜನ್ಯಾಸ್ತ್ರವನ್ನು ಹೂಡ್ತಾನೆ. ಅಂದರೆ ಹೊಸ ಮೋಡ ಅಂತಕ್ಕಂಥ ಒಂದು ಅಸ್ತ್ರನ ಹೂಡ್ದ ಅಂತ. ನವಂ ಅಂಬುದಂ ಆಂಬುದಂ ಅಸ್ತ್ರಂ. ಆಂಬುದಂ ಅಸ್ತ್ರಂ ಅಂತಂದರೆ ನೀರಿಗೆ ಸಂಬಂಧಪಟ್ಟ ಅಸ್ತ್ರ ಅಂತ. ಅಂಬುದಂ ಆಂಬುದಂ ಅಸ್ತ್ರಂ ವೃದ್ಧಿ ಮಾಡಿದ್ದಾನೆ. ಅಂಬುದ ಮೋಡ, ಅಂಬುದ ಮೋಡ, ಆಂಬುದಂ ಅಸ್ತ್ರಂ ಅಂದರೆ ವಾರುಣಂ ಅಸ್ತ್ರಂ ಅಂತ. ಆಗ್ನೇಯಾಸ್ತ್ರ ಮೊದಲು ಬಿಡೋಕೆ ನೋಡ್ದ, ಇವಳು ವಾರುಣಾಸ್ತ್ರ ಬಿಟ್ಲು. ಈಗ ಅವನೇ ವಾರುಣಾಸ್ತ್ರ ಬಿಡ್ತಾನೆ. ಹಾಗೇನು ಮಾಡೋದು? ಅದು ವಾರುಣಾಸ್ತ್ರ ಹೇಗೆ? ಮೋಡದ ಮೂಲಕವಾಗಿ. ಮೋಡದಿಂದ ಯಾಕೆ ಇವಳು ಕಂಗಾಲಾಗಬೇಕು? ಮೇಘಾಲೋಕೆ ಭವತಿ ಸುಖಿನೋಪ್ಯನ್ಯಥಾ ವೃತ್ತಿ ಚೇತಃ. ಇದು ಕಾಳಿದಾಸನ ಮಾತು, ಮೇಘದೂತದಲ್ಲಿ ಬರುತ್ತೆ. ಮೋಡವನ್ನು ನೋಡಿದಾಗ ನೆಮ್ಮದಿಯಾಗಿರೋರಿಗೆ ಎದೆ ಉಲ್ಲೋಲ ಕಲ್ಲೋಲ ಆಗುತ್ತೆ, ಇನ್ನು ವಿಯೋಗಿಗಳಿಗೆ ಏನು ಅಂತ. ಇದು ಪ್ರಾಚೀನ ಭಾರತದ ಒಂದು ವಾಸ್ತವ. ಹಿಂದೆ ಎಲ್ಲ ಮಳೆಗಾಲಕ್ಕೆ ಮುಂಚೆನೇ ಎಲ್ಲರೂ ಪ್ರವಾಸಿಗಳು ಪ್ರವಾಸ ಹೋಗಿ ತಮ್ಮ ವಾಣಿಜ್ಯ, ವ್ಯಾಪಾರ, ವಿದ್ಯೆ, ವ್ಯಾಸಂಗ ಎಲ್ಲವನ್ನ ಮುಗಿಸಿಕೊಂಡು ತಮ್ಮ ಮನೆಯಕ್ಕೆ ಇರುವ ಜಾಗಕ್ಕೆ ಬಂದುಬಿಡ್ತಾ ಇತ್ತು. ಇಲ್ಲವೋ ಮೊದಲನೇ ಗುಡುಗಿಗೆ ಅವರ ಎದೆ ಒಡೆದೋಗ್ಬಿಡ್ತಾ ಇತ್ತು ಅಂತ. ಇದರ ಬಗ್ಗೆ ಕನಿಷ್ಠ ಅಂತಂದರೆ ಸಂಸ್ಕೃತದಲ್ಲಿ 1,00,000 ಪದ್ಯಗಳಿವೆ. ಮೋಡ ಗುಡುಗಿದ್ರೆ ವಿರಹಿಣಿಯರಿಗೆ ಒದ್ದಾಟ ಶುರುವಾಗುತ್ತೆ, ವಿರಹಿಗಳಿಗೆ ಒದ್ದಾಟ ಶುರುವಾಗುತ್ತೆ. ಎರಡೂ ಕಡೆಯಿಂದ ಪಾಂಥರು, ಪ್ರವಾಸಿಗರು, ಅವರಿಗೆಲ್ಲ ಮೋಡ ಗುಡುಗ್ತಾ ಇದೆಯಪ್ಪ ಹುಷಾರು ಅಂತ. ಅದು ವಾಮನನ ಕಾವ್ಯಾಲಂಕಾರ ಸೂತ್ರವೃತ್ತಿನ ಒಂದು ಕಡೆ ಬರುತ್ತೆ. ಅಪ್ಪ ನೋಡು, ನಮ್ಮ ಊರಿನ ಈ ಒಂದು ದೇವಾಲಯದಲ್ಲಿ ಯಾರಿಗೂ ಮಲಗೋದಕ್ಕೆ ಜಾಗ ಕೊಡಲ್ಲ. ಯಾಕೆಂದರೆ ಒಬ್ಬ ತರುಣ ಯಾತ್ರಿಕ ಬಂದವನು ಮೋಡದ ಗುಡುಗನ್ನು ಕೇಳಿದ ತಕ್ಷಣ ದೇವಾಲಯದಲ್ಲಿ ಸತ್ತೋದ. ಆಮೇಲೆ ಪುಣ್ಯವಾಚನ ಎಲ್ಲ ದೊಡ್ಡ ರಗಳೆ ಆಯಿತು. ಅದಕ್ಕೋಸ್ಕರ ಯಾರನ್ನೂ ನಮ್ಮ ಊರಿನಲ್ಲಿ ಇವಾಗ ದೇವಸ್ಥಾನದಲ್ಲಿ ಮಲಗೋದಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಪ್ರವಾಸಿಗರನ್ನ ಮಳೆಗಾಲ ಬರೋಕ್ಕೆ ಮುಂಚೆ. ಅಂದರೆ ಆ ಮೋಡದ ದನಿ ಆ ಥರ ಮಾಡುತ್ತದೆ ಅಂತ. ಹಾಗೆ ಇವ್ರಿಗೂ ಅಷ್ಟೇ ಎಷ್ಟೆಷ್ಟು ತರಾವರಿ ಎಲ್ಲ ಚಮತ್ಕಾರ ಇದೆ. ಅದು ತಮಿಳು ಕಾವ್ಯಗಳಲ್ಲಿ ಕಾಣಿಸುತ್ತೆ. ಒಬ್ಬಳು ವಿರಹಿಣಿ ಒದ್ದಾಡ್ತಾ ಇದ್ದಾಗ ಸಂಗಮ್ ಕಾವ್ಯದಲ್ಲಿ ಒಂದು ಕಡೆ ಬರುತ್ತೆ. ಅವಳು ಸಖಿ ಹೇಳ್ತಾಳೆ, ಯೋಚನೆ ಮಾಡಬೇಡ, ಈ ಮೋಡ ಮಳೆ ಸುರಿಸ್ತಾ ಇದೆಯಲ್ಲ, ಅದು ಹೋದ ವರ್ಷದ ಮಳೆಯನ್ನು ಸುರಿಸ್ತಾ ಇದೆ, ಈ ವರ್ಷದ್ದಲ್ಲ. ಆಕಸ್ಮಿಕವಾಗಿ ಇಲ್ಲಿ ದಾರಿ ತಪ್ಪು ಬಂದು ಸುರಿಸ್ತಾ ಇರೋದು, ಹೋದ ವರ್ಷದ ಶಿಲ್ಕಿರೋದು. ಈ ವರ್ಷದ ಮೋಡ ಇನ್ನೂ ಗುಡುಗಿಲ್ಲ, ಮಳೆ ಸುರಿಸಿಲ್ಲ, ನಿಂಗೆ ವಿರಹ ಬರೋಲ್ಲ, ನೆಮ್ಮದಿಯಾಗಿರುವಂತ. ಅವಳು ನೆಮ್ಮದಿಯಾಗಿರ್ತಾಳೆ. ಅಂದರೆ ಇದು ನಮಗೀಗ ನಗೆಗೆ ಕಾರಣ ಆಗ್ಬೋದು. ಆಗ ನೋಡಿ, ಮಳೆಗಾಲ ಅನ್ನೋದು ನಮ್ಮ ದೇಶದಲ್ಲಿ ಒಂದು ಅಪೂರ್ವವಾದ ಕಾಲ. ಅದು ವರ ಶಾಪ ಎರಡೂ ಹೌದು. ಎಲ್ಲಿದ್ದವರಲ್ಲೇ ಸ್ಥಗಿತವಾಗಿಬಿಡ್ತಾರೆ. ರಾಮನಂಥ ರಾಮ ಕೂಡ ಸುಗ್ರೀವಸ್ಯ ನದೀನಾಂಚ ಪ್ರಸಾದ ಮನುಪಾಲಯನ್ ಅಂತ. ಸುಗ್ರೀವ ನದಿ ಎರಡೂ ತಿಳಿಯಾಗೋದನ್ನೇ ಕಾಯ್ತಾ ಇದ್ದೀನಿ. ಸೀತೆಯ ವಿರಹದಲ್ಲಿ ಒದ್ದಾಡ್ತಾ ಇದ್ರು. ಎಲ್ಲ ಕಡೆ ನೀರು ತುಂಬಿರೋದ್ರಿಂದ ಸಂಕಗಳು ಇಲ್ಲ, ನದಿನ ದಾಟುವಂತೆ ಇಲ್ಲ, ಎಲ್ಲಿಗೆ ಹೋಗೋದು ಎಲ್ಲಿಗೆ ಬರೋದು ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕಡೆ ಕೆಸರು ಕೂಡ. ಹೀಗಾಗಿ ಯಾರಿಗೂ ಸಂಪರ್ಕ ಇಲ್ಲ. ಕಡಿಮೆ ಅಂದರೆ ಮಳೆಗಾಲ 3-4 ತಿಂಗಳು ಇರುತ್ತದೆ. ಅಷ್ಟು ಕಾಲಕ್ಕೆ ಮೊದಲು ಬರಬೇಕು, ಇಲ್ಲದೆ ಇದ್ದರೆ ಬಹಳ ಕಷ್ಟ. ಇದನ್ನು ನಾವು ಗಮನಿಸ್ತೀವಿ. ಈ ಥರದ್ದು ಎಷ್ಟೋ ಆಚರಣೆಗಳು ಈಗಲೂ ನಮ್ಮಲ್ಲಿ ಹಾಗೆ ಉಳಿಕೊಂಡು ಬಂದಿವೆ. ಒರಿಸ್ಸಾದಲ್ಲಿ ಈಗಲೂ ಕೂಡ ಬೇಸಿಗೆಯ ಕೊನೆಯಲ್ಲಿ, ಅಂದರೆ ಬೇಸಿಗೆ ಗ್ರೀಷ್ಮದ ಒಂದು ಆ ಹಂತದಲ್ಲಿ ಮತ್ತೆ ಮಳೆಗಾಲದ ಕೊನೆಯಲ್ಲಿ ಒಂದು ಉತ್ಸವ ಮಾಡ್ತಾರೆ. ಆ ಉತ್ಸವ ಏನಂದರೆ ಒಂದು ಹಬ್ಬ. ಚಿಕ್ಕ ಚಿಕ್ಕ ದೋಣಿಗಳನ್ನು ಮಾಡಿ ನೀರಿನಲ್ಲಿ ತೇಲಿಬಿಡ್ತಾರೆ. ಆ ಕಾಲದಲ್ಲಿ ಗುಪ್ತರ ಸುವರ್ಣಯುಗದ ಕಾಲದಲ್ಲಿ ಈ ಕಡೆಯಿಂದ ಎಲ್ಲ ಹಡಗುಗಳಲ್ಲಿ ವಿದೇಶಕ್ಕೆ ಹೋಗ್ತಾ ಇದ್ರು. ಅಂದರೆ ಆಗ್ನೇಯ ಏಷ್ಯಾ ಅಂತ ಕರೀತಾರಲ್ಲ, ಅದನ್ನು ಏನೋ ಸೌತ್ ಈಸ್ಟರ್ನ್ ಕಂಟ್ರೀಸ್ ಅಂತ ಕರೀತಾರೆ. ಜಾವಾ, ಬಾಲಿ, ಸುಮಾತ್ರ ಆ ಥರ ದ್ವೀಪಗಳಿಗೆ ಸುವರ್ಣ ಭೂಮಿ ಅಂತೆಲ್ಲ ಕರೀತಾರೆ. ಅಲ್ಲಿಗೆಲ್ಲ ಹೋಗ್ತಾ ಇದ್ರು. ಆ ಒಂದು ಕೆಲಸ ಏನು ನಡೀತಾ ಇತ್ತು, ಆ ಕಾಲದ ಘಟನೆ, ಅದರ ಪುನರಾವರ್ತನೆ ಅನ್ನುವಂತೆ ಈ ಹಬ್ಬ ಮಾಡ್ತಾರೆ. ನೌಕೆಗಳಲ್ಲಿ ಅಚ್ಚುಕಟ್ಟಾಗಿ ಚಿಕ್ಕ ಚಿಕ್ಕದಾಗಿ ನೌಕೆಗಳನ್ನು, ಆಟದ ನೌಕೆಗಳನ್ನು ಮಾಡ್ತಾರೆ. ಆಗ ಒಡಿಸ್ಸಾದಲ್ಲಿ ಅದನ್ನು ಮಾರ್ತಾರೆ, ಅಂಗಡಿಗಳಲ್ಲಿ ಕೂಡ ಮಾರ್ತಾರೆ. ಪುರಿ ಈ ಥರ ಜಾಗಗಳಲ್ಲಂತೂ ಸಮುದ್ರದಲ್ಲೇ ತೇಲಿ ಬಿಡೋದು ಇವೆಲ್ಲ ಉಂಟು. ಆ ಥರದೊಂದು ಆಚರಣೆಗಳು. ಹಾಗೆಲ್ಲ ಮಾಡುವಾಗ ಅವ್ರು ಹೋದವ್ರು ಬರ್ತಾರೋ ಇಲ್ವೋ, ಮತ್ತೇನಾಗುತ್ತದೋ ಏನೋ, ಇಷ್ಟೆಲ್ಲ ಅನಿಶ್ಚಿತವಾದ ಬದುಕು. ಆ ಹಿನ್ನೆಲೆಯಲ್ಲಿ ನೋಡಿದಾಗ ಮಳೆಗಾಲ ಇಷ್ಟು ದೊಡ್ಡ ಪ್ರತಿಬಂಧಕ, ಎಲ್ಲರನ್ನೂ ಇದ್ದಲ್ಲೇ ಇರಿಸುವಂತೆ ಮಾಡುತ್ತದೆ. ಆ ಕಾರಣದಿಂದಲೇ ಸನ್ಯಾಸಿಗಳು ಚಾತುರ್ಮಾಸ್ಯ ಅಂತ ಆ ಕಾಲದಲ್ಲಿ ಎಲ್ಲಿಗೂ ಹೋಗದೆ ಒಂದೇ ಕಡೆ ನಿಲ್ತಾರೆ. ವೀರ ಯೋಧರು ಕೂಡ ಯುದ್ಧಕ್ಕೆ ಹೋಗೋಕ್ಕಾಗೋಲ್ಲ, ಅದೆಲ್ಲ ಸನ್ನಾಹದ ಕಾಲ ಅಂತ ಮಾಡಿಕೊಂಡು ಶರತ್ಕಾಲದಲ್ಲಿ ಎಲ್ಲ ಒಟ್ಟಿಗೆ ಹೊರಡ್ತಾರೆ. ದಿಗ್ವಿಜಯ ಅಂತ, ಅದಕ್ಕೆ ನಮ್ಮ ಜಗದ್ಗುರುಗಳು ದಿಗ್ವಿಜಯ ಮಾಡೋದು ಎಲ್ಲ ಇದೇ ಕಾರಣದಿಂದ. ಸೀಮೋಲ್ಲಂಘನ ಅಂತ, ಚಾತುರ್ಮಾಸ್ಯ ಮಾಡೋದು ಅಂತ. ಈ ಎಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ
ಒಂದು ಮಳೆ ಮೋಡ ಎಷ್ಟು ಕಂಗೆಡಿಸ್ತಾ ಇತ್ತು ಅಂತ. ಈ ಪದ್ಯದಲ್ಲಿ ಅದೆಲ್ಲ ಸ್ವಲ್ಪ ಅತಿರೇಕವಾಗಿ ಬಂದಿದೆ. ಆದರೆ ಮೊದಲ ವಸ್ತುತಃ ಭಾವ ಈಗ ಮೇಘದೂತ ಅಂತದೊಳಗೆ ತುಂಬ ಚೆನ್ನಾಗಿರ್ತಕ್ಕಂಥ ಭಾವ. ಇಲ್ಲಿ ಹಾಗೆ ಅವಳು ಅತನು ನವಂ ಅಂಬುದಂ ಅಂಬುದಂ ಸುತನು ರಸ್ತ್ರಂ ಉದಸ್ತಂ ಹೂಡಿರತಕ್ಕಂಥ ಬಾಣವನ್ನು ನೋಡಿ, ಮೋಡದ ಬಾಣವನ್ನು ಉಚಿತ ಮಾಯತ ನಿಶ್ವಸಿತ ಛಲಾತ್ ಚ್ವಸನಂ ಅಸ್ತ್ರ ಮುದಂಚದ ಮುಂಪ್ರತಿ. ಆಗ ಆ ಮೋಡದ ಮೇಲೆ ಇವಳು ವಾಯವ್ಯಾಸ್ತ್ರವನ್ನು ಪ್ರಯೋಗ ಮಾಡಿದ್ಲು. ವಾಯವ್ಯಾಸ್ತ್ರ ನಿಟ್ಟುಸರು, ಆ ಮೋಡ ಹಾರು ಹೋಗಲಿ ಅಂತ. ನಮ್ಮಲ್ಲಿ ವೀರಯೋಧರು ಯುದ್ಧ ಮಾಡುವಾಗ ಆಗ್ನೇಯಾಸ್ತ್ರಕ್ಕೆ ವಾರುಣಾಸ್ತ್ರ, ವಾರುಣಾಸ್ತ್ರಕ್ಕೆ ವಾಯವ್ಯಾಸ್ತ್ರ, ವಾಯವ್ಯಾಸ್ತ್ರಕ್ಕೆ ಸರ್ಪಾಸ್ತ್ರ. ಯಾಕೆಂದರೆ ಗಾಳಿಯನ್ನು ಹೀರೋದಕ್ಕೆ ಸರ್ಪಗಳಿಗೆ ಅವಕಾಶ. ಸರ್ಪ ಪಿಬಂತಿ ಪವನಂ ಅಂತೆಲ್ಲ ಹೇಳ್ತೀವಲ್ಲ. ಇನ್ನು ಸರ್ಪಗಳಿಗೆ ಗರುಡಾಸ್ತ್ರ. ಈ ಥರ ಒಂದರ ಮೇಲೆ ಒಂದು ಅಸ್ತ್ರ ಹೋಗ್ತಾನೆ ಇರುತ್ತೆ. ಆ ರೀತಿಯಾದ ಅಸ್ತ್ರವನ್ನು ಪ್ರಯೋಗ ಮಾಡಿದ್ದು ಅಂತ. ರತಿಪತಿ ಪ್ರಹಿತ ಅನಿಲ ಹೇತಿತಾಂ ಪ್ರತಿಯತಿ ಸುದತಿ ಮಲಯಾನಿಲೆ ತದುರುತಾಪಭಯಾತ್ತು ಮೃಣಾಲಿಕಾ ಮಯಮಿಯಂ ಭುಜಗಾಸ್ತ್ರಮಿವಾದಿತ. ಅದಿತ ಅಂದರೆ ಹೊಂದಿದಂತೆ ಆಯಿತು, ಹೊಂದಿದ್ದು. ಏನದು? ರತಿಪತಿ ಪ್ರಹಿತಾನಿಲ ಹೇತಿತಾಂ. ಈಗ ಮಲಯಾನಿಲವನ್ನು ಬೀಸ್ತಾ ಇದ್ದಾನೆ ಅಸ್ತ್ರವಾಗಿ, ತೆಂಕಣ ಗಾಳಿ ಬೀಸಿ ಬರ್ತಾ ಇದೆ. ಆಗ ಅದನ್ನು ಪ್ರತೀಯತಿ ಸುದತಿ ಮಲಯಾನಿಲೆ ತದುರು ತಾಪ ಭಯಾತ್ತು. ಈ ಮಲಯಾನಿಲ ಎಷ್ಟು ಬೇಗ ಕೊಟ್ಬಿಡುತ್ತೆ. ಜಯದೇವನ ರಾಧೆ ಹೇಳ್ತಾಳಲ್ಲ, ಸಖಿ ಹೋಗಿ ಕೃಷ್ಣನ ಬಳಿ ಹೇಳ್ತಾಳೆ, ನಿಂದತಿ ಚಂದನಂ ಇಂದು ಕಿರಣಂ ಅನುವಿಂದತಿ ಖೇದಂ ಅಧೀರಂ ವ್ಯಾಲಿ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ. ಮಲಯಾನಿಲ, ಮಲಯ ಪರ್ವತಗಳ ಮೇಲಿಂದ ಬರೋದು ಅಂದರೆ ಚಂದನಗಳ ವೃಕ್ಷಗಳು, ಚಂದನ ವೃಕ್ಷಗಳು ತುಂಬ ಇವೆ. ಅದರ ಮೇಲಿಂದ ಆ ಚಂದನದ ಪರಿಮಳದಿಂದ ಕೂಡದ ಗಾಳಿ ಬೀಸಿದ್ರೆ ಕಷ್ಟ ವಿರಹಿಗಳಿಗೆ. ಅದು ಯಾಕೆ? ಚಂದನ ವೃಕ್ಷಗಳಿಗೆ ಹಾವುಗಳು ಸುತ್ತಕೊಂಡಿರ್ತವೆ. ಆ ಹಾವುಗಳ ವಿಷವೇ ಹೆಚ್ಚಾಗಿ ಈ ಚಂದನದ ತಂಪೆ ಕಡಿಮೆಯಾಗಿ ಅದು ಈ ಉದ್ವಿಗ್ನತೆಯನ್ನು ಉಂಟು ಮಾಡುತ್ತದೆ ಅಂತ ಭಾವಿಸ್ತಾ ಇದ್ದಾಳೆ ರಾಧೆ ಅಂತ. ಇಲ್ಲಿ ಹಾಗೆ ಮಲಯಾನಿಲ ಆ ಥರ ಆದಾಗ ತದುರು ತಾಪ ಭಯ ಅತ್ತು ಮೃಣಾಲಿಕಾಮಯಮಿಯಂ ಭುಜಗಾಸ್ತ್ರಂ ಇವಾದಿತ. ಆಗ ಅವಳು ಮೈಗೆ ಸುತ್ತಕೊಂಡಿರತಕ್ಕಂಥ ತಾವರೆ ಬಳ್ಳಿಗಳೆನ್ನುವ ನಾಗಾಸ್ತ್ರದ ಪ್ರಯೋಗ ಮಾಡಿದಳು ಅಂತ. ಮೊದಲೇ ತಾವರೆ ಬಳ್ಳಿಗಳು ನಾಗ ರೂಪದಲ್ಲಿವೆ, ಸರ್ಪ ರೂಪದಲ್ಲಿವೆ ಅಂತ ಹೇಳಿತ್ತಲ್ಲ, ಅದನ್ನು ಕವಿ ಇಟ್ಟುಕೊಂಡು ಈ ಥರದ ಕಲ್ಪನೆಯನ್ನು ಮಾಡ್ತಾನೆ. ಆಮೇಲೆ ಅತ ಮುಹುರ್ಬಹು ನಿಂದಿತ ಚಂದ್ರಯ ಸ್ತುತ ವಿಧುಂತುದಯ ಚತಯ ಮುಹು ಪತಿತಯ ಸ್ಮರತಾಪಮಯೇ ಗದೆ ನಿಜ ಗದೆ ಅಶ್ರುವಿಮಿಶ್ರ ಮುಖಿ ಸಖಿ. ಆಗ ಇವಳು ಆ ಮನ್ಮಥನ ಕಷ್ಟವನ್ನು, ಮಲಯಾನಿಲದ ಕಷ್ಟವನ್ನು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಚಂದ್ರನನ್ನು ಬೈತಾಳೆ. ಅಥ ಮುಹುರ್ ಬಹು ನಿಂದಿತ ಚಂದ್ರಯ, ಸಿಕ್ಕಾಪಟ್ಟೆ ಚಂದ್ರನ ಬಯೋಕ್ಕೆ ಶುರು ಮಾಡಿದವಳಿಗೆ ಸಖಿ ಹೇಳ್ತಾಳೆ, ಸ್ತುತ ವಿಧುಂತುದಯ. ವಿಧುಂತುದ ಅಂದರೆ ರಾಹು, ವಿಧುಂ ತುದತಿ ಚಂದ್ರನ ತಳ್ಳೋದು, ನುಂಗೋದು ಮಾಡುವಂತಹ ಆ ರಾಹುವನ್ನು ಇವಳು ಹೊಗಳ್ತಾ ಇದ್ದಾಗ ಪತಿತಯಾಸ್ಮ ತಾಪಮಯ ಸ್ಮರ ತಾಪಮಯೇ ಗದೆ, ಮನ್ಮಥನ ತಾಪ ಅನ್ನುವ ರೋಗಕ್ಕೆ ಬಿದ್ದವಳನ್ನ ನಿಜಗದೆ, ಆ ತಾಪಮಯೇ ಗದೆ ನಿಜಗದೆ, ಆ ಒಂದು ಛೇಕಾನುಪ್ರಾಸ ತರೋಕ್ಕೆ ಕವಿ ಹಾಗೆ ಮಾಡಿದ್ದಾನೆ. ಅಶ್ರು ವಿಮಿಶ್ರ ಮುಖಿ ಸಖಿ. ಇವಳ ಸ್ಥಿತಿಯನ್ನು ನೋಡಿ ಕಣ್ಣೀರಿಡ್ತಾ ಇರ್ತಕ್ಕಂಥ ಸಖಿ ಹೇಳ್ತಾಳೆ, ಅಯ್ಯೋ ಬೇಡ, ನೀನು ಸಂಕಟ ಪಡಬೇಡ ಅಂತ. ನರಸುರಾಬ್ಜ ಭುವಾಮಿವ ಯಾವತಾ ಭವತಿ ಯಸ್ಯ ಯುಗಂ ಯದನೇಹಸ ವಿರಹಿಣಾಮಪಿ ತದ್ರತವದ್ಯುವತ್ ಕ್ಷಮಿತಂ ಕ್ಷಣಮಿತಂ ನ ಕಥಂ ಗಣಿತಾಗಮೆ. ಇದು ಬಹಳ ಪ್ರಸಿದ್ಧವಾದ ಕಲ್ಪನೆ. ವಿರಹಿಗಳಿಗೆ ಕಾಲ ಕ್ಷಣವೂ ವರ್ಷದಂತೆ, ಅದೇ ಸಮಾಯೋಗದಲ್ಲಿರ್ತಕ್ಕಂಥವರಿಗೆ ಅವಿರಹಿಗಳಿಗೆ ವರ್ಷಗಳು ಕಲ್ಪಗಳು ಕೂಡ ಕ್ಷಣದಂತೆ ಆಗುತ್ತವೆ ಅಂತ. ಇದು ಒಂದು ಕಾಲಮಾನ, ಇದು ವಿರಹಿಗಳ ಕಾಲಮಾನ. ಹಾಗಲ್ಲದೆ ಪಂಚಾಂಗದಲ್ಲಿ ಪ್ರಸಿದ್ಧವಾದದ್ದುಂಟು. ನಮ್ಮಲ್ಲಿ ಸೌರಮಾನ, ಚಾಂದ್ರಮಾನ, ನಕ್ಷತ್ರಮಾನ, ಸಾವನ ಅಂತೆಲ್ಲ ಬೇಕಾದಷ್ಟು ತರಹ ಉಂಟು. ಮತ್ತು ಸಪ್ತರ್ಷಿ ಕಾಲಮಾನ, ಹೀಗೆಲ್ಲ ಬೇರೆ 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 ಥರ ಕಾಲಮಾನವನ್ನು ಇಟ್ಕೊಂಡಿದ್ದಾರೆ. ಆ ತರಹ ಇದೆಲ್ಲ ಅಕ್ಸೆಪ್ಟೆಡ್ ಆಗಿದೆ. ನರ ಸುರ ಅಬ್ಜಭುವಾಂ ಇವ ಯಾವತಾ, ಮನುಷ್ಯರಿಗೆ, ರಾಕ್ಷಸರಿಗೆ, ದೇವತೆಗಳಿಗೆ ಹೀಗೆಲ್ಲ ಬೇರೆ 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 ಕಾಲಗಳಿವೆ. ಇದೆಲ್ಲ ಬ್ರಹ್ಮನಿಗೂ ಕಾಲ ಇದೆ, ಬ್ರಹ್ಮನಿಗೂ ಒಂದು ಆಯುಷ್ಯ, ಹೀಗೆಲ್ಲ ಅಂತ ಇದೆ. ಆದರೆ ಭವತೀಯಸ್ಯ ಯುಗಂ, ಯುಗ ಕಲ್ಪ
ಮನ್ವಂತರ ಅಂತೆಲ್ಲ ಮಾಡಿದ್ದಾರೆ. ವಿರಹಿಣಾಮಪಿ ತದ್ ರಥವದ್ ಯುವಕ್ಷಣಮಿತಂ ನಖತಂ ಗಣಿತಾಗಮೆ. ಈ ಗಣಿತಾಗಮದಲ್ಲಿ ಜ್ಯೋತಿಷ್ಕರ ಲೆಕ್ಕಾಚಾರದಲ್ಲಿ ವಿರಹಿಗಳ ಕಾಲ, ವಿರಹಿಗಳಲ್ಲದೇ ಇದ್ದವ್ರ ಕಾಲ ಅಂತ ಒಂದು ಲೆಕ್ಕ ಮಾಡಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ. ಅಂದರೆ ಬೇಗ ಕಾಲಯಾಪನೆ ಮಾಡೋದು ಮತ್ತೊಂದು ನಮಗೊಂದು ಎಣಿಕೆ ಇಟ್ಟಿದ್ರೆ ಸರಿಯಾಗಿರ್ತಿತ್ತು ಅಂತ. ಜನುರಧತ್ತ ಸತಿ ಸ್ಮರತಾಪಿತ ಹಿಮವತೋ ನತು ತನ್ಮಹಿಮಾವೃತ ಜ್ವಲತಿ ಫಾಲತಲೆ ಲಿಖಿತ ಸತಿ ವಿರಹ ಏವ ಹರಸ್ಯನ ಲೋಚನಂ. ನೋಡಿ, ಇಂಥ ವಿಚಿತ್ರ ಕಲ್ಪನೆ. ಜನುರಧತ್ತ ಸತಿ ಸ್ಮರತಾಪಿತ. ದಾಕ್ಷಾಯಿಣಿ ಸತೀದೇವಿ ಅವಳು ದಕ್ಷಯಾಗದಲ್ಲಿ ಬೆಂಕಿಗೆ ಹೋಗಿ ಬಿದ್ದು ಸತ್ತೋಗಿದ್ದಲ್ಲ, ಅವಳು ವಿರಹದ ಅಗ್ನಿನಲ್ಲೇ ಸುಟ್ಟು ಸತ್ತೋಗಿದ್ದು. ಒಂದು ಹೊಸ ಪುರಾಣ. ಹಿಮವತೋ ನತು ತನ್ ಮಹಿಮಾದೃತ. ಇನ್ನು ಹಿಮವಂತ ಏನೋ ತಪಸ್ ಮಾಡಿದಾಗ ಹುಟ್ಟಿದ್ದಂತಲ್ಲ, ಅವಳು ಮತ್ತೆ ಮನ್ಮಥನ ತಾಪ ತಡಿಲಾರದೆ ಆ ಸುಟ್ಟು ಬೂದಿ ಆದವಳು ಶಿವನನ್ನು ಸೇರಬೇಕು ಅಂತ ಹುಟ್ಟಿದ್ಲೇ ಹೊರತು ಹಿಮವಂತ ತಪಸ್ ಮಾಡಿದ್ದಕ್ಕೆ ಅಂತ ಏನೂ ಅಲ್ಲ. ಇನ್ನು ಹಾಗೇನೆ ಶಿವನು ಕೂಡ ತಪಸ್ ಮಾಡ್ದ ಅಂತಾರಲ್ಲ, ಅದೇನು ಅವನು ಮಾಡಿದ್ದು. ಜ್ವಲತಿ ಫಾಲತಲೆ ಲಿಖಿತ ಸಖಿ ವಿರಹ ಏವ ಹರಸ್ಯ ನಲೋಚನಂ. ಅವನ ಹಣೆಯಲ್ಲಿ ಕಪ್ಪಗೇನೋ ಕಾಣಿಸ್ತಾ ಇದೆಯಲ್ಲ, ಹುಬ್ಬು ರೆಪ್ಪೆ ಗಿಪ್ಪೆ ಅಂತೆಲ್ಲ, ಅದು ಕಣ್ಣಲ್ಲ. ಅವನ ಹಣೆ ಮೇಲೆ ಇಷ್ಟು ಕಾಲ ವಿರಹ ಅನುಭವಿಸ್ಬೇಕು ಅಂತ ಬ್ರಹ್ಮ ಬರೆದಂಥ ಕರಿ ಮಸಿಯ ಲಿಪಿ ಅಷ್ಟೇ, ಇನ್ನೇನು ಅಲ್ಲ ಅಂತ. ಹೀಗಾಗಿ ಪಾರ್ವತಿ ಪರಮೇಶ್ವರರಿಗೂ ಕೂಡ ವಿರಹ ತಪ್ಪಲಿಲ್ಲ. ಇನ್ನೇನು ನಿನ್ನಂಥವಳದೇನು ಅನ್ನುವಂಥದ್ದು ಆ ಸಖಿಯ ಧ್ವನಿ. ದಹನಜಾನ ಪೃಥುರ್ದವಥು ಯಥಾ ವಿರಹ ಜೈವ ಪೃಥುರ್ಯದಿ ನೇದೃಶಂ ದಹನಮಾಶು ವಿಶಂತಿ ಕಥಂ ಸ್ತ್ರಿಯ ಪ್ರಿಯಮಪಾಸುಂ ಉಪಾಸಿತು ಮುದ್ಧುರಾಹ. ಪ್ರಿಯಮಪಾಸುಂ ಉಪಾಸಿತು ಉದ್ಧುರಾಹ. ಅಪಾಸುಂ ಅಪಗತಂ ಅಪಗತ ಅಸುಹು ಅಪಗತ ಅಸವಹ. ಅಂದರೆ ಪ್ರಾಣಗಳು ಹೋಗಿರ್ತಕ್ಕಂಥ ಅಪಾಸು. ಪ್ರಾಣ ಹೋದಾಗ ಗಂಡನದು ಇವರೆಲ್ಲ ಸಹಗಮನ ಮಾಡ್ತಾರೆ ಪ್ರಿಯೆಯರು. ಪ್ರಿಯಂ ಅಪಾಸುಂ ಉಪಾಸಿತು ಉದ್ಧುರಾಹ. ತುಂಬ ಉತ್ಸಾಹದಿಂದ ಅವರು ನುಗ್ಗುತ್ತಾರೆ ಸಹಗಮನ ಮಾಡೋಕ್ಕೆ ಹೆಂಗಸರು. ಯಾಕೆ? ದಹನಜಾನ ಪೃಥುರ್ ದವಥುರ್ವ್ಯಥ ದವಥುವ್ಯಥ. ಬೆಂಕಿ ದೊಡ್ಡ ಬೇಗೆ ಅಲ್ಲ. ವಿರಹಜೈವ ಪೃಥುರ್ ಯದಿ ನೇದೃಶಂ. ವಿರಹವೇ ನಿಜವಾದ ಬೆಂಕಿ. ಅದಕ್ಕಾಗಿಯೇ ಈ ವಿರಹದ ಬೆಂಕಿಗಿಂತ ನಿಜವಾದ ಬೆಂಕಿ ಮೇಲು ಅಂತ ಸತಿ ಹೋಗ್ತಾ ಇದ್ದಾರೆ ಅಂತ. ಇವನು ಕಾವ್ಯ ಬರೆಯುವಾಗ ಸಹಗಮನ ಪದ್ಧತಿ ಭಾರತದಲ್ಲಿ, ಅದರೊಳಗೂ ಕ್ಷತ್ರಿಯರಲ್ಲಿ ತುಂಬ ಇದ್ದ ಕಾಲ. 11-12ನೇ ಶತಮಾನ ಅಂತೂ ಮಹಾ ಸತಿ ಸಹಗಮನದ ಕಾಲ. ಹಾಗೇ ಬೇರೆ ದೇಶಗಳಿಂದ ನಮ್ಮ ದೇಶದ ಮೇಲೆ ದೌರ್ಜನ್ಯವ ಮಾಡಿಕೊಂಡು ಬಂದಂಥ ಇಸ್ಲಾಮಿನ ದಾಳಿಯೆಲ್ಲ ಇದ್ದದ್ದು. ರಾಜಪುತ್ರರೆಲ್ಲ ವೀರಯೋಧರಾಗಿ ಯುದ್ಧ ಮಾಡಿ ಜೌಹರ ಮಾಡ್ತಾ ಇದ್ರು ಅವರ ಸತಿಯರು ಎಲ್ಲ. ಆ ಕಾಲದಲ್ಲಿದ್ದವನು. ಇವನು ಆಶ್ರಯದಾತ ಕೂಡ ಗಾಢವಾಲ ಅನ್ನುವ ರಾಜಪುತ್ರ ವಂಶಕ್ಕೆ ಸೇರಿರತಕ್ಕಂಥ ಜಯಚಂದ್ರ ಅಂತ ನೋಡಿದಾಗ ಅದನ್ನು ಎಷ್ಟು ನ್ಯಾಚುರಲ್ ಆಗಿ ಬರೀತಾನೆ ಅಂತ ಗೊತ್ತಾಗುತ್ತೆ. ಹೃದಯ ಲುಟಂತಿ ಕಲಾ ನಿತರಾಮಮೂರ್ ವಿರಹಿಣಿ ವಧ ಪಂಕಕಲಂಕಿತಾ ಕುಮುದ ಸಖ್ಯ ಕೃತಸ್ತು ಬಹಿಷ್ಕೃತ ಸಖಿ ವಿಲೋಕಯ ದುರ್ವಿನಯಂ ವಿಧೋಹ. ಈ ಚಂದ್ರನಿಗೆ ಒಂದು ದುರ್ವಿನಯ ಅಂತ ಇದೆ, ಒಂದು ದುಷ್ಟತನ ಅಂತ ಒಂದಿದೆ. ಅದನ್ನು ಏನಂತ ಹೇಳೋಣ? ಹೃದಯ ಲುಟಂತಿ ಕಲಾ ನಿತರಾಂ ಅಮೂಹು. ಚಂದ್ರನೊಳಗೆ ಕಲೆಗಳಿವೆ, 16 ಕಲೆ ಅಂತಿವೆ. ಅಮಾವಾಸ್ಯೆ ದಿವಸವೂ ಒಂದು ಕಲೆ ಇದೆ, ಅದು ನಮಗೆ ಕಾಣುವುದಿಲ್ಲ. ಹೀಗಾಗಿ ಪ್ರತಿಪತ್ತಿತ್ವ ಪಾಡ್ಯದಿಂದ ಅಮಾವಾಸ್ಯೆಯವರೆಗೆ 16 ಕಲೆ, ಪೂರ್ಣಿಮೆಯವರೆಗೆ ಬಂದರೆ 15, ಅಮಾವಾಸ್ಯೆಯನ್ನು ಸೇರಿಸ್ಕೊಂಡು 16 ಅಂತ. ಈ ಷೋಡಶ ಕಲೆಗಳನ್ನು ಚಂದ್ರ ತನ್ನೊಳಗೆ ಇಟ್ಕೊಂಡಿದ್ದಾನಲ್ಲ, ಅದರೊಳಗೆ ಕೆಲವು ಕೆಟ್ಟ ಕಲೆಗಳಿವೆ. ವಿರಹಿಣಿ ವಧಪಂಕ ಕಲಂಕಿತಾ. ಇನ್ನು ಕೆಲವು ಒಳ್ಳೆವಿವೆ. ವಿರಹಿಣಿಯರನ್ನು ಸುಡೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಕಲೆಗಳು ಕೆಟ್ಟವು. ವಿರಹಿಣಿಯರನ್ನ ಸುಡದೇ ಇರತಕ್ಕಂಥ ಯಾವುದಿವೆ ಅವುಗಳು ಒಳ್ಳೆವು. ಕುಮುದ ಸಖ್ಯ ಕೃತವು, ಕುಮುದ ಸಖ್ಯ ಕೃತಸ್ತು ಅಂದರೆ ನೈದಿರಗಳಿಗೆ ಸಹಕಾರಿಯಾಗಿರ್ತಕ್ಕಂಥ ಚಂದ್ರನಲ್ಲಿ ಯಾವುದಿವೆ ಅದರೊಳಗೆ ಈ ಕೆಟ್ಟ ಕಲೆಗಳನ್ನು ಬಹಿಷ್ಕರಿಸಿಬಿಟ್ಟಿದ್ದಾರೆ. ಒಳ್ಳೆಯ ಕಲೆಗಳನ್ನು ಮಾತ್ರ ಇಟ್ಕೊಂಡಿದ್ದಾರೆ, ಲೋಕದಲ್ಲಿ ಗಣಿಸ್ಕೊಂಡಿದ್ದಾರೆ. ಆದರೆ ದುರ್ವಿಪಾಕ ಏನಂತಂದರೆ ಅವನ ಕೆಟ್ಟ ಕಲೆಗಳನ್ನು ನಮ್ಮನ್ನು ಉಳಿಸೋದಕ್ಕೆ ಬಳಸ್ತಾ ಇದ್ದಾನೆ ಅಂತ. ಚಂದ್ರ ಏನಾದರೂ ಲೋಕಕ್ಕೆ ಒಳ್ಳೆಯವನಾಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಅವನಲ್ಲಿರೋ ಒಳ್ಳೆಯ ಕಲೆಗಳು. ಆದರೆ ಕೆಟ್ಟ ಕಲೆಗಳು ನಮ್ಮಂಥವ್ರನ್ನ ತೊಂದರೆ ಮಾಡೋದಕ್ಕಾಗಿದೆ ಅಂತ. ವಸ್ತುತಃ ಇದರ ತಾತ್ಪರ್ಯ ಏನಂದರೆ, ಚಂದ್ರ ಇಷ್ಟೇ ತಂಪನ್ನು ಯಾವುದನ್ನು ಕೊಟ್ಟರೂ ಕೂಡ ವಿರಹಿಣಿಯರನ್ನ ಸುಡುವಂಥದ್ದು ಅವನಲ್ಲಿರುವಂತಹ ಆಸುರ ಕಲೆಗಳು ಅಂತ ಹೇಳ್ತಾರೆ. ದೈವ ಕಲೆಗಳು ಬೇರೆ, ಆಸುರ ಕಲೆಗಳು ಬೇರೆ. ಹಿಂದೆ
ಬೃಹಸ್ಪತಿಯ ಪತ್ನಿ ತಾರೆಯನ್ನು ಅವನು ಕೈವಶ ಮಾಡಿಕೊಂಡಾಗ ಬೃಹಸ್ಪತಿ ಅದರ ಒಂದು ನ್ಯಾಯ ಕೇಳೋದಕ್ಕೆ ಅಂತ ಬ್ರಹ್ಮನ ಹತ್ರಕ್ಕೆ ಹೋದ. ಆಗ ಚಂದ್ರ ರಾಕ್ಷಸರ ಬಳಿಗೆ ಹೋಗಿ ಶುಕ್ರಾಚಾರ್ಯನ ಸಹಕಾರಿಯಾಗಿ ಮಾಡಿಕೊಂಡು ತನ್ನ ಬೆಂಬಲವನ್ನು ಗಿಟ್ಟಿಸಿಕೊಂಡ ಅಂತ ಪುರಾಣ ಕಥೆ ಉಂಟು. ಆ ಥರ ಮಾಡಿಕೊಂಡಿದ್ದರಿಂದ ಚಂದ್ರನ ಒಂದಿಷ್ಟು ಕಲೆಗಳಿಗೆ ಕೆಟ್ಟತನ ಬಂತು ಅಂತ ಒಂದು ಕತೆ. ಮತ್ತೊಂದು ದಕ್ಷಿಣ ಶಾಪದಿಂದ ಕೆಲವು ಕಲೆಗಳಿಗೆ ಕ್ಷಯ ಬಂತು, ಕೆಲವಕ್ಕೆ ಕ್ಷಯ ಬರಲಿಲ್ಲ ಅಂತ. ಈ ಥರದ್ದನ್ನೆಲ್ಲ ಇಟ್ಟುಕೊಂಡು ಇವನು ವಿಚಿತ್ರವಾದ ಕಲ್ಪನೆ ಮಾಡ್ತಾನೆ. ಅಯಮಯೋಗಿವಧೂವಧಪಾತಕೈರ್ಭ್ರಮಿಮವಾಪ್ಯ ದಿವಃ ಖಲು ಪಾತ್ಯತೆ ಶಿತಿನಿಶಾದೃಶದಿ ಸ್ಫುಟದುತ್ಪತತ್ ಕಣಗಣಾಧಿಕ ತಾರಕಿತಂಬರ. ಇನ್ನೊಂದು ಒಳ್ಳೆ ಕಾವ್ಯಲಿಂಗಾಲಂಕಾರ. ಇದನ್ನು ಬೇಕಾದರೆ ಅತಿಶಯೋಕ್ತಿ ಅಂತಲೂ ಹೇಳ್ಬೋದು. ಇವನು ಚಂದ್ರ ಈ ಅಯೋಗಿ ವಧೂವಧ ಪಾತಕ, ಅಯೋಗಿ ಅಂದರೆ ವಿರಹಿ, ಯೋಗವಿಲ್ಲದೇ ಇರೋ, ಸಮಾಯೋಗ ಇಲ್ಲದೇ ಇರುವಂಥ ವಿರಹಿಣಿಯರ ವಧೆಯನ್ನು ಮಾಡಿದ ಪಾತಕಕ್ಕೋಸ್ಕರವಾಗಿ ನರಕಾಚಾರ್ಯನಾದ ಯಮನೇ ಶಿಕ್ಷೆ ಕೊಡಬೇಕಾಗುತ್ತದೆ. ಅದಕ್ಕಾಗಿಯೇ ಶಿತಿನಿಶಾ ದೃಶದಿ, ಅಮಾವಾಸ್ಯೆಯ ರಾತ್ರಿ ಎನ್ನುವ ಕಲ್ಲಿನ ಮೇಲೆ ಸ್ಫುಟದುತ್ಪತತ್ ಕಣಗಣಾಧಿಕ ತಾರಕಿತಾಂಬರ ದಿವಹ ಅವಾಪ್ಯತೆ ಭ್ರಮಿಮವಾಪ್ಯ. ಇವನು ಚಂದ್ರನ ಗಿರಗಿರ ಅಂತ ಸುತ್ತಿ ಯಮ ರಪ್ಪಂತ ಹೊಡಿತಾನೆ. ಅಮಾವಾಸ್ಯೆ ಕತ್ತಲು ಅಂತ ಇರುವ ಆಕಾಶದ ಕಲ್ಲಿನ ಮೇಲೆ, ಅಮಾವಾಸ್ಯೆ ಕತ್ತಲೆನ್ನುವ ಆಕಾಶದ ಕಲ್ಲಿನ ಮೇಲೆ ಹೊಡಿತಾನೆ, ಅಪ್ಪಳಿಸಿ ಬಿಡ್ತಾನೆ. ಹಾಗೆ ಅಪ್ಪಳಿಸಿ ಬಿಟ್ಟಾಗ ಅವನು ಚೂರು ಚೂರಾಗ್ಬಿಡ್ತಾನಲ್ಲ, ಸ್ಫುಟದುತ್ಪತತ್ ಕಣಗಣಾಧಿಕ ತಾರಕಿ ತಾಂಬರ. ಹಾಗೆ ಇವನ ಪುಡಿಪುಡಿಗಳೆಲ್ಲ ಆಕಾಶದಲ್ಲಿ ಚೆಲ್ಲಾಪಿಲಿಯಾಗಿ ಅದು ನಕ್ಷತ್ರವಾಗಿದೆ ಅಂತ. ಅಂದರೆ ಚಂದ್ರನಿಗೆ ವಿಧಿಯೇ ಕೊಟ್ಟಂಥ ಪನಿಷ್ಮೆಂಟ್ ಅಂತ. ತ್ವಮಭಿದೇಹಿ ವಿಧುಂಸಖಿ ಮದ್ಗಿರ ಕಿಮಿದಮೀದೃಗಧಿಕ್ರಿಯತೆ ತ್ವಯ ನಗಣಿತಂ ಯದಿ ಜನ್ಮ ಪಯೋನಿಧೌ ಹರಶಿರಸ್ಥಿತಿ ಭೂರಪಿ ವಿಸ್ಮೃತ. ತ್ವಮಭಿದೇಹಿ ವಿಧುಂಸಖಿ, ಏ ಸಖಿ, ನೀನು ಈ ಚಂದ್ರನಿಗೆ ನನ್ನ ಪರವಾಗಿ ಹೇಳು. ಕಿಮಿದಂ ಈದೃಗ್ ಅಧಿಕ್ರಿಯತೆ ತ್ವಯ, ಇಂಥ ಕೆಟ್ಟ ಕೆಲಸ ಮಾಡ್ತೀಯಲ್ಲ, ಅಬಲೆಯರನ್ನು ಗೋಳಾಡಿಸ್ತೀಯಲ್ಲ. ನಗಣಿತಂ ಯದಿ ಜನ್ಮ ಪಯೋನಿಧೌ, ನೀನು ಹುಟ್ಟಿ ಅಂಥದ್ದು, ಎಷ್ಟು ದೊಡ್ಡ ನೆಲೆಯಲ್ಲಿ ನೀನು ಹುಟ್ಟಿದ್ದು. ನೀನು ಹುಟ್ಟಿದ್ದು ಕ್ಷೀರಸಾಗರದಲ್ಲಿ, ಲಕ್ಷ್ಮಿಗೆ ಸಹೋದರ. ಹೀಗಾಗಿ ನಿನಗೆ ಆಭಿಜಾತ್ಯ ಇರಬೇಕು. ಸಾಮಾನ್ಯವಾಗಿ ಲೋಕದಲ್ಲಿ ಹೇಳ್ತೀವಿ, ಎಂಥವ್ರು ಹುಟ್ಟಿದ್ದಪ್ಪ, ಎಂಥ ಮನೇಲಿ ಹುಟ್ಟಿದ್ದು, ಹಾಗಿದ್ರೂ ಎಡವಟ್ಟು ಮಾಡ್ತಾನಲ್ಲ, ಎಂಥ ಅಯೋಗ್ಯ, ಹೀಗೆಲ್ಲ ಹೇಳ್ತಾರೆ. ಹಾಗಾಗಿ ನಿನ್ನ ಹುಟ್ಟು ಎಲ್ಲಾಯಿತು. ನಗಣಿತಂ ಯದಿ ಜನ್ಮ ಪಯೋನಿಧೌ ಹರಶಿರಸ್ಥಿತಿ ಭೂರಪಿ, ಅದು ಹೋಗಲಿ. ಹುಟ್ಟಿದ್ದನ್ನು ಮರೆತು ಬಿಡ್ತಾರೆ. ಎಷ್ಟೋ ಬಾರಿ ಮನುಷ್ಯರು ತಮ್ಮ ಹುಟ್ಟು ಹಿನ್ನೆಲೆ ಮರೆತು ಬಿಟ್ಟು ಸ್ಥಾನ ದೊಡ್ಡದು, ಅದು ಬಂತು ಅಂತ ಮಜಾ ಮಾಡ್ತಾ ಇರ್ತಾರೆ. ನಿನ್ನ ಸ್ಥಾನ ಶಿವನ ಮೇಲೆ, ಲೋಕೋತ್ತರವಾದ ವ್ಯಕ್ತಿತ್ವ. ಹುಟ್ಟಿದ್ದು ಕ್ಷೀರಸಾಗರ, ನಿಂತಿರೋದು ಶಿವನ ತಲೆ ಮೇಲೆ. ಅದನ್ನು ನೋಡಿಕೊಂಡಾದರೂ ಶಿವ ವಿರಹವೇ ಆಗಬಾರದು ಅಂತ ತನ್ನ ಪತ್ನಿಯನ್ನು ಅರ್ಧ ದೇಹದಲ್ಲಿ ಇಟ್ಕೊಂಡಲ್ಲ, ಅಂಥ ಶಿವನ ಮಾದರಿಯನ್ನು ಇಟ್ಟುಕೊಂಡಾದರೂ ನೀನು ನಮ್ಮಂಥವ್ರನ್ನ ಕಾಡಬಾರ್ದು ಅನ್ನೋದು ಒಂದು ಕಾಮನ್ ಸೆನ್ಸು ನಿನಗಿಲ್ವಾ ಅಂತ ಚಂದ್ರನ್ನ ಬೈಯೋದಿಕ್ಕೆ ಆರಂಭ ಮಾಡೋದು. ಇನ್ನು ಶುರುವಾಗುತ್ತೆ ಒಂದು 40 ಪದ್ಯ ಚಂದ್ರನ ಬೈಗಳು. ಅದನ್ನು ನಾಳೆ ನೋಡೋಣ. ನಮಸ್ಕಾರ.